ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀ ಅಭಿರಾಮ್. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಇನ್ನು 2-3 ದಿನಗಳಿದೆ ಕಡ್ಡಾಯ ಕನ್ನಡ ಪತ್ರಿಕೆಗೆ. ಆದರೂ ಕೂಡ ನಾನು ಏನು ಓದಿಲ್ಲ ಅಂತ ಕೆಲವರಿಗೆ ಆತಂಕ ಇದೆ. ಆತಂಕ ಪಡೋದು ಬೇಡ. ಯಾಕೆಂದರೆ ಇದು ಕಡ್ಡಾಯ ಕನ್ನಡ ಪತ್ರಿಕೆ ಆಗಿರೋದ್ರಿಂದ ಒಂದನೇ ಅಂಶ ತುಂಬ ಸರಳವಾಗಿರುತ್ತೆ. ಎರಡನೇ ಅಂಶ, ಇದರಲ್ಲಿ ನಮಗೆ ಪಾಸಿಂಗ್ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು. ಅಂದರೆ 50ರಿಂದ 60 ಅಂಕಗಳು ಸಿಕ್ಕಿದ್ರೆ ಸಾಕು. ಹಾಗಾಗಿ ಸರಳವಾಗಿ ಹೇಗೆ ಪರೀಕ್ಷೆಯನ್ನು ಬರೆಯೋದು ಅಂದರೆ 2-3 ದಿನದ ಓದ್ಕೊಂಡು ಹೇಗೆ ಅಷ್ಟು ಅಂಕಗಳನ್ನ ತಗೊಂಡು ನಾವು ಈ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಪಾಸ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಈ ವಿಡಿಯೋ ಆದ ನಂತರ ಭಾಗ 1, ಭಾಗ 2, ಭಾಗ 3 ಅನ್ನುವಂಥ ವಿಡಿಯೋಗಳು ಬರುತ್ತೆ. ಅದನ್ನು ಕೂಡ ನೀವು ವೀಕ್ಷಿಸಬೇಕು. ಅದಷ್ಟನ್ನು ವೀಕ್ಷಿಸಿದ್ರೆ ನಿಮಗೆ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಪಾಸ್ ಆಗೋದಕ್ಕೆ ಎಷ್ಟು ಅಂಕಗಳು ಬೇಕೋ ಅದಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ಇಲ್ಲಿ ನಾವು ಕಡ್ಡಾಯ ಕನ್ನಡ ಪತ್ರಿಕೆ ಅಂದ ತಕ್ಷಣ ಪ್ರೌಢಶಾಲಾ ಹಂತದ ಒಂದು ಪತ್ರಿಕೆ ಆಗಿರುತ್ತೆ, ಒಂದನೇ ಅಂಶ. ಎರಡನೇದು ತುಂಬ ಸರಳವಾಗಿರುತ್ತೆ. ಯಾಕೆಂದರೆ ಇದು ಎಲ್ಲರೂ ಕೂಡ ಉತ್ತೀರ್ಣ ಆಗಬೇಕು ಅಂತಲೇ ಮಾಡುವಂತಹ ಪರೀಕ್ಷೆ ಆಗಿರೋದ್ರಿಂದ ಸರಳವಾಗಿರುತ್ತೆ. ಎಲ್ಲೋ ಒಂದು 10% ಅಷ್ಟು ಸ್ವಲ್ಪ ಕಷ್ಟ ಇರುತ್ತೆ. ಬಿಟ್ಟರೆ 80-90 ಪ್ರಶ್ನೆಗಳು ಕೂಡ ಸರಳವಾಗಿರುತ್ತೆ. ಅದರಲ್ಲಿ ನಮ್ಗೆ ಬರಬೇಕಾಗಿರೋದು ಈಗಾಗಲೇ ಹೇಳಿದೆ 50ರಿಂದ 60 ಅಂಕಗಳು ಬಂದರೆ ಸಾಕಾಗುತ್ತೆ. ಇನ್ನು ಕೆಲವೇ ದಿನ ಇರೋದ್ರಿಂದ ನಾವು ಎಲ್ಲ ಏರಿಯಾ ಕೂಡ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಏರಿಯಾನ ಪೂರ್ಣವಾಗಿ ತಿಳ್ಕೊತ ಒಂದಷ್ಟು ಅಂಶಗಳನ್ನು ಕಲಿತಾ ಬಂದರೆ ಅದು ನಿಮಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಯಾವುದೋ ಒಂದಷ್ಟು ಪ್ರಶ್ನೆ, ಸಾಹಿತ್ಯದ ಒಂದಷ್ಟು ಪ್ರಶ್ನೆಗಳನ್ನ ಓದೋದ್ರಿಂದ ಅಥವಾ ವ್ಯಾಕರಣಾಂಶದ ಒಂದಷ್ಟು ಪ್ರಶ್ನೆಗಳನ್ನು ಓದೋದ್ರಿಂದ ಪರೀಕ್ಷೆಗೆ ಅನುಕೂಲ ಆಗೋದಿಲ್ಲ. ಒಂದು ಟಾಪಿಕನ್ನು ತೊಗೊಂಡ್ರಿ ಅಂದರೆ ವರ್ಣಮಾಲೆ, ಅದರಲ್ಲಿ ಎಲ್ಲ ಪ್ರಶ್ನೆಗಳನ್ನು ಓದ್ತಾ ಬರಬೇಕು. ಯಾವುದೆಲ್ಲ ಸಾಧ್ಯತೆ ಇದೆ ಆ ಥರ. ಒಂದು ಸಮಾಸ ಅಂತ ತೊಗೊಂಡ್ರೆ ಅಥವಾ ಲೇಖನ ಚಿಹ್ನೆ ಅಂತ ತೊಗೊಂಡ್ರೆ ಅದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಓದ್ತಾ ಬರುವಂಥದ್ದು. ಈ ರೀತಿಯಾಗಿ ಒಂದಷ್ಟು 10 ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪೂರ್ಣವಾಗಿ ಓದ್ತಾ ಬನ್ನಿ. ಜೊತೆಗೆ ಪುನರಾವರ್ತನೆ ಕೂಡ ಮಾಡ್ತಾ ಬನ್ನಿ. ಏಕೆಂದರೆ ಒಂದು ಸಲ ಓದಿದ್ದು ಪರೀಕ್ಷೆಯಲ್ಲಿ ನೆನಪಾಗೋದಿಲ್ಲ. ಹಾಗಾಗಿ ಇದಿಷ್ಟೂ ಸೂಚನೆಗಳನ್ನು ನಿಮ್ಗೆ ಕೊಡಬೇಕಾಗಿತ್ತು. ಈಗ ಏನೆಲ್ಲ ಅಂಶಗಳು ಬರುತ್ತೆ ನೋಡ್ತಾ ಹೋಗೋಣ. ನೋಡಿ, ವ್ಯಾಕರಣಾಂಶಗಳು ಅಂತ ಬಂದಾಗ ನಮಗೆ ವರ್ಣಮಾಲೆ, ನಾಮಪದ, ಕ್ರಿಯಾಪದ, ವಿಭಕ್ತಿ ಪ್ರತ್ಯಯ, ತತ್ಸಮ ತದ್ಭವಗಳು, ಸಮಾಸ ಪದ, ದ್ವಿರುಕ್ತಿ, ಜೋಡಿ ಪದ ಮತ್ತು ನುಡಿಗಟ್ಟು, ಅವ್ಯಯ, ಲೇಖನ ಚಿಹ್ನೆ, ಕಾಲ, ಲಿಂಗ ಮತ್ತು ವಾಕ್ಯ, ಸಂಧಿ, ತದಿದಂತ ಕೃದಂತ, ಅಲಂಕಾರ, ಛಂದಸ್ಸು, ವಿಶೇಷಣ, ಕರ್ತರಿ ಕರ್ಮಣಿ, ಹೀಗೆ ಹಲವಾರು ವ್ಯಾಕರಣಾಂಶಗಳು ನಮಗೆ ಪ್ರಶ್ನೆಗಳಾಗಿ ಬರುತ್ತೆ. ಆದರೆ ಇದಿಷ್ಟೆಲ್ಲವನ್ನು ಓದೋದಕ್ಕೆ ಕಾಲಾವಕಾಶ ಇಲ್ಲ. ಸಾಮಾನ್ಯ ಕನ್ನಡ ಅಂತ ಬಂದಾಗ ಖಂಡಿತ ಇಷ್ಟೆಲ್ಲವನ್ನು ಆಳವಾಗಿ ನಾವು ಓದ್ತಾ ಬರಬೇಕಾಗುತ್ತೆ. ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಕಟ್ ಆಫಿಗೆ ತೊಗೊಳ್ತಾರೆ ಸಾಮಾನ್ಯ ಕನ್ನಡದಲ್ಲಿ. ಆದರೆ ಕಡ್ಡಾಯ ಕನ್ನಡದಲ್ಲಿ ಪಾಸಿಂಗ್ ಮಾರ್ಕ್ಸ್ ಮಾತ್ರ ಸಾಕಾಗಿರೋದ್ರಿಂದ ನಾವಿಲ್ಲಿ ಎಷ್ಟನ್ನು ಬೇಕೋ ಅಷ್ಟನ್ನು ಫೋಕಸ್ ಮಾಡ್ತಾ ಹೋಗೋಣ. ಸಮಯ ಕಡಿಮೆ ಇರೋದ್ರಿಂದ ಸಾಮಾನ್ಯ ಕನ್ನಡಕ್ಕೆ ನಿಧಾನವಾಗಿ ಓದ್ತಾ ಬರೋಣ. ಹಾಗಾಗಿ ಇದರಲ್ಲಿ ಒಂದಷ್ಟು ಸರಳವಾದ ಅಂಶಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ, ವರ್ಣಮಾಲೆ, ನಾಮಪದ, ಕ್ರಿಯಾಪದ, ವಿಭಕ್ತಿ ಪ್ರತ್ಯಯ, ತತ್ಸಮ ತದ್ಭವದವರೆಗೂ ಕೂಡ ಸರಳವಾಗಿ ಹೇಗೆ ಉತ್ತರಿಸಬೇಕು ಅಂತ ನೋಡ್ತಾ ಬರೋಣ. ಭಾಗ 1ರಲ್ಲಿ. ಭಾಗ 2ರಲ್ಲಿ ಮುಂದುವರಿಯುತ್ತೆ ವ್ಯಾಕರಣಾಂಶ. ಕನ್ನಡ ವರ್ಣಮಾಲೆ, ಇದ್ರ ಮೇಲೆ ಖಂಡಿತ 1 ಅಥವಾ 2 ಪ್ರಶ್ನೆ ಬಂದಿರುತ್ತೆ. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತ ಕೇಳಬಹುದು. ನೋಡಿ, ಇಲ್ಲಿದೆ 49 ಅಕ್ಷರಗಳು. ಆ ನಂತರ ಸ್ವರಗಳ ಸಂಖ್ಯೆ ಕೇಳ್ಬೋದು, ವ್ಯಂಜನಗಳ ಸಂಖ್ಯೆ ಎಷ್ಟು ಅನ್ಬೋದು, ಯೋಗವಾಹಗಳು ಯಾವ್ಯಾವುದು ಅನ್ಬೋದು. ನಂತರ ಹ್ರಸ್ವ ಸ್ವರ ಎಷ್ಟು, ದೀರ್ಘ ಸ್ವರ ಎಷ್ಟು, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ವರ್ಗೀಯ ವ್ಯಂಜನಗಳೆಷ್ಟು, ಅವರ್ಗೀಯ ವ್ಯಂಜನಗಳೆಷ್ಟು, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ನೋಡಿ, ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ನೋಡ್ಬೋದು. ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳ ಸಂಖ್ಯೆ 49, ಸ್ವರಗಳ ಸಂಖ್ಯೆ 13, ವ್ಯಂಜನಗಳ ಸಂಖ್ಯೆ ಒಟ್ಟು 34. ಅದನ್ನು 2 ಭಾಗಗಳನ್ನಾಗಿ ಮಾಡಲಾಗುತ್ತೆ. ಆ ನಂತರ ನೋಡೋಣ, ಹ್ರಸ್ವ ಸ್ವರಗಳ ಸಂಖ್ಯೆ 1 ಮಾತ್ರ ಕರದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಡ್ಯಾಶ್ ಅಂತೇವೆ ಅಂತ ಕೇಳಲಾಗುತ್ತೆ. ಅದು 6 ಅಕ್ಷರಗಳು ಹ್ರಸ್ವ ಸ್ವರ ಅಂತ ಕರಿತೀವಿ.
ಅದನ್ನೇ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಟ್ಟರೆ ಅದು ದೀರ್ಘ ಸ್ವರ, ಅವುಗಳ ಸಂಖ್ಯೆ 7. ಇನ್ನು ಅದನ್ನೇ 3 ಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡಿದ್ರೆ ಅದನ್ನು ಪ್ಲುತ ಸ್ವರ ಅಂತೀವಿ. ಅದನ್ನು ಎಸ್ ಸಂಕೇತದಿಂದ ಗುರುತಿಸ್ತೇವೆ. ಒಟ್ಟು ಅಕ್ಷರಗಳು 49. ಅದನ್ನು 3 ಭಾಗ ಮಾಡ್ತೀವಿ. ಸ್ವರ 13, ವ್ಯಂಜನ 34, ಅದೇ ರೀತಿ ಯೋಗವಾಹ 2, ಅನುಸ್ವಾರ ಮತ್ತು ವಿಸರ್ಗ. ಅವುಗಳಲ್ಲಿ ಮತ್ತೆ ವಿಭಾಗಗಳನ್ನು ಮಾಡ್ತೇವೆ. ನೋಡಿ, ವರ್ಗೀಯ ಅಂದರೆ ವರ್ಗ ಮಾಡಿರುವಂತಹ ವ್ಯಂಜನಗಳು, ಅವುಗಳ ಸಂಖ್ಯೆ 25, ಅವರ್ಗೀಯ 9, ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಮತ್ತು ವಿಸರ್ಗ ಅಂತ ಕರಿತೀವಿ. ಈಗಾಗಲೇ ಅಲ್ಪಪ್ರಾಣಾಕ್ಷರಗಳ ಸಂಖ್ಯೆ 10, ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ವ್ಯಂಜನಗಳು ಅಂತೀವಿ. ಮಹಾಪ್ರಾಣ ಅಂದರೆ ಅದೇ ಅಲ್ಪಪ್ರಾಣಾಕ್ಷರಗಳನ್ನು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವು 10 ಅಕ್ಷರಗಳು. ನಂತರ ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು 5. ಇನ್ನು ಗುಣಿತಾಕ್ಷರ ಅಂದರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ವ್ಯಂಜನಾಕ್ಷರಕ್ಕೆ ಸ್ವರ ಸೇರಿದಾಗ ಬರುವಂಥದ್ದೇ ಗುಣಿತಾಕ್ಷರ. ಅಂದರೆ ನೋಡಿ, ಇಲ್ಲಿ ಯಾವುದೋ ಒಂದು ಅಕ್ಷರ, ಅದನ್ನು ಕ ಇಂದ ಶುರು ಮಾಡೋದ್ರಿಂದ ನಾವು ಅದನ್ನು ಕ ಗುಣಿತ ಅಂತೀವಿ. ಮಾ ಮಾಡಿದ್ರೆ ಮಾ ಗುಣಿತ ಆಗುತ್ತೆ, ಪ ಮಾಡಿದ್ರೆ ಪ ಗುಣಿತ ಆಗುತ್ತೆ. ಅದೇ ರೀತಿಯಾಗಿ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿಸಿದಾಗ ಯಾವ ಒಂದು ಪೂರ್ಣಾಕ್ಷರ ಬರುತ್ತೆ ಅದನ್ನು ನಾವು ಗುಣಿತಾಕ್ಷರ ಅಂತೀವಿ, ಗುಣಿಸ್ತೀವಿ. ಇಲ್ಲಿ ಪ್ಲಸ್ ಅಂತ ಇದ್ದರೂ ಕೂಡ ಅದನ್ನು ಗುಣಿಸೋದು ಅಂತೀವಿ. ಆಯಿತಾ? ಈ ವ್ಯಂಜನಕ್ಕೆ ಸ್ವರವನ್ನು ಗುಣಿಸಿದಾಗ ಬರುವುದೇ ಗುಣಿತಾಕ್ಷರ. ಹಾಗಾದರೆ ಸಂಯುಕ್ತಾಕ್ಷರ ಅಂದ್ರೇನು? ಅದಕ್ಕೆ ಮತ್ತೊಂದು ಅಕ್ಷರವನ್ನು, ಇನ್ನೊಂದು ವ್ಯಂಜನವನ್ನು ಸೇರಿಸ್ತೀವಿ. ಅಂದರೆ 2-3 ವ್ಯಂಜನಗಳಿಗೆ ಸ್ವರ ಸೇರಿದಾಗ ಸಂಯುಕ್ತಾಕ್ಷರ, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಗುಣಿತಾಕ್ಷರ. ಅದನ್ನು ನಾವು ಸಂಯುಕ್ತಾಕ್ಷರ ಅಂತೀವಿ, ಒತ್ತಕ್ಷರ ಅಂತೀವಿ, ದ್ವಿತ್ವಾಕ್ಷರ ಅಂತ ಕೂಡ ಕರಿತೀವಿ. ನೋಡಿ, ಇಲ್ಲಿ 2 ವ್ಯಂಜನ ಸೇರಿದೆ, 2-3 ವ್ಯಂಜನ ಸೇರಿದೆ, ಕೊನೆಗೆ ಸ್ವರ ಸೇರಿದೆ. ಈ ಒಂದು ಅಕ್ಷರವನ್ನು ನಾವು ಪಡ್ಕೊಂಡಿದ್ದೇವೆ. ಆಯಿತಾ? ಇವುಗಳನ್ನು ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇದರಲ್ಲಿ 2 ವಿಧ. ಒಂದೇ ಜಾತಿಯ ವ್ಯಂಜನ ಸೇರಿಕೊಂಡ್ರೆ ಸಜಾತಿಯ ಸಂಯುಕ್ತಾಕ್ಷರ, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿಕೊಂಡ್ರೆ ವಿಜಾತಿಯ ಸಂಯುಕ್ತಾಕ್ಷರ. ನೋಡಿ, ಈ ಚಾರ್ಟ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹ್ರಸ್ವ ಸ್ವರಗಳು ಯಾವ್ಯಾವುದು, ದೀರ್ಘ ಸ್ವರಗಳು ಯಾವ್ಯಾವುದು. ನೋಡಿ, ದೀರ್ಘ ಸ್ವರಗಳು ಯಾವ್ಯಾವುದು, ಅಲ್ಪಪ್ರಾಣ ಅಕ್ಷರಗಳು ಯಾವ್ಯಾವುದು, ಮಹಾಪ್ರಾಣ ಅಕ್ಷರಗಳು ಯಾವ್ಯಾವುದು, ಅನುನಾಸಿಕ ಅಕ್ಷರಗಳು ಯಾವ್ಯಾವುದು, ಅದೇ ಥರ ಅವರ್ಗೀಯ ವ್ಯಂಜನಗಳು ಯಾವ್ಯಾವುದು, ಅನುಸ್ವಾರ ಮತ್ತು ವಿಸರ್ಗ. ಕಾಣಿಸ್ತಾ ಇದೆ ಅಲ್ವಾ? ಹ್ರಸ್ವ 6, ದೀರ್ಘ 7, ಅಲ್ಪಪ್ರಾಣ 10 ಅಕ್ಷರಗಳು, ಮಹಾಪ್ರಾಣ 10 ಅಕ್ಷರಗಳು, ಅನುನಾಸಿಕ 5 ಅಕ್ಷರಗಳು, ಅದೇ ರೀತಿ ಅವರ್ಗೀಯ ವ್ಯಂಜನ 9 ಅಕ್ಷರಗಳು, ಅನುಸ್ವಾರ 1, ವಿಸರ್ಗ 1. ಸ್ವಲ್ಪ ಪ್ರಶ್ನೆಯನ್ನು ಕ್ಲಿಷ್ಟ ಮಾಡಬೇಕು ಅನಿಸಿದ್ರೆ ನೋಡಿ, ಅಕ್ಷರಗಳು ಎಲ್ಲಿ ಜನಿಸುತ್ತೆ ಅಂದರೆ ನಮ್ಮ ನಾಭಿಯಿಂದ ಬಂದಂತಹ ಉಸಿರು ಎಲ್ಲೆಲ್ಲಿ ತಡೆಗಳನ್ನು ಒಡ್ಡಿ ಅಕ್ಷರಗಳ ಉಚ್ಚಾರಣೆಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದೇ ಇದು ಅಕ್ಷರಗಳ ವರ್ಣೋತ್ಪತ್ತಿ ಸ್ಥಾನ ಅಂತ. ಅಂದರೆ ಅಕ್ಷರಗಳು ಎಲ್ಲೆಲ್ಲಿ ಜನಿಸುತ್ತವೆ ಅಂತ. ಕಂಠ್ಯ ಅಂದರೆ ಕಂಠದಲ್ಲಿ ಜನಿಸುವಂಥ ಅಕ್ಷರಗಳನ್ನು ಇಲ್ಲಿ ಪಟ್ಟಿ ಕೊಡಲಾಗಿದೆ, ಓದ್ಕೊಳ್ಳಿ ಯಾವ್ಯಾವುದು ಅಂತ. ನೋಡಿ, ಉಚ್ಚಾರಣೆ ಮಾಡಿ ನೋಡಿದಾಗ ಈ ಎಲ್ಲ ಅಕ್ಷರಗಳು ಕೂಡ ನಮಗೆ ಕಂಠದಲ್ಲಿ ಹುಟ್ಟುತ್ತೆ. ಹಾಗಾಗಿನೇ ಈ ಅಕ್ಷರಗಳನ್ನು ಒಂದು ಸಾಲಿಗೆ ನಾವು ಜೋಡಿಸಿದ್ದು. ಅದು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವರ್ಣಮಾಲೆಯನ್ನು ಜೋಡಿಸಲಾಗಿದೆ. ಅದೇ ಥರ ತಾಲವ್ಯ ಅಂದರೆ ದವಡೆಯ ಒಂದು ಸಹಾಯದಿಂದ ಹುಟ್ಟುತ್ತೆ. ಚ ಇಂದ ಚ ಜ ಜ ಜ ನ, ಚ ಚ ಜ ಜ. ಇವುಗಳನ್ನು ನಾವು ತಾಲವ್ಯಾಕ್ಷರಗಳು ಅಂತ ಕರೆದ್ವಿ. ಹಾಗಾಗಿ ಅವುಗಳನ್ನು ಒಂದು ಗುಂಪು ಮಾಡಿದ್ವಿ. ನಂತರ ಮೂರ್ಧನ್ಯ ಅಂದರೆ ಅಂಗಳಿನ ಮೇಲ್ಭಾಗಕ್ಕೆ ಬಡಿದು ನಾಲಿಗೆ ಆವಾಗ ಹುಟ್ಟುವಂಥ ಅಕ್ಷರಗಳು. ನೋಡಿ, ಟ ಟ ಡ ಢ ವ್ಯಂಜನಗಳು, ಅವುಗಳ ಜೊತೆಗೆ ಇವುಗಳು. ಆದರೆ ನಾನು ಮುಖ್ಯವಾದಂಥ ಅಕ್ಷರಗಳನ್ನು ಹೇಳ್ತಾ ಇದ್ದೀನಿ. ಈ ಕ ಖ ಗ ಘ ಕಂಠ್ಯ, ಚ ಛ ಜ ಜ ತಾಲವ್ಯ, ಟ ಠ ಡ ಢ ಇದು ಮೂರ್ಧನ್ಯ. ಅದೇ ಥರ ತ ಥ ದ ಧ ಅದು ದಂತ್ಯ. ಅಂದರೆ ಹಲ್ಲುಗಳ ಸಹಾಯದಿಂದ ನಾಲಿಗೆಯ ತುದಿ ಮೇಲಿನ ಸಾಲುಗಳಿಗೆ ತಾಕಿ ಉತ್ಪತ್ತಿಯಾಗುವಂಥ ಅಕ್ಷರಗಳು. ಇನ್ನು ಓಷ್ಠ್ಯ ಅಂದರೆ ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುತ್ತೆ. ಪ ಫ ಬ ಭ. ನೋಡಿ ಮತ್ತೊಮ್ಮೆ, ಕಂಠ್ಯ ಕವರ್ಗ, ತಾಲವ್ಯ ಚವರ್ಗ, ಮೂರ್ಧನ್ಯ ಟವರ್ಗ, ದಂತ್ಯ ತವರ್ಗ, ಓಷ್ಠ್ಯ ಪವರ್ಗ. ಇದು ಹೆಚ್ಚಿನದಾಗಿ ಈ ಅಕ್ಷರಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇದನ್ನು ನೋಡ್ಕೊಳ್ತಾ ಬನ್ನಿ.
ಅದೇ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಈಗ ಕನ್ನಡ ವರ್ಣಮಾಲೆ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. 49. ಇದೇ ರೀತಿಯಾಗಿ ಕೇಶಿರಾಜನ ಪ್ರಕಾರ ಕನ್ನಡದ ಅಕ್ಷರಗಳೆಷ್ಟಿತ್ತು? 47. ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ ಎಷ್ಟು? 6. ಈ ರೀತಿಯಾಗಿ ನೀವು ಕೂಡ ಅದನ್ನು ಉತ್ತರಿಸ್ತಾ ಬನ್ನಿ. ಇದರ PDF ಅನ್ನು ನಾನು ಟೆಲಿಗ್ರಾಮಲ್ಲಿ ಸರಳ ಕನ್ನಡ ಸುಲಭ ವ್ಯಾಕರಣ ಅನ್ನುವಂಥ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತೀನಿ. ಈ PDF ಅನ್ನು ಅಲ್ಲಿ ಪ್ರಶ್ನೆಗಳು ಇದೆ, ಉತ್ತರಗಳು ಇದೆ. ಅಲ್ಲಿ ನೀವು ನೋಡ್ಕೊಬಹುದು ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ. ನಂತರ ಮುಂದಿನ ಟಾಪಿಕ್ಗೆ ಹೋಗೋಣ. ನೋಡಿ, ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ, ಓದ್ಕೊಳ್ಬೋದು. ಈಗಾಗಲೇ ಸಾಮಾನ್ಯ ಕನ್ನಡಕ್ಕೆ ಯಾರು ತಯಾರಿಯನ್ನು ನಡೆಸಿದ್ದೀರಾ? ಖಂಡಿತ ಇದೆಲ್ಲ ಅವ್ರಿಗೆ ಸರಳ ಅನಿಸುತ್ತೆ. ಅವರು ಬೇರೆ ಟಾಪಿಕನ್ನು ಓದ್ಕೊಳ್ಳಿ. ಏನೂ ಓದಿಲ್ಲ, ನಮಗೆ ಇನ್ನು ಕೆಲವೇ ದಿನ ಎಕ್ಸಾಮ್ ಇದೆ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಮಾಡಲಾಗ್ತಿದೆ. ಈ ವರ್ಣಮಾಲೆಯ ಒಂದು ಟಾಪಿಕ್ನ ಇದು ಆನ್ಸರ್ ಕೀ ಆಗಿದೆ. ಇದನ್ನು ಕೂಡ PDF ಶೇರ್ ಮಾಡ್ತೇನೆ. ಜಾಯಿನ್ ಆಗಿ ಆ PDF ಪಡ್ಕೊಂಡು ಓದ್ತಾ ಬನ್ನಿ. ಏಕೆಂದರೆ ಕೆಲವರು ಬುಕ್ ಕೇಳಿದ್ರಿ ಕೊರಿಯರ್ ಮಾಡಿ ಅಂತ. ಅಂದರೆ 2-3 ದಿನದಲ್ಲಿ ನೀವೇನು ಓದ್ತೀರಾ ಬುಕ್ ತೊಗೊಂಡು ಆ ನಂತರ ತೊಗೊಳ್ಳಿ. ಕಡ್ಡಾಯ ಕನ್ನಡ ಪರೀಕ್ಷೆಯ ಆ ನಂತರ ತೊಗೊಳ್ಳಿ, ಓದ್ತೀರಿ. ಈಗಿಷ್ಟು ಸಾಕಾಗುತ್ತೆ, ಇಷ್ಟನ್ನು ಓದ್ತಾ ಬನ್ನಿ. ನಂತರ ಬರೋಣ ನಾಮಪದ. ನಾಮಪದ ಅಂತಾಗ ಹೆಸರನ್ನು ಸೂಚಿಸುವ ಎಲ್ಲ ಪದಗಳನ್ನು ನಾವು ನಾಮಪದ ಅಂತೀವಿ. ಒಂದು ನೆನ್ಪಿಟ್ಕೊಳ್ಬೇಕು, ನಾವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೂ ವ್ಯಾಖ್ಯೆಗಳನ್ನು ಕೇಳೋದಿಲ್ಲ. ಪದಗಳನ್ನು ಕೊಟ್ಟು ಗುರುತಿಸೋದಕ್ಕೆ ಹೆಚ್ಚು ಹೇಳ್ತಾರೆ ಹೊರತು ಯಾವುದನ್ನೇ ವ್ಯಾಖ್ಯೆಗಳನ್ನು ಕೇಳೋದಿಲ್ಲ. ನಾಮಪದದ ವ್ಯಾಖ್ಯೆ ಏನು ಅಥವಾ ಸಂಧಿಯ ವ್ಯಾಖ್ಯೆ ಏನು, ಸಮಾಸದ ವ್ಯಾಖ್ಯೆ ಏನು ಅಂತ ಖಂಡಿತ ಎಲ್ಲೋ ಕೇಳಲ್ಲ. ಹಾಗಾಗಿ ನಾವು ಹೆಚ್ಚು ಉದಾಹರಣೆಗಳ ಕಡೆ ಗಮನವನ್ನು ಕೊಡಬೇಕು. ನೋಡಿ, ನಾಮ ಪ್ರಕೃತಿ ಅಂತಂದರೆ ನಾಮಪದದ ಮೂಲ ರೂಪವನ್ನು ನಾವು ನಾಮ ಪ್ರಕೃತಿ ಅಂತೀವಿ. ಯಾವುದೇ ಒಂದು ನಾಮಪದಕ್ಕೆ ಮೂಲ ಪದ ಇರುತ್ತೆ. ಇಲ್ಲಿ ನೋಡಿ, ನಾಮಪದ ಆಗಬೇಕು ಅಂತಂದರೆ ನಾವು ನೋಡಿ ರಾಮ ಪ್ಲಸ್ ಹೀಗೆ ಸೇರಿಸಿದ್ರೆ ರಾಮನಿಗೆ ಆಯಿತು. ಇಲ್ಲಿ ರಾಮ ಅನ್ನೋದು ನಾಮ ಪ್ರಕೃತಿ, ಇದು ವಿಭಕ್ತಿ ಪ್ರತ್ಯಯ, ಇದು ನಾಮಪದ. ಹಾಗಾಗಿ ನಮಗೆ ಗೊತ್ತಿರಬೇಕು ನಾಮ ಪ್ರಕೃತಿಯ ಜೊತೆಗೆ ಏನು ಸೇರಿದ್ರೆ ನಾಮಪದ ಆಗುತ್ತೆ, ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಆಗುತ್ತೆ. ಹಾಗಾದರೆ ನಾಮಪದವನ್ನು ಬಿಡಿಸಿದಾಗ ನಾವು ಹೇಗೆ ಬಿಡಿಸ್ಬೇಕು? ನಾಮ ಪ್ರಕೃತಿಯನ್ನು ಬಿಡಿಸ್ಬೇಕು, ಅದ್ರ ಜೊತೆಗಿರುವಂಥ ವಿಭಕ್ತಿ ಪ್ರತ್ಯಯನ ಬಿಡಿಸ್ಬೇಕು ಸ್ನೇಹಿತರೆ. ಸ್ವಲ್ಪ ಹೇಳ್ತಾ ಇರೋದು ವೇಗ ಆಯಿತು ಅನಿಸಿದ್ರೆ ನೀವು ಅಲ್ಲಲ್ಲೇ ನಿಲ್ಲಿಸಿ ಅದನ್ನೇ ಮತ್ತೆ ಮತ್ತೆ ಕೇಳ್ತಾ ಬನ್ನಿ, ಅರ್ಥ ಆಗುತ್ತೆ. ಯಾಕಂದರೆ ಹೆಚ್ಚು ಸಮಯ ತಗೊಳ್ಳೋದು ಸರಿಯಲ್ಲ ಪರೀಕ್ಷಾ ಸಮಯದಲ್ಲಿ. ಹಾಗಾಗಿ ಬೇಗ ಬೇಗ ಹೋಗೋಣ. ನಂತರ ಬನ್ನಿ ಇದರಲ್ಲಿ ವಿಧಗಳನ್ನು ನಾವು ನೋಡಿದಾಗ, ಒಂದನೇದು ವಸ್ತುವಾಚಕ, ಎರಡನೇದು ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಣಾಮವಾಚಕ, ಪ್ರಕಾರವಾಚಕ, ದಿಗ್ವಾಚಕ. ಇದು ಪರಿಣಾಮ ಅಲ್ಲ, ಪರಿಮಾಣವಾಚಕ ಅಂತ ಮಾಡ್ಕೊಳ್ಳಿ. ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಸರ್ವನಾಮ. ಇದಿಷ್ಟು ವಿಧಗಳನ್ನು ನೋಡ್ತೀವಿ. ಆದರೆ ಇದು ತುಂಬ ಸರಳ, ನೋಡ್ತಾ ಬನ್ನಿ ಯಾವ್ಯಾವುದು ಅಂತ. ಮತ್ತು ವಸ್ತುವಾಚಕದಲ್ಲಿ 3 ವಿಧಗಳನ್ನು ನಾವು ನೋಡ್ತೇವೆ. ಯಾವ್ಯಾವುದಪ್ಪ ಅಂತಂದರೆ ಅದು ರೂಢಿಯಿಂದ ಬಂದಂಥ ಎಲ್ಲ ಹೆಸರುಗಳು, ವ್ಯವಹಾರಕ್ಕಾಗಿ ಇಟ್ಟಂತಹ ಎಲ್ಲ ಹೆಸರುಗಳು ಅಂಕಿತನಾಮ. ಇನ್ನು ಅನ್ವರ್ಥನಾಮ ಅಂತಂದರೆ ಯಾವುದೇ ಉದ್ಯೋಗಗಳ ಹೆಸರನ್ನು ಕೊಡಲಿ ಅಥವಾ ಅವರ ಗುಣ ಸ್ವಭಾವದಿಂದ ಇಟ್ಟಂತಹ ಹೆಸರು ಅನ್ವರ್ಥನಾಮ. ಸೊ ಇದರ ನಾವು ಡೆಫಿನೇಷನ್ನ ಕೇಳೋದಿಲ್ಲ ಪರೀಕ್ಷೆಯಲ್ಲಿ. ಹಾಗಾದರೆ ಏನು ಕೇಳ್ತಾರೆ? ವಿದ್ವಾಂಸ ಅನ್ನೋ ಪದವು ಯಾವ ವಸ್ತುವಾಚಕವಾಗಿದೆ ಅಂತ ಕೇಳ್ತಾರೆ. ಅವಾಗ ನಿಮಗೆ ಗೊತ್ತಾಗಬೇಕು ಎಲ್ಲ ಉದ್ಯೋಗಗಳು ಕೂಡ ಅನ್ವರ್ಥನಾಮಕ್ಕೆ ಬರುತ್ತೆ. ಜೊತೆಗೆ ಆ ಗುಣವನ್ನು ಹೊಂದಿದ್ರೆ ಮಾತ್ರ ಅನ್ವರ್ಥನಾಮಕ್ಕೆ ಬರುತ್ತೆ. ಯಾರು ವಿದ್ವತ್ತನ್ನು ಹೊಂದಿದಾನೋ ಅವನನ್ನು ಮಾತ್ರ ವಿದ್ವಾಂಸ ಅಂತೀವಿ. ಯಾರು ವಿದ್ಯೆಯನ್ನು ಕಲಿತಿದ್ದಾನೋ ಅವನನ್ನು ಮಾತ್ರ ನಾವು ಅನ್ವರ್ಥನಾಮವಾಗಿ ವಿದ್ಯಾರ್ಥಿ ಅಂತ ಅಂತೀವಿ. ಯಾರು ಶಿಕ್ಷಣವನ್ನು ನೀಡ್ತಾ ಇದ್ದಾರೋ ಅವರು ಶಿಕ್ಷಕರು, ಅವರು ಮಾತ್ರ ಶಿಕ್ಷಕರು. ಹಾಗಾಗಿ ಇವೆಲ್ಲವೂ ಕೂಡ ಅನ್ವರ್ಥನಾಮಕ್ಕೆ ಬರುತ್ತೆ. ಅವರು ಮಾತ್ರ ಯಾವಾಗ ಆಗಿರ್ತಾರೋ ಆವಾಗ ಅನ್ವರ್ಥನಾಮಕ್ಕೆ ಬರುತ್ತೆ. ಅದಲ್ಲದೆ ಸುಮ್ಮನೆ ಇಟ್ಟಂತಹ ಹೆಸರು, ಯಾವುದೋ ಒಂದು ಇಟ್ಟಂತಹ ಹೆಸರು ಗುಣ ಲಕ್ಷಣಗಳನ್ನು ನೋಡದೆ ಸುಮ್ಮನೆ ಹಾಗೆ ವ್ಯವಹಾರಕ್ಕೋಸ್ಕರ ಇಟ್ಟಂತಹ ಹೆಸರು ಅದೇನಾಗಿರುತ್ತೆ? ಅಂಕಿತನಾಮವಾಗಿರುತ್ತೆ. ರೂಢನಾಮ ಅಂತಂದರೆ ಏನೂ ಹೆಸರಿಟ್ಟಿರಲ್ಲ, ಸುಮ್ಮನೆ ಆ ವಸ್ತುವನ್ನು ಹಾಗೆ ಕರೆಯುವಂಥದ್ದು. ಉದಾಹರಣೆಗೆ ನೋಡಿ, ಯಾವುದೋ ಒಂದು ಸುಮ್ಮನೆ ನದಿ ಅಂತ ಹೇಳ್ತೇವೆ, ಅದು ಯಾವ ನದಿ ಅಂತ ನಾವು ಹೆಸರು ಹೇಳ್ತಾ ಇಲ್ಲ, ಆಯಿತಾ? ಅದು ಯಾವ ನದಿನಾದರೂ ಕೂಡ
ಆಗಿರ್ಬೋದು, ಗೋದಾವರಿ ಇರ್ಬೋದು, ಕೃಷ್ಣ ಇರ್ಬೋದು, ಕಾಳಿ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಕಾವೇರಿ ಇರ್ಬೋದು. ಹಾಗೆ ಹೆಸರಿನಿಂದ ಕರೆದಾಗ ಅದು ಅಂಕಿತ ನಾಮವಾಗುತ್ತೆ. ಅದೇ ಜೀವನದಿ ಅಂದಾಗ, ಅಂದರೆ ಯಾಕೆಂದರೆ ಅದು ಬತ್ತು ಹೋಗೋದಿಲ್ಲ, ಅದಕ್ಕೆ ಒಂದು ಗುಣ ಇದೆ, ಬತ್ತಿ ಹೋಗದ ಗುಣ ಇದೆ. ಜೀವನದಿ ಅಂತ ಹೇಳಿದಾಗ ಅದು ಅನ್ವರ್ಥ ನಾಮವಾಗುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬರೀ ನದಿ ಅಂದರೆ ರೂಢನಾಮ, ಅದೇ ಕಾವೇರಿ ಅಂತ ಹೆಸರಿಟ್ಟು ಕರೆದ್ರೆ ಅಂಕಿತ ನಾಮ, ಜೀವನದಿ ಅಂತ ಅಂದರೆ ಅನ್ವರ್ಥ ನಾಮ. ಅದೇ ರೀತಿಯಾಗಿ ಗುಣವಾಚಕ. ಗುಣವಾಚಕ ಅಂದರೆ ಈಗಾಗಲೇ ಹೇಳಿದ್ವಿ, ಗುಣವನ್ನು ಹೇಳೋ ಅಂಥದ್ದು. ಯಾವುದೋ ಒಂದು ವಸ್ತು ಕಹಿ ಇದೆ, ಸಿಹಿ ಇದೆ, ಅದು ಹಳೆಯದಾಗಿದೆ, ಹೊಸದಾಗಿದೆ, ಚಿಕ್ಕದಾಗಿದೆ, ಇಂಪಾಗಿದೆ, ಈ ರೀತಿಯಾಗಿ ಗುಣವನ್ನು ಹೇಳುವಂಥ ಎಲ್ಲ ಪದಗಳು ಗುಣವಾಚಕಗಳು. ಆಯಿತಾ? ಸಂಖ್ಯೆಯನ್ನು ಹೇಳುವಂತಹ ಎಲ್ಲ ಪದಗಳು, ಸಂಖ್ಯೆ ಅಂದ ತಕ್ಷಣ ನಿಮಗೆ 5, 10 ಈ ಥರದ ಪದಗಳು ಕೊಡಲ್ಲ. ಅರ್ಧ, ಮುಕ್ಕಾಲು ಈ ರೀತಿಯ ಪದಗಳು ಕೊಡ್ತಾರೆ, ಕನ್ಫ್ಯೂಸ್ ಆಗಬೇಕು ಅಂತ. ಆವಾಗ ನಿಮ್ಗೆ ಗೊತ್ತಿರಬೇಕು ಅದು ಕೂಡ ಸಂಖ್ಯೆ ಅಂತ. ಸಂಖ್ಯೆಯ ವಾಚಕ, ಇದಕ್ಕೂ ಸ್ವಲ್ಪ ನಮಗೆ ಗೊಂದಲ ಆಗುತ್ತೆ, ಗೊಂದಲ ಮಾಡ್ಕೊಳ್ಬಾರ್ದು. ನೋಡಿ, ಬರೀ ಸಂಖ್ಯೆಯನ್ನು ಹೇಳ್ತಿದ್ರೆ ಅದು ಸಂಖ್ಯಾವಾಚಕ. ಸಂಖ್ಯೆಯ ಜೊತೆಗೆ ಯಾವುದಾದರೂ ವಸ್ತುಗಳಿದ್ದರೆ, ಆಯಿತಾ, ವ್ಯಕ್ತಿ ಇದ್ದರೆ, ಆಯಿತಾ, ಒಂದು ಪದಾರ್ಥ ಇದ್ದರೆ, ಅಥವಾ ಯಾವುದಾದ್ರೂ ಅಕ್ಷರಗಳು ಜೊತೆಗೆ ಸೇರಿಕೊಂಡಿದ್ರೆ, ಒಂದು ಅಂತಂದರೆ ಸಂಖ್ಯಾವಾಚಕ. ಆದರೆ 1ನೆಯ ತರಗತಿ, ಆಯಿತಾ, 2ನೆಯ ತರಗತಿ, ಅಲ್ಲಿ ನಿಂತಿರುವವರು ಇಬ್ಬರು, 2 ಅಂತ ನಾವು ಹೇಳಲ್ಲ, ಅಲ್ಲಿ ನಿಂತಿರುವವರು 2, 3 ಅನ್ನಲ್ಲ, ಇಬ್ಬರು, ಆಯಿತಾ, 5 ಅಂತೀವಿ. ಈ ರೀತಿಯಾಗಿ ಸಂಖ್ಯೆಯ ಜೊತೆಗೆ ಬೇರೆ ಏನಾದರೂ ಇದ್ದರೆ ಸಂಖ್ಯೆಯ ವಾಚಕ ಆಗುತ್ತೆ. ಇನ್ನು ಭಾವನಾಮ, ಭಾವನೆಗಳನ್ನು ಹೇಳುವಂಥದ್ದು. ಬಣ್ಣಗಳ ಬಗ್ಗೆ ಇರ್ಬೋದು ಅದು, ಅಥವಾ ಕ್ರಿಯೆಗಳ ಬಗ್ಗೆ ಇರಬಹುದು, ಆಯಿತಾ, ಅವುಗಳನ್ನು ಭಾವನಾಮ ಅಂತ ಕರಿತೀವಿ. ಯಾವುದೋ ಒಂದು ಭಾವನೆಯನ್ನು ಹೇಳುವಂಥದ್ದು. ಅಲ್ಲಿ ಬಿಳುಪು ಅನ್ನುವಂಥದ್ದು ಒಂದು ಭಾವನೆ. ಯಾಕೆಂದರೆ ಬಿಳುಪು ಅಂದ ತಕ್ಷಣ ಆ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ, ನಮ್ಮ ಭಾವನೆಗೆ ಬರುತ್ತೆ. ಹಾಗಾಗಿ ಆಯಿತಾ. ಮತ್ತು ನೋಟ ಅಂದರೆ ನೋಡಿ ಅಂದ ತಕ್ಷಣ ಅದನ್ನು ನಾವು ಮಾಡ್ತೇವೆ, ಆ ಭಾವನೆ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅವುಗಳೆಲ್ಲವೂ ಕೂಡ ಒಂದು ಭಾವನೆ ನಮ್ಮ ಕಣ್ಣು ಮುಂದೆ ತರುವಂತಹ ಎಲ್ಲ ಪದಗಳು ಕೂಡ ಭಾವನಾಮ. ನಂತರ ಪರಿಮಾಣ ಅಂದರೆ ಪ್ರಮಾಣ ಅಂತ, ಒಂದು ಪ್ರಮಾಣ, ಅಳತೆ. ಹಾಗಾದರೆ ಅಳತೆಯನ್ನು ಸೂಚಿಸುವಂಥದ್ದು ಯಾವುದು? ಒಂದು ಗಾತ್ರ, ಒಂದು ಅಳತೆ. ಅಷ್ಟು, ಇಷ್ಟು, ಎಷ್ಟು ಇವೆಲ್ಲವೂ ಅಳತೆಯನ್ನು ಸೂಚಿಸುತ್ತೆ. ಕೆಲವು ದಿನ, ಹಲವು ಅನ್ನುವಂಥದ್ದು, ಕೆಲವು, ಹಲವು ಇವೆಲ್ಲವೂ ಏನನ್ನು ಸೂಚಿಸ್ತಾ ಇದೆ? ಒಂದು ಪ್ರಮಾಣವನ್ನು ಸೂಚಿಸ್ತಾ ಇದೆ, ಆಯಿತಾ. ಆ ನಂತರ ಬರುತ್ತೆ ಪ್ರಕಾರವಾಚಕ. ಪ್ರಕಾರ ಅಂದರೆ ಯಾವ ಟೈಪ್ ಅಂತ, ಯಾವ ಟೈಪಲ್ಲಿದೆ, ಅಂಥ, ಇಂಥ, ಎಂಥ, ಆ ರೀತಿಯಾದಂತಹ ಪದಗಳನ್ನು ನಾವು ಪ್ರಕಾರವಾಚಕ ಅಂತೀವಿ. ನೋಡಿ, ಅಳತೆಯನ್ನು ಗುರುತಿಸಿ ಹೇಳೋದು ಪ್ರಮಾಣವಾಚಕ ಆದರೆ, ಆ ವಸ್ತು ಹೇಗಿದೆ ಅಂತ ಹೇಳೋದು, ಅಂಥ ವಸ್ತುವನ್ನೇ ತಗೊಂಡ್ಬಾ, ಇಂತಹ ಒಂದು ಹೂವನ್ನು ತಗೊಂಡ್ಬಾ, ಎಲ್ಲ ಹೇಳಿ ಇಂತಹದನ್ನೇ ತೊಗೊಂಡ್ಬಾ ಅಂತ ಹೇಳೋದು. ಎಳೆಯ ತರಕಾರಿಯನ್ನು ತೊಗೊಂಡ್ಬಾ, ಇಂಥದ್ದೇ ತೊಗೊಂಡು ಬರಬೇಕು ಅಂತ ಹೇಳ್ತೀವಲ್ಲ, ಅದು ಎಳೆಯ ತರಕಾರಿ ಅಂತಂದಾಗ ಅದೇನಾಯಿತು? ಗುಣವಾಚಕ ಆಯಿತು. ಅಂತಹ ತರಕಾರಿಯನ್ನೇ ತೊಗೊಂಡ್ಬಾ ಅಂತಂದಾಗ ಪ್ರಕಾರವಾಚಕ ಆಯಿತು. ಕೆಲವು ಹಣ್ಣುಗಳನ್ನ ತೊಗೊಂಡ್ಬಾ ಅಂತಂದಾಗ ಏನಾಯಿತು? ಪ್ರಮಾಣ ಅಥವಾ ಪರಿಮಾಣ ವಾಚಕ ಆಯಿತು. ಇದನ್ನು ಅರ್ಥ ಮಾಡ್ಕೊತಾ ಹೋಗಿ. ಒಂದು ಎಕ್ಸಾಂಪಲ್ ನೀವೇ ತೊಗೊಂಡು ಅರ್ಥ ಮಾಡ್ಕೊತಾ ಹೋಗಿ. ನಂತರ ನೋಡಿ, ದಿಕ್ಕುಗಳನ್ನು ಹೇಳುವಂಥದ್ದು ದಿಗ್ವಾಚಕ. ನಮಗೆ ದಿಕ್ಕುಗಳೆಲ್ಲ ಗೊತ್ತು, ಆದರೆ ಅದನ್ನು ಕೊಡಲ್ಲ ಪರೀಕ್ಷೆಯಲ್ಲಿ. ಅತ್ತ, ಇತ್ತ, ಆಚೆ, ಈಚೆ ಅಂತಾರೆ, ಮೇಲೆ ಕೆಳಗೆ. ಆವಾಗ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ಅದು ಕೂಡ ದಿಕ್ಕೆ, ಆಯಿತಾ. ಇದನ್ನು ಕೂಡ ದಿಕ್ಕು ಅಂತಲೇ ನಾವು ತಗೊಳ್ತೀವಿ, ದಿಗ್ವಾಚಕ ಅಂತಲೇ ತಗೊಳ್ತೀವಿ. ನಂತರ ಬರೋಣ ಸರ್ವನಾಮ. ಸರ್ವನಾಮಕ್ಕೆ ಬಂದಾಗ ಮತ್ತೆ 3 ವಿಧಗಳನ್ನು ನಾವು ನೋಡ್ತೇವೆ. ನಾಮಪದದ ಬದಲಿಗೆ ಆ ಜಾಗದಲ್ಲಿ ಬಳಸುವಂಥದ್ದು ಸರ್ವನಾಮ. ಅದನ್ನು ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ, ಆತ್ಮಾರ್ಥಕ ಅಂತೀವಿ. ನೋಡಿ, ಪ್ರಶ್ನೆಯ ರೂಪದಲ್ಲಿರೋದೆಲ್ಲವೂ ಕೂಡ ಪ್ರಶ್ನಾರ್ಥಕ, ತುಂಬ ಈಸಿ. ಆತ್ಮಾರ್ಥಕ ಅಂತಂದರೆ ತಿಳ್ಕೊಳ್ಳಿ, ತಾನು ಅಂತ ಅಕ್ಷರ ಎಲ್ಲೆಲ್ಲಿದೆ, ತಾನು, ತಾವು, ತಮಗೆ, ಈ ರೀತಿ ತಾ ಅಕ್ಷರ ಎಲ್ಲೆಲ್ಲಿ ಬರುತ್ತೋ ಸ್ನೇಹಿತರೆ, ಅದೆಲ್ಲವೂ ಕೂಡ ಆತ್ಮಾರ್ಥಕ. ಹಳೆಗನ್ನಡದಲ್ಲಾದರೆ ಆ, ಆನ್, ಆಮ್ ಈ ರೀತಿಯಾಗಿ. ಇನ್ನು ಪುರುಷಾರ್ಥಕದಲ್ಲಿ ಮತ್ತೆ ವಿಧಗಳನ್ನು ನಾವು ನೋಡ್ತೇವೆ. ನೋಡಿ, ಪುರುಷಾರ್ಥಕದಲ್ಲಿ ಉತ್ತಮ ಪುರುಷ ನಾನು, ಅದೇ ಬಹುವಚನ ಆದರೆ ನಾವು. ನೋಡಿ,
ಉತ್ತಮ, ನಾನು ಉತ್ತಮ ಅಂತ ತಿಳ್ಕೊಬೇಕು. ನಾನು ನಾವು ಉತ್ತಮ, ಆಯಿತಾ. ನೀನು ನೀವು ಮಧ್ಯಮ. ಇದನ್ನು ಹೀಗೆ ನೆನ್ಪಿಟ್ಕೊಳ್ಬೇಕು. ಅವನು ಅವಳು ಅದು ಪ್ರಥಮ. ಅವುಗಳಿಗೆ ಬಹುವಚನ ರೂಪವನ್ನು ನೀವು ನೋಡ್ಕೊಳ್ಬೋದು. ಆಮೇಲೆ ನೋಡಿ, ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ನಾನು ನಾವು ಉತ್ತಮ, ನೀನು ನೀವು ಮಧ್ಯಮ, ಅವನು ಅವಳು ಅವರು ಅದು ಅವು ಎಲ್ಲ ಪ್ರಥಮ. ಅಕ್ಷರದ ಮುಖಾಂತರ ನೆನ್ಪಿಟ್ಕೊಳ್ಬೇಕು ಅಂದರೆ ಉತ್ತಮ ಪುರುಷ ನಾ, ಮಧ್ಯಮ ಪುರುಷ ನೀ, ಪ್ರಥಮ ಪುರುಷ ಆ ಮತ್ತು ಇ. ನೋಡಿ, ಎಲ್ಲ ಕಡೆ ಆ ಬರ್ತಾ ಇದೆ, ಅವರು ಅವನು ಅವಳು ಆ ಬರ್ತಾ ಇದೆ. ಹಾಗಾಗಿ ಉತ್ತಮ ಪುರುಷ ನಾ, ಮಧ್ಯಮ ಪುರುಷ ನೀ, ಪ್ರಥಮ ಪುರುಷ ಆ ಇ ಅಂತ ನೆನ್ಪಿಟ್ಕೊಳ್ಳಿ, ಸಾಕಾಗುತ್ತೆ. ಇದು ನೆನಪಿರುತ್ತೆ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ನಾಮಪದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನು ಓದಿ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಉತ್ತರಗಳು ಕೂಡ ಕೊಡಲಾಗಿದೆ, PDF ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಂತರ ಬನ್ನಿ ಕ್ರಿಯಾಪದ. ಕ್ರಿಯೆಯನ್ನು ಹೇಳುವಂತಹ ಎಲ್ಲ ಪದಗಳು ಕ್ರಿಯಾಪದಗಳು. ಅಲ್ಲಿ ನಾವು ಮುಖ್ಯವಾಗಿ ನೋಡಿ, ಧಾತುಗೆ ಬಂದಾಗ ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ. ಇಲ್ಲಿ ಸಕರ್ಮಕ ಧಾತು ಅಂತಂದರೆ ಯಾವುದು ಸಕರ್ಮಕ ಧಾತು, ಯಾವುದು ಅಕರ್ಮಕ ಧಾತು ಅಂತಂದರೆ, ಒಂದು ವಾಕ್ಯದಲ್ಲಿ ಕರ್ಮಪದ ಬೇಕೇ ಬೇಕು, ಆಯಿತಾ. ಆ ಕರ್ಮಪದ ಯಾವುದನ್ನು ಬಯಸ್ತಾ ಇದೆ ಅದು ಸಕರ್ಮಕ. ಕರ್ಮಪದ ಬೇಡ ಅಂದಿದ್ದು ಅಕರ್ಮಕ. ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಗು ಕುಡಿಯಿತು ಅಂತೀವಿ, ಆಗ ಏನನ್ನು ಅಂತೀವಿ. ಏನನ್ನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರೆ, ಏನು ಅನ್ನುವಂಥ ಪ್ರಶ್ನೆ ಬಂದರೆ ಆ ಪದದ ಮೇಲೆ ಅದು ಸಕರ್ಮಕ. ಹೇಗೆ, ಏಕೆ, ಯಾವಾಗ, ಈ ಎಲ್ಲ ಪ್ರಶ್ನೆಗಳು ಬಂದರೆ ಅದು ಅಕರ್ಮಕ, ಆಯಿತಾ. ಮಗು ಕುಡಿಯಿತು ಅಂದರೆ ಏನು ಅಂತೀವಿ, ಆದರೆ ಮಗು ಮಲಗಿತು ಅಂದರೆ ಏನು ಅನ್ನಲ್ಲ. ಯಾವಾಗ ಮಲಗಿತ್ತು, ಏಕೆ ಮಲಗಿತ್ತು, ಹೇಗೆ ಮಲಗಿತ್ತು ಅಂತೀವಿ. ನೋಡಿ ಇಲ್ಲೇ ಇದೆ, ಕಂಡುಹಿಡ್ಕೊಳ್ಳಿ. ಯಾವ ಒಂದು ಪದಕ್ಕೆ ಏನು ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತೀವಿ, ಯಾವ ಒಂದು ಕ್ರಿಯೆಗೆ ಏನು ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತೀವಿ, ಅದು ಸಕರ್ಮಕ. ಉಳಿದಂತೆ ಯಾವುದೇ ಪ್ರಶ್ನೆಗಳನ್ನು ಹಾಕಿದ್ರೂ ಕೂಡ ಅದು ಅಕರ್ಮಕ. ಹುಡುಗ ಓದಿದನು, ಏನನ್ನು ಓದ್ದ ಅಂತೀವಿ, ಆಯಿತಾ. ಆ ರೀತಿಯಾಗಿ ಏನನ್ನು ಅನ್ನುವಂಥ ಪ್ರಶ್ನೆ ಬಂದರೆ ಸಕರ್ಮಕ. ಉಳಿದಿದ್ದೆಲ್ಲವೂ ಕೂಡ ಪ್ರಶ್ನೆಗಳ ರೂಪದಲ್ಲಿ ಬಂದರೆ ಅಕರ್ಮಕ ಧಾತು. ಮತ್ತೊಂದು ರೀತಿಯಲ್ಲಿ ಕ್ರಿಯಾಪದವನ್ನು ವಿಭಾಗ ಮಾಡ್ತೇವೆ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಮತ್ತು ಪ್ರೇರಣಾರ್ಥಕ. ಕ್ರಿಯಾಪದ ಒಂದು ಅದರಲ್ಲಿ ಆಜ್ಞೆ, ಹಾರೈಕೆ, ಆಶೀರ್ವಾದದ ರೂಪದಲ್ಲಿದ್ದರೆ, ಇಲ್ಲಿ ನೀವು ಅಲಿ ಅನ್ನುವಂತಹ ಒಂದು ಕೊನೆಗೆ ಅಕ್ಷರಗಳು ಬರೋದನ್ನು ಗಮನಿಸಿ. ಅಲಿ ಮತ್ತು ಣ, ಮಾಡೋಣ, ತಿನ್ನೋಣ, ಹೋಗೋಣ, ಬರೋಣ, ಮಾಡಲಿ, ತಿನ್ನಲಿ, ನೋಡಲಿ. ಒಟ್ಟಾರೆ ಅಲಿ ಅನ್ನುವಂಥದ್ದು ಕೊನೆಗೆ ಬಂದರೆ ಅಥವಾ ಣ ಬಂದರೆ ವಿದ್ಯಾರ್ಥಕ ಅಂತ ನೆನ್ಪಿಟ್ಕೊಳ್ಳಿ. ನಿಷೇಧಾರ್ಥಕ ಅಂದರೆ ಆ ಕೆಲಸ ಮಾಡಂಗಿಲ್ಲ, ಮಾಡಬಾರ್ದು ಅಂತ ಹೇಳೋದು. ತಿನ್ನರು, ನೋಡರು, ಹೋಗರು, ತಿನ್ನಳು, ಹೋಗನು, ಅನು, ಅಳು, ಅರು ಬಂದರೆ ಕೊನೆಗೆ ಅದು ನಿಷೇಧಾರ್ಥಕ. ಆ ಬರ್ತಿರೋದನ್ನು ಗಮನಿಸಿ. ಸಂಭವನಾರ್ಥಕ ತಿಂದಾನು, ಮಾಡಿಯಾನು, ಮಾಡಿಯಾರು, ಆ ಬರ್ತಿರೋದು ಗಮನಿಸಿ. ಇಲ್ಲಿ ಅ ಬರ್ತಿರೋದು ಗಮನಿಸಿ, ಇಲ್ಲಿ ಆ ಬರ್ತಿರೋದು ಗಮನಿಸಿ. ಇಲ್ಲಿ ಅಲಿ ಮತ್ತು ಣ. ಪ್ರೇರಣಾರ್ಥಕ ಅಂದರೆ ಇಸು ಬರುತ್ತೆ, ಇಸು ಪ್ರತ್ಯಯ. ಮಾಡಿಸು, ತಿನ್ನಿಸು ಅಂದರೆ ಬೇರೆಯವ್ರ ಕಡೆಯಿಂದ ಆ ಕೆಲಸನ ಮಾಡಿಸು ಅಂತ. ಇಸು ಬಂದರೆ ಪ್ರೇರಣಾರ್ಥಕ. ನೋಡಿ ಸ್ನೇಹಿತರೆ, ಸರಳವಾಗಿ ತಿಳ್ಕೊಳ್ಳಿ. ಕೊನೆಗೆ ಅಲಿ ಮತ್ತು ಣ ಬಂದರೆ ವಿದ್ಯಾರ್ಥಕ, ಕೊನೆಯಿಂದ ಎರಡನೇ ಅಕ್ಷರ ಆ ಬಂದರೆ ನಿಷೇಧಾರ್ಥಕ, ಕೊನೆಯಿಂದ ಎರಡನೇ ಅಕ್ಷರ ಆ ಬಂದರೆ ಸಂಭವನಾರ್ಥಕ, ಆಯಿತಾ. ಪ್ರೇರಣಾರ್ಥಕ ಇಸು ಬಂದರೆ ಪ್ರೇರಣಾರ್ಥಕ. ಇದು ಒಂದು ಸ್ವಲ್ಪ ಟ್ರಿಕ್ಸು. ಈ ರೀತಿಯಾಗಿ ಕ್ರಿಯಾಪದದ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ, ಜೊತೆಗೆ ಆನ್ಸರನ್ನು ಕೂಡ ಕೊಡಲಾಗಿದೆ. ನಂತರ ಬರೋಣ ವಿಭಕ್ತಿ ಪ್ರತ್ಯಯ. ಇದಕ್ಕೆ ನೀವು ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹಳಗನ್ನಡ ವಿಭಕ್ತಿ ಪ್ರತ್ಯಯನ ಕಂಠಪಾಠ ಮಾಡಬೇಕು. ಜೊತೆಗೆ ಕಾರಕಾರ್ಥಗಳನ್ನು ಕೇಳ್ತಾರೆ ಸ್ನೇಹಿತರೆ. ಕಾರಕಾರ್ಥಗಳು ಅಂದರೆ ಈ ವಿಭಕ್ತಿ ಪ್ರತ್ಯಯಗಳಿರ್ತಲ್ವ ಅವುಗಳ ಕೆಲಸ ಅದು.
ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ವು ಅಂತ ನೋಡೋಣ. ಈ ವು ಅನ್ನೋದು ಯಾವುದ್ರ ಜೊತೆಗೆ ಬಳಕೆ ಆಗುತ್ತೆ? ಕರ್ತೃವಿನ ಜೊತೆಗೆ ಬಳಕೆ ಆಗುತ್ತೆ. ಹಾಗಾಗಿ ಕರ್ತೃ, ಕಾರಕಾರ್ಥ. ಅನ್ನು ಅನ್ನೋದು ಕರ್ಮ ಪದದ ಜೊತೆಗೆ ಬಳಕೆ ಆಗುತ್ತೆ, ಕರ್ಮಾರ್ಥ. ಇಂದ ಅನ್ನೋದು ಕರಣಾರ್ಥದ ಜೊತೆಗೆ ಬಳಕೆ ಆಗುತ್ತೆ. ಅದೇ ಥರ ಕಂಠಪಾಠ ಮಾಡಬೇಕು. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಹೀಗೆ ಕೇಳ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಸಂಬೋಧನ ಹೆಚ್ಚು ಕೇಳೋದಿಲ್ಲ, ಯಾಕೆಂದರೆ ಅದು ಸಂಸ್ಕೃತದ್ದು. ನೋಡಿ, ಇವುಗಳನ್ನು ಕೇಳ್ತಾರೆ. ಕಾರಕಾರ್ಥಗಳನ್ನು ಮುಖ್ಯವಾಗಿ ನೋಡ್ಕೊಳ್ಳಿ, ಕಂಠಪಾಠ ಮಾಡಬೇಕು. ನಂತರ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ಹೊಸಗನ್ನಡ ವಿಭಕ್ತಿ ಪ್ರತ್ಯಯವನ್ನು ನೋಡ್ಕೊಳ್ಳಿ, ಕೇಳ್ತಾರೆ. ಅದೇ ರೀತಿಯಾಗಿ ತತ್ಸಮ ತದ್ಭವಗಳ ತರಗತಿ 1 ಈಗಾಗಲೇ ನಡೆದಿದೆ. ಯಾವ ಯಾವ ಅಕ್ಷರಗಳಿಗೆ ಯಾವ ಯಾವ ಅಕ್ಷರಗಳು ತದ್ಭವವಾಗಿ ಬರುತ್ತೆ ಅನ್ನೋದು ತರಗತಿಯಲ್ಲಿ ನೋಡಿ, ಜೊತೆಗೆ ಗುರುತು ಮಾಡ್ಕೊಳ್ಳಿ. ಜೊತೆಗೆ ನಂತರ ಆ ಪಟ್ಟಿಯನ್ನು ಕೂಡ ಕೊಡಲಾಗಿದೆ. ನೋಡಿ, ಪಟ್ಟಿಯನ್ನು ಕೂಡ ಕೊಡಲಾಗಿದೆ, ಯಾವ್ಯಾವ ಅಕ್ಷರಗಳಿಗೆ ಯಾವ್ಯಾವ ಅಕ್ಷರ ಬರುತ್ತೆ ಅಂತ. ಈ ಪಟ್ಟಿಯನ್ನು ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಗೆಸ್ ಮಾಡಬೇಕು ಅಂದರೆ ಯಾವ ಅಕ್ಷರ ಹೋಗಿ ಯಾವ ಅಕ್ಷರ ಬರುತ್ತೆ ಅಂತ 1-2 ತರಗತಿಗಳಿದೆ ತತ್ಸಮ ತದ್ಭವ. ಅದನ್ನು ನೋಡಿ ಇದನ್ನು ಓದಿದ್ರೆ ಅರ್ಥ ಆಗುತ್ತೆ. ಈ PDF ನಾನು ಟೆಲಿಗ್ರಾಮ್ಗೆ ಹಾಕ್ತೀನಿ. ಪುಸ್ತಕ ನಿಮಗೆ ಬೇಕಂದರೆ ಇದು ಸಾಮಾನ್ಯ ಕನ್ನಡ ಪುಸ್ತಕ, ಜೊತೆಗೆ ಕಡ್ಡಾಯ ಕನ್ನಡ ಕೂಡ ಆಗುತ್ತೆ. ಇದು ಪರಿಪೂರ್ಣವಾಗಿ ಎಲ್ಲವನ್ನು ಒಳಗೊಂಡಿದೆ. ವ್ಯಾಕರಣ, ಸಾಹಿತ್ಯ ಮತ್ತು ಅಭ್ಯಾಸ ಪತ್ರಿಕೆಗಳನ್ನು ಕೂಡ ಒಳಗೊಂಡಿದೆ. ಈ ಪುಸ್ತಕದ ಮಾಹಿತಿ ಬೇಕಿದ್ದಲ್ಲಿ ನಾನು ಕೊಡುವಂತಹ ನಂಬರ್ಗೆ ಕರೆ ಮಾಡಬೇಡಿ, ಸ್ವೀಕರಿಸಲ್ಲ. ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. 7975595215 7975595215ಗೆ ವಾಟ್ಸಪ್ ಮಾಡಿ ಈ ಪುಸ್ತಕದ ಮಾಹಿತಿಯನ್ನು ಪಡ್ಕೊಳ್ಳಿ. ಇದು ಭಾಗ 1, ಕಡ್ಡಾಯ ಕನ್ನಡ ಭಾಗ 1. ನಾಡಿನ ವಿಡಿಯೋದಲ್ಲಿ ಭಾಗ 2 ನೋಡ್ತಾ ಬರೋಣ. ಇದಿಷ್ಟನ್ನು ಕೂಡ ಮತ್ತೆ ಪುನರಾವರ್ತನೆ ಮಾಡಿ, ಇಲ್ಲಾಂದರೆ ಖಂಡಿತ ಮರ್ತೋಗುತ್ತೆ. ಪುನರಾವರ್ತನೆ ಓದಿನಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ನೀವು ಹೆಚ್ಚೆಚ್ಚು ಪುನರಾವರ್ತನೆ ಮಾಡ್ತಾ ಬಂದರೆ ಪರೀಕ್ಷೆಯಲ್ಲಿ ಬೇಗನೆ ಬರುತ್ತೆ ಅಂತ ಹೇಳ್ತಾ, ಬಹಳಷ್ಟು ಪ್ರಶ್ನೆಗಳಿಗೆ ಗೆಸ್ ಮಾಡಾಕಿ 20ರಿಂದ 30 ಅಂಕಗಳು ನೀವು ಗೆಸ್ ಮುಖಾಂತರನೇ ಪಡ್ಕೊಳ್ಬೋದು. ಇನ್ನು ಬೇಕಾಗಿರೋದು ಎಷ್ಟು ಅಂಕ ನಿಮಗೆ? 30 ಅಂಕ. ಹಾಗಾಗಿ ಗೆಸ್ ಮುಖಾಂತರ 30 ಬಂದರೆ ಇನ್ನು 3-4 ದಿನಗಳಲ್ಲಿ ಓದುವಂಥ ಕಂಟೆಂಟಿಂದ 30 ಖಂಡಿತ ಬರುತ್ತೆ. ಪರೀಕ್ಷೆಯನ್ನು ಒಂದು ಆಶಾವಾದಿಯಾಗಿ ಎದುರಿಸೋಣ ಅಂತ ಹೇಳ್ತಾ, ಮಧ್ಯೆ ಎಲ್ಲೆಲ್ಲೋ ಒಂದೊಂದು ವ್ಯಾಕರಣಾಂಶ ಅಥವಾ ಒಂದೊಂದು ಪ್ರಶ್ನೆಯನ್ನು ಓದಿದ್ರೆ ಪರೀಕ್ಷೆಗೆ ಅನುಕೂಲ ಆಗೋದಿಲ್ಲ. ಒಂದು ಟಾಪಿಕ್ ಅಂತ ತೊಗೊಂಡ್ರೆ ಕೆಲವೇ ಟಾಪಿಕನ್ನು ತೊಗೊಳ್ಳಿ, ಏನು ತೊಂದರೆ ಇಲ್ಲ. 10 ಟಾಪಿಕ್ ತೊಗೊಳ್ಳಿ, ಅದನ್ನೇ ಪರಿಪೂರ್ಣವಾಗಿ ಓದಿದ್ರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ಇದಿಷ್ಟನ್ನು ಹೇಳ್ತಾ, ಇನ್ನು ಸಾಹಿತ್ಯದ ಪ್ರಶ್ನೆಗಳು ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರಿ ಯಾರು. 5ರಿಂದ 10 ಪ್ರಶ್ನೆಗಳು ಬರ್ಬೋದು ಅಂತ ನನ್ನ ಅನಿಸಿಕೆ. ಸಾಹಿತ್ಯ ಓದಲೇಬೇಕಂದ್ರೆ ಕಡ್ಡಾಯ ಕನ್ನಡಕ್ಕೆ ಏನು ಓದಲೇ ಇದ್ದರೂ ಕೂಡ ಪಾಸ್ ಆಗ್ತೀರಾ. ಒಂದು 10ರಿಂದ 15 ವ್ಯಾಕರಣಾಂಶಗಳನ್ನು ಓದ್ಕೊಂಡ್ರೂ ಸಾಕು, ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತೀರಾ. ಹಾಗಾಗಿ ನಿಮಗೆ ಬಿಟ್ಟಿದ್ದು ಸಾಹಿತ್ಯನ ಓದೋದು ಬಿಡೋದು. ಸಾಹಿತ್ಯ ಏನನ್ನೂ ನಾನು ಓದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, 70ರಿಂದ 80 ಅಂಕಗಳು ಬರುತ್ತೆ, ತಗೊಳ್ಬಹುದು. ಹಾಗಾಗಿ ಭಾಗ 4ರಲ್ಲಿ ಒಂದಷ್ಟು ಸಾಹಿತ್ಯ ಅಂಶಗಳನ್ನು ನಾನು ಹೇಳ್ತಾ ಬರ್ತೀನಿ. ಈಗ ಭಾಗ 2ರಲ್ಲಿ ಭಾಗ 1ರ ಮುಂದುವರೆದ ಭಾಗವನ್ನು ನಾವೀಗ ನೋಡ್ತಾ ಬರೋಣ. ಮೊದಲಿಗೆ ಸಮಾಸಗಳು, ಸಮಾಸ ಮತ್ತು ಲೇಖನ ಚಿಹ್ನೆ, ಇವುಗಳ ಬಗ್ಗೆ ಒಂದಷ್ಟು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಜೊತೆಗೆ ದ್ವಿರುಕ್ತಿ, ನುಡಿಗಟ್ಟು, ಇವುಗಳೆಲ್ಲದರ ವ್ಯತ್ಯಾಸವನ್ನು ಹೇಗೆ ಪತ್ತೆ ಹಚ್ಚುವಂಥದ್ದು ಪರೀಕ್ಷೆಯಲ್ಲಿ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಸಮಾಸದಲ್ಲಿ ನಾವು ಪ್ರೌಢಶಾಲಾ ಪುಸ್ತಕದಲ್ಲಿ ಹಾಗೂ ಪ್ರೌಢಶಾಲಾ ಹಂತದಿಂದನೂ ಕೂಡ ನಾವು ಓದ್ತಾ ಬಂದಿದ್ದೀವಿ ಸಮಾಸಗಳನ್ನು. 2 ಪದಗಳ ನಡುವಿನ ಕ್ರಿಯೆಯನ್ನು ಸಮಾಸ ಅಂತೀವಿ, 2 ಅಕ್ಷರಗಳ ನಡುವಿನ ಕ್ರಿಯೆಯನ್ನು ಸಂಧಿ ಅಂತೀವಿ. 2 ಪದಗಳು ಹೇಗೆ ಸೇರುತ್ತೆ ಅನ್ನುವಂತಹ ಅಂಶಗಳನ್ನು ನಾವು ಕಲಿತಾ ಹೋದರೆ ಸಮಾಸ ಅನ್ನೋದು ಸರಳ ಆಗುತ್ತೆ. ನಾವಿಲ್ಲಿ ಒಟ್ಟು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಅಂಶಿ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ, ಈ ಎಲ್ಲದರ ಬಗ್ಗೆ ಕೂಡ ತರಗತಿ ಇದೆ, ಅಲ್ಲೂ ಕೂಡ ನೋಡಬಹುದು. ಇಲ್ಲಿ ಒಂದ್ಸಲ ಗ್ಲಾನ್ಸ್ ಮಾಡ್ತಾ ಬರೋಣ. ಮತ್ತೆ ಸಮಾಸಗಳನ್ನ ನಾವೇನೇ ಓದಿದ್ರೂ ಕೂಡ ಪರೀಕ್ಷಾ ಸಮಯದಲ್ಲಿ ಬೇರೆಯವರು ಹೇಳಿದ್ದು ನಮ್ಮ ತಲೆಗೆ ಬೇಗ ಸರಳವಾಗಿ ಹೋಗುತ್ತೆ. ಹಾಗಾಗಿ ಒಂದಷ್ಟು ಯಾರಿಗಾರು ಮಾರ್ಗದರ್ಶನ ತಗೊಳ್ಳಿ, ಅಥವಾ ಒಂದು ಮೋಟಿವೇಶನ್ ಮಾತುಗಳನ್ನು ಕೇಳಿ, ಮತ್ತು ಮೋಟಿವೇಶನ್ ವಿಡಿಯೋಗಳನ್ನು ನೋಡಿದ್ರೂ ಕೂಡ ನಿಮ್ಮ ಪರೀಕ್ಷೆಗೆ ಎಷ್ಟೋ ಅನುಕೂಲ ಆಗುತ್ತೆ. ನಿಮ್ಮನ್ನು
ಋಣಾತ್ಮಕತೆಯ ಕಡೆಗೆ ಕರ್ಕೊಂಡು ಹೋಗುವಂಥ ಸ್ನೇಹಿತರೇ ಇರಲಿ ಅಥವಾ ಮಾತುಗಳೇ ಇರಲಿ, ಅವುಗಳಿಂದ ದೂರ ಇರಿ ಅಂತ ಹೇಳ್ತಾ ಸಮಾಸಗಳನ್ನು ನೋಡೋದಾದರೆ ಮೊದಲಿಗೆ ಬರೋಣ ತತ್ಪುರುಷ ಸಮಾಸ. ಇಲ್ಲಿ ನೋಡಿ, ನಾವು ಸಮಾಸಗಳಲ್ಲಿ ಎರಡು ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದ ಇದು, ನಂತರ ಉತ್ತರ ಪದ. ಈ ಎರಡೂ ಪದಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಒಂದು ಟ್ರಿಕ್ಸ್ ಮುಖಾಂತರ ನಾವು ಯಾವ ಸಮಾಸ ಅಂತ ಹೇಳೋದನ್ನು ಕಲ್ತ್ಕೊಳ್ತಾ ಹೋಗ್ಬೋದು. ನೋಡಿ, ಬೆಟ್ಟದ ತಾವರೆ ಆ ಇದೆ, ಆಯಿತಾ. ಹಗಲಿನಲ್ಲಿ ಕನಸು ಅಲ್ಲಿ ಇದೆ. ಮನೆಯ ಕೆಲಸ ಆ ಇದೆ. ಮತ್ತು ನಂತರ ಬನ್ನಿ, ಮಲ್ಲರ ಕಾಳಗ, ಮಲ್ಲರ ಅನ್ನೋ ಕಡೆ ಆ ಇದೆ. ಪ್ರಜೆಗಳಿಗೆ ಗೆ ಇದೆ. ಹೀಗಾಗಿ ನಾವಿದನ್ನು ಗಮನಿಸ್ತಾ ಬಂದಾಗ ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯ ಇದೆ. ಜೊತೆಗೆ ಪೂರ್ವ ಪದವೂ ಕೂಡ ನಾಮಪದವಾಗಿದೆ, ಉತ್ತರ ಪದವೂ ಕೂಡ ನಾಮಪದವಾಗಿದೆ. ಇದಿಷ್ಟೇ ನೆನ್ಪಿಟ್ಕೊಳ್ಳಿ, ಎರಡೂ ಪದಗಳು ಕೂಡ ನಾಮಪದ ಆಗಿದೆ. ನಾಮಪದ ನಾಮಪದ, ಇದರ ಜೊತೆಗೆ ನಾಮಪದದ ಜೊತೆಗೆ ವಿಭಕ್ತಿ ಪ್ರತ್ಯಯ ಇದೆ. ಇದಿಷ್ಟೇ ನೆನ್ಪಿಟ್ಕೊಳ್ಳಿ ತತ್ಪುರುಷ ಸಮಾಸ ಆಗಬೇಕು ಅಂದರೆ. ನಾಮಪದ ಇದೆ, ಪೂರ್ವದಲ್ಲೂ ಉತ್ತರದಲ್ಲಿ ಎರಡೂ ಕಡೆ ನಾಮಪದ ಇದೆ. ಆದರೆ ನಾಮಪದದ ಪೂರ್ವ ಪದದ ನಾಮಪದದ ಜೊತೆಗೆ ಅಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ಕೂಡ ನಾಮಪದಗಳೇ ಇದೆ, ಇಲ್ಲೂ ಕೂಡ ನಾಮಪದಗಳೇ ಇದೆ. ಈ ಪೂರ್ವ ಪದದ ಜೊತೆಗೆ ಏನಿದೆ, ವಿಭಕ್ತಿ ಪ್ರತ್ಯಯ ಇದೆ. ಈ ರೀತಿ ಆಗುವಂಥ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ. ನಂತರ ಬರೋಣ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ಏನೇನಿರುತ್ತೆ ಅಂತಂದರೆ, ಈ ಪೂರ್ವ ಪದ ಅಂತ ಹೇಳ್ತೀವಲ್ಲ, ಈ ಪದಗಳಲ್ಲಿ ಈ ನಾಮಪದಗಳ ಗುಣಗಳನ್ನು ಹೇಳಲಾಗ್ತಾ ಇರುತ್ತೆ, ಆಯಿತಾ. ಬಿಳಿದಾದ ತಾವರೆ ಬೆಳ್ದಾವರೆ ಅಂದರೆ ತಾವರೆ ಯಾವ ಬಣ್ಣದ್ದಿದೆ, ಯಾವ ಗಾತ್ರದ್ದಿದೆ, ಆಯಿತಾ. ಗುಣವಾಚಕಗಳು ಅಂತ ಹೇಳ್ತೀವಲ್ಲ, ಅದು ಪೂರ್ವ ಪದದಲ್ಲಿ ಬರ್ತಾ ಹೋಗುತ್ತೆ, ಆಯಿತಾ. ನೋಡಿ, ಹಿರಿದು ಜೇನು ಹೆಜ್ಜೇನು ಅಂದರೆ ಜೇನು ಹೇಗಿದೆ, ಹಿರಿದಾಗಿದೆ, ಅದು ಅದರ ಗುಣವನ್ನು ಹೇಳ್ತಾ ಇದೆ. ಒಟ್ಟಾರೆ ನಾಮಪದದ ಗುಣವನ್ನು ಹೇಳುವಂಥದ್ದು, ಅದು ಗಾತ್ರವಿರ್ಬೋದು, ಬಣ್ಣ ಇರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ಇರ್ಬೋದು, ಅದು ಪೂರ್ವ ಪದದಲ್ಲೇ ಬಂದರೆ ಅದು ಕರ್ಮಧಾರೆಯ ಸಮಾಸ. ಅದನ್ನು ವಿಶೇಷಣ ವಿಶೇಷ್ಯ ಅಂತ ಕೂಡ ಹೇಳ್ತೇವೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಒಟ್ಟಾರೆ ನೋಡಿ, ಉತ್ತರ ಪದದಲ್ಲಿರುವಂಥ ನಾಮಪದ ಅಂದರೆ ಈ ಜಾಗದಲ್ಲಿರುವಂಥ ನಾಮಪದದ ಗುಣವನ್ನು ಮೊದಲೇ ಹೇಳುವಂಥದ್ದು ಕರ್ಮಧಾರೆಯ ಸಮಾಸ. ಅಂದರೆ ಉತ್ತರ ಪದ ನಾಮಪದ ಆಗಿರುತ್ತೆ, ನಾ ಅಂದರೆ ನಾಮಪದ, ಇದರ ಗುಣವನ್ನು ಹೇಳ್ತಾ ಇರುತ್ತೆ, ಅದು ಕರ್ಮಧಾರೆಯ ಸಮಾಸ. ಇನ್ನು ಸುಲಭವಾಗಿ ಪತ್ತೆ ಹಚ್ಬೋದು ದ್ವಿಗು ಸಮಾಸ. ದ್ವಿಗು ಸಮಾಸದಲ್ಲೂ ಕೂಡ ನೋಡಿ, ಉತ್ತರ ಪದದಲ್ಲಿ ನಾಮಪದವೇ ಇರುತ್ತೆ, ಆಯಿತಾ. ಆದರೆ ಇಲ್ಲಿ ಮೊದಲನೇ ಪದ ಏನಾಗಿರುತ್ತೆ, ಸಂಖ್ಯೆ ಆಗಿರುತ್ತೆ. ಸಂಖ್ಯೆಯಿಂದ ಪ್ರಾರಂಭವಾದರೆ ಅಂದರೆ ಮೊದಲನೇ ಪದ ಸಂಖ್ಯೆ ಇದ್ದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೀವಿ. ನೋಡಿ, ಒಂದು ಕಟ್ಟು ಒಗ್ಗಟ್ಟು, ಆಯಿತಾ. ಇಲ್ಲಿ ಒಂದು ಅನ್ನೋದು ಸಂಖ್ಯೆ, ಹೌದಾ. ಎರಡು ಮಡಿ ಇಮ್ಮಡಿ, ನೋಡಿ ಸಂಖ್ಯೆ ಇದೆ. ಮೂರು ಲೋಕ ಮೂಲೋಕ, ನಾಲ್ಕು ಮುಖ ನಾಲ್ಕು ಮುಖ ನಾಲ್ಮುಖ ಅಂದರೆ ಇಲ್ಲಿ ನಾಲ್ಮೊಗ ಅಂತಂದರೆ ಯಾರು ನಾಲ್ಕು ಮುಖವುಳ್ಳವನು ಅವನು ನಾಲ್ಮೊಗ ಅಂತ ಬಿಡಿಸಿದ್ರೆ ಅದು ಬಹುವ್ರೀಹಿ ಸಮಾಸ ಆಗುತ್ತೆ. ಇಲ್ಲಿ ನಾಲ್ಕು ಮುಖ ನಾಲ್ಮೊಗ ಅಂತ ಅಷ್ಟೇ ಇದೆ. ಇಲ್ಲಿ ತಗೊಳ್ಳೋದೇ ಬೇಡ, ಮತ್ತೆ ಗೊಂದಲ ಆಗುತ್ತೆ, ಬೇಡ. ಈ ಉದಾಹರಣೆ ಬೇಡ, ಬಿಟ್ಬಿಡಿ. ನಾಲ್ಮೊಗ ಅನ್ನೋದು ಬಹುವ್ರೀಹಿ ಸಮಾಸಕ್ಕೆ ತಗೊಳ್ಳಿ. ಪಂಚ ಅಮೃತ ಪಂಚಾಮೃತ, ಈ ರೀತಿಯಾಗಿ ನೋಡಿ ಪೂರ್ವ ಪದದಲ್ಲೆಲ್ಲವೂ ಕೂಡ ಸಂಖ್ಯೆ ಬರುತ್ತೆ. ಒಟ್ಟಾರೆ ನೆನ್ಪಿಟ್ಕೊಳ್ಳಿ, ಸಂಖ್ಯೆಯಿಂದ ಸಮಾಸ ಪ್ರಾರಂಭವಾದರೆ ಅದು ದ್ವಿಗು ಸಮಾಸ. ನಂತರ ಬರೋಣ ಅಂಶಿ ಅಥವಾ ಅವ್ಯಯಿ ಭಾವ ಸಮಾಸ ಅಂತ ಕೂಡ ಕರಿತೀವಿ. ಅಂದರೆ ಇಲ್ಲಿ ಒಂದು ಅಂಗ ಮತ್ತು ಉಪಾಂಗ ಇರುತ್ತೆ. ನೋಡಿ, ಕಾಲು ಅನ್ನೋದೊಂದು, ಅದರ ಮುಂದೆ ಉಪಾಂಗ, ಆಯಿತಾ. ನಂತರ ಕೈಯ ಮುಂದು, ಕೈನಲ್ಲಿ ಮುಂಭಾಗ ಅಂತ ಮುಂಗೈ. ಅದೇ ಥರ ಪಗಲಿನ ಮುಂದು ಮುಂಬಗಲ್, ತಲೆಯ ಮುಂದು ಮುಂದಲೆ. ನೋಡಿ, ತಲೆ ಅನ್ನೋದು ಒಂದು ಭಾಗ ಆದರೆ
ತಲೆ ಅನ್ನೋದು ಒಂದು ಭಾಗ ಆದರೆ ಅದರಲ್ಲಿ ಮುಂದೆ ಅನ್ನುವಂಥದ್ದು ಒಂದು ಉಪಭಾಗ, ಆಯಿತಾ. ಹಾಗಾಗಿ ಒಂದು ಭಾಗದಲ್ಲಿ ಒಂದು ಚಿಕ್ಕ ಉಪಭಾಗ ಹೇಳುವಂಥದ್ದು ಅದೇ ಅಂಶ, ಅಂಶೀಭಾವ ಅಂತ ಕರಿತೀವಿ. ಅದನ್ನು ನಾವು ಅಂಶಿ ಸಮಾಸ ಅಂತೀವಿ. ನೀವು ನೆನ್ಪಿಟ್ಕೊಳ್ಬೇಕು ಅಂದರೆ ನೋಡಿ, ಪೂರ್ವ ಪದ ಉತ್ತರ ಪದವಾಗುತ್ತೆ, ಉತ್ತರ ಪದ ಪೂರ್ವ ಪದವಾಗಿರೋದು ಗಮನಿಸ್ಬೋದು. ಇಲ್ಲಿ ಕಾಲಿನ ಮುಂದು ಅನ್ನುವಂಥದ್ದು ಈ ಕಡೆ ಬರೆದಾಗ ಮುಂಗಾಲಾಯಿತು, ಪೂರ್ವ ಪದ ಉತ್ತರ ಪದ ಆಯಿತು, ಉತ್ತರ ಪದ ಪೂರ್ವ ಪದ ಆಯಿತು. ಕೈಯ ಅಡಿ ಅಂಗೈ ಆಯಿತು ನೋಡಿ, ಈ ಪದ ಮೊದಲು ಬಂತು, ಈ ಪದ ನಂತರ ಬಂತು, ಹೌದಾ. ಈ ರೀತಿಯಾಗಿ ಪೂರ್ವ ಪದ ಉತ್ತರ ಪದವಾಗುತ್ತೆ, ಉತ್ತರ ಪದ ಪೂರ್ವ ಪದವಾಗುತ್ತೆ. ಜೊತೆಗೆ ಒಂದು ಭಾಗ ಅಥವಾ ಉಪಭಾಗ ಇರುತ್ತೆ, ಅದು ಅಂಶಿ ಸಮಾಸ. ನಂತರ ದ್ವಂದ್ವ ಸಮಾಸ. ಒಂದು ಚಿಕ್ಕ ವ್ಯತ್ಯಾಸ ತತ್ಪುರುಷ ಸಮಾಸಕ್ಕೂ ದ್ವಂದ್ವ ಸಮಾಸಕ್ಕೂ, ಅಲ್ಲೂ ಎರಡು ಕಡೆ ನಾಮಪದ ಇರುತ್ತೆ, ಆದರೆ ಪೂರ್ವ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಇತ್ತು, ಆದರೆ ಇಲ್ಲೂ ಕೂಡ ನಾಮಪದಗಳೇ ಇರುತ್ತೆ ದ್ವಂದ್ವ ಸಮಾಸದಲ್ಲಿ. ಇಲ್ಲಿ ವಿಭಕ್ತಿ ಪ್ರತ್ಯಯ ಇರೋದಿಲ್ಲ ನೋಡಿ. ಕೆರೆಯು, ಕಟ್ಟೆಯು, ಬಾವಿಯು, ಇಲ್ಲಿ 3 ಪದ ಬರುತ್ತೆ. ದ್ವಂದ್ವ ಸಮಾಸದಲ್ಲಿ 3 ಬರ್ಬೋದು, 2 ಬರ್ಬೋದು, ಆದರೆ 3 ಪದಗಳು ಇರುವಂತಹ ಸಮಾಸ ದ್ವಂದ್ವ ಸಮಾಸನೇ. ಇಲ್ಲಿ ಕೆರೆಯು, ಕಟ್ಟೆಯು, ಬಾವಿಯು ಅಂದರೆ ಕೆರೆ, ಕಟ್ಟೆ, ಬಾವಿಗಳು ಅಂದರೆ ಇದು ನಾಮಪದ, 2ನೇ ಪದನೂ ನಾಮಪದ, 3ನೇ ಪದನೂ ನಾಮಪದ. ಹಾಗಾಗಿ ಎಲ್ಲವೂ ಕೂಡ ನಾಮಪದಗಳಿರುತ್ತೆ. ತತ್ಪುರುಷ ಸಮಾಸದಲ್ಲೂ ಎರಡೂ ಕೂಡ ನಾಮಪದ ಇತ್ತು, ಆದರೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಿತ್ತು, ನೆನಪಿದೆಯಾ ಪೂರ್ವ ಪದದಲ್ಲಿ. ಆದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಸೇರೋದಿಲ್ಲ. ಕೆರೆಯು, ಕಟ್ಟೆಯು, ಬಾವಿಯು, ಕೆರೆಯು ಊ ಅನ್ಬೇಕಾದ್ರೆ ಅದು ವಿಭಕ್ತಿ ಪ್ರತ್ಯಯ ಅಲ್ಲ, ಊ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ, ಊ ಅನ್ನುವಂಥದ್ದು ವಿಭಕ್ತಿ ಪ್ರತ್ಯಯ ಅಲ್ಲ, ಆಯಿತಾ. ಎಲ್ಲ ನಾಮಪದಗಳಿದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯ ಇಲ್ಲ ಅಂತ ಅಂದಾಗ ನಾವು ಅದನ್ನು ದ್ವಂದ್ವ ಸಮಾಸ ಅಂತ ಕರಿತೇವೆ. ಆನೆಯು, ಕುದುರೆಯು, ಒಂಟೆಯು, ಆನೆ, ಕುದುರೆ, ಒಂಟೆಗಳು. ರಾಮನು, ಲಕ್ಷ್ಮಣನು, ಸೀತೆಯು, ರಾಮ, ಲಕ್ಷ್ಮಣ, ಸೀತೆಯರು. ಈ ರೀತಿಯಾಗಿ ಎಲ್ಲವೂ ನಾಮಪದ ಇದ್ದಾಗ ದ್ವಂದ್ವ ಸಮಾಸ ಅಂತ ನೆನ್ಪಿಟ್ಕೊಳ್ಳಿ. ನಂತರ ಬರೋಣ ಬಹುವ್ರೀಹಿ ಸಮಾಸ. ಇಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವ ಸಮಾಸ ಯಾವುದು ಅಂತ ಕೇಳ್ತಾರೆ. ಆವಾಗ ಸ್ನೇಹಿತರೆ ನಾವು ಬಹುವ್ರೀಹಿ ಸಮಾಸ ಅಂತ ಉತ್ತರವನ್ನು ಬರಿಬೇಕು. ಅಂದರೆ ಇಲ್ಲಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತೆ, ಇಲ್ಲಿರುವಂತಹ ಪದಗಳನ್ನು ಮೀರಿತು. ಯಾರು 3 ಕಣ್ಣುಳ್ಳವನು ಅವನು ಮುಕ್ಕಣ್ಣ, ಅಂದರೆ ಇಲ್ಲಿ ಮುಕ್ಕಣ್ಣ ಅನ್ನುವಂತಹ ಬೇರೊಂದು ಪದ ಹೊಸದಾಗಿ ಪ್ರಧಾನವಾಯಿತು, ಆಯಿತಾ. ಕೆಂಪಾದ ಕಣ್ಣುಳ್ಳವನು ಕೆಂಗಣ್ಣ, ಪಾಲದಲ್ಲಿ ನೇತ್ರವುಳ್ಳವನು ಪಾಲನೇತ್ರ, ಯಾರು ಪಾಣಿಯಲ್ಲಿ ಚಕ್ರವುಳ್ಳವನು ಅವನು ಚಕ್ರಪಾಣಿ. ಈ ರೀತಿಯಾಗಿ ಒಟ್ಟಾರೆ ನೀವು ನೆನ್ಪಿಟ್ಕೊಳ್ಳಿ, ದೇವರ ಮತ್ತೊಂದು ಹೆಸರು ಬಂದರೆ ಅಥವಾ ಒಂದು ಹೊಸ ಪದ ಅಂತ ನಿಮ್ಗನ್ಸಿದ್ರೆ ಅದು ಬಹುವ್ರೀಹಿ ಸಮಾಸ ಆಗಿರುತ್ತೆ. ಬಹಳಷ್ಟು 90% ದೇವರ ಮತ್ತೊಂದು ಹೆಸರುಗಳನ್ನೇ ಇಲ್ಲಿ ಕೊಡಲಾಗುತ್ತೆ, ಎಲ್ಲಿ ಬಹುವ್ರೀಹಿ ಸಮಾಸಗಳಲ್ಲಿ. ಇನ್ನು ಕ್ರಿಯಾ ಸಮಾಸಕ್ಕೆ ಬರೋಣ. ಕ್ರಿಯಾ ಸಮಾಸದಲ್ಲಿ 2ನೇ ಪದ ಅಂದರೆ ಉತ್ತರ ಪದ ಏನಾಗಿರುತ್ತೆ, ಕ್ರಿಯೆಯಿಂದ ಕೂಡಿರುತ್ತೆ. ಮೈಯನ್ನು ಮುಟ್ಟಿ ನೋಡಿ, ಮುಟ್ಟಿ ಎನ್ನುವಂಥದ್ದು ಕ್ರಿಯಾ ಸಮಾಸ. ಮನಸ್ಸಿನಿಂದ ಕಾಣು, ಮನಗಾಣು ನೋಡಿ, ಕಾಣು ಅನ್ನುವಂಥದ್ದು ಕ್ರಿಯಾ ಸಮಾಸ, ಬೀಳು ಅನ್ನುವಂಥದ್ದು ಕ್ರಿಯಾ ಸಮಾಸ. ತೆರೆ, ಈ ರೀತಿಯಾಗಿ 2ನೇ ಪದ ಗಮನಿಸಿ, ಆ 2ನೇ ಪದ ಕ್ರಿಯೆ ಆಗಿರಬೇಕು ನೋಡಿ, ಇಲ್ಲಿ ಕ್ರಿಯೆ ಬರಬೇಕು. ಆ 2ನೇ ಪದ ಕ್ರಿಯೆ ಆಗಿದ್ದರೆ ಅದು ಕ್ರಿಯಾ ಸಮಾಸ. ಅದೇ ಮೊದಲ ಪದ ಕ್ರಿಯೆಯಾಗಿದ್ದರೆ ನೋಡಿ ಗಮಕ ಸಮಾಸ. 2ನೇ ಪದ ಕ್ರಿಯೆಯಾಗಿದ್ದರೆ ಕ್ರಿಯಾ ಸಮಾಸ, ಮೊದಲನೇ ಪದ ಕ್ರಿಯೆಯಾಗಿದ್ದರೆ ಗಮಕ ಸಮಾಸ. ನೀವು ಯಾವತ್ತೂ ಕೂಡ ವ್ಯಾಕರಣಗಳನ್ನು ಒಟ್ಟಿಗೆ ತಗೊಳ್ಬೇಕು. ಸಮಾಸ ಅಂತಂದಾಗ ಒಟ್ಟಾರೆ ಸಮಾಸಗಳ ಪರಿಚಯ ಇದ್ದರೆ ಮಾತ್ರ ನಿಮಗೆ ಸಮಾಸವನ್ನು ಪತ್ತೆ ಹಚ್ಚೋದಕ್ಕೆ ಸುಲಭ. ಸಂಧಿ ಅಂತ ಬಂದಾಗ ಒಟ್ಟಾರೆ ಅಷ್ಟು ಸಂಧಿಗಳ ಪರಿಚಯ ಇರಬೇಕು, ಏಕಕಾಲದಲ್ಲಿ ಅಷ್ಟನ್ನು ಗಮನಿಸ್ಬೇಕು ನೀವು, ಆವಾಗ ನಿಮಗೆ ವ್ಯಾಕರಣಾಂಶ ಸುಲಭ ಆಗುತ್ತೆ. ಗಮಕ ಸಮಾಸದಲ್ಲಿ ನೋಡಿ, ಮೊದಲನೇ ಪದ ಏನಿದೆ ಅದು ಸರ್ವನಾಮ ಇರಬೇಕು. ಅವನು, ಅದು, ಅವಳು ಇವೆಲ್ಲವೂ ಕೂಡ ಸರ್ವನಾಮ. ಮೊದಲನೇ ಪದ ಸರ್ವನಾಮ ಆಗಿದ್ದರೆ ಅದು ಗಮಕ ಸಮಾಸವಾಗಿರುತ್ತೆ. ಜೊತೆಗೆ ಮೊದಲನೇ ಪದ ಕ್ರಿಯೆಯಿಂದ ಕೂಡಿದರೂ ಕೂಡ ಗಮಕ ಸಮಾಸ ಆಗಿದೆ ನೋಡಿ. ಮಾಡಿದುದು, ಅರಳುವುದು, ಆಯಿತಾ, ಸೊಕ್ಕಿದುದು, ಉಡುವುದು, ಸಿಡಿಯುವುದು ಇವೆಲ್ಲವೂ ಕೂಡ ಕ್ರಿಯಾಪದ. ಮೊದಲನೇ ಪದನೇ ಕ್ರಿಯೆಯಿಂದ ಕೂಡಿದರೆ ಅದು ಕೂಡ ಗಮಕ ಸಮಾಸ. ನಾವು ನೆನ್ಪಿಟ್ಕೊಳ್ಬೇಕು, 2ನೇ ಪದ ಕ್ರಿಯೆಯಿಂದ ಕೂಡಿದರೆ ಕ್ರಿಯಾ ಸಮಾಸ, ಮೊದಲನೇ ಪದ ಕ್ರಿಯೆಯಿಂದ ಕೂಡಿದರೆ ಗಮಕ ಸಮಾಸ, 2ನೇ ಪದ ಕ್ರಿಯೆಯಿಂದ ಕೂಡಿದರೆ ಕ್ರಿಯಾ ಸಮಾಸ.
ಈಗ ಸಮಾಸ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಸಮಾಸ ಅನ್ನೋ ಒಂದು ತರಗತಿ ಇದೆ, ಅಲ್ಲಿ ನೋಡಬಹುದು. ಒಟ್ಟಾರೆ ಒಂದು ಸತಿ ನೋಡೋಣ, ನೋಡಿ ರಿವಿಷನ್ ಮಾಡೋಣ. ತತ್ಪುರುಷ ಸಮಾಸ ಅಂದರೆ ಈಗಾಗಲೇ ಹೇಳಿದೆ, ನಾಮಪದ ಜೊತೆಗೆ ನಾಮಪದ ಸೇರಿ ಆಗುವಂತಹ ಸಮಾಸ. ಅದೇ ಇಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ. ಕರ್ಮಧಾರಯ ಸಮಾಸ ಅಂತಂದರೆ ಮೊದಲನೇ ಪದ ಎರಡನೇ ಪದದ ನಾಮಪದದ ವಿಶೇಷಣವನ್ನು ಹೇಳುವಂಥದ್ದು. ಇನ್ನು ದ್ವಿಗು ಸಮಾಸ ಅಂತಂದರೆ ಮೊದಲನೇ ಪದ ಸಂಖ್ಯೆ ಇರುತ್ತೆ, ಮೊದಲನೇ ಪದನೇ ಸಂಖ್ಯೆ ಇರುತ್ತೆ. ಅಂಶಿ ಸಮಾಸ ಅಂದರೆ ಒಂದು ಭಾಗ ಅದರ ಒಂದು ಉಪಭಾಗವನ್ನು ಹೇಳ್ತಾ ಇರ್ತಾರೆ. ದ್ವಂದ್ವ ಸಮಾಸ ಅಂತಂದರೆ ಎಲ್ಲವೂ ಬರೀ ನಾಮಪದಗಳಿಂದ ಆಗಿರುತ್ತೆ. ಬಹುರ್ವಿ ಸಮಾಸ ಅಂತಂದರೆ ಬೇರೊಂದು ಪದದ ಅರ್ಥ ಇಲ್ಲಿ ಪ್ರಮುಖವಾಗಿರುತ್ತೆ. ಹೇಳಿದ್ನಲ್ಲ, ದೇವರುಗಳ ಬೇರೆ ಬೇರೆ ಹೆಸರುಗಳಿದೆ ಅಂತ, ಅದು. ಕ್ರಿಯಾ ಸಮಾಸ ಅಂತಂದರೆ ಎರಡನೇ ಪದ ಕ್ರಿಯೆಯಿಂದ ಕೂಡಿರುತ್ತೆ. ಇನ್ನು ಗಮಕ ಸಮಾಸ ಅಂದರೆ ಮೊದಲನೇ ಪದನೇ ಕ್ರಿಯೆಯಿಂದ ಕೂಡಿರುತ್ತೆ. ಇದಿಷ್ಟು ಕೂಡ ಒಂದು ಸಮಾಸಗಳ ಒಂದು ಪುನರಾವರ್ತನೆ. ಇದನ್ನು ನೀವು ಬರ್ಕೊಂಡ್ರೆ ತುಂಬ ಸುಲಭ ಅನಿಸುತ್ತೆ ನಿಮಗೆ. ಇದಿಷ್ಟು ಕೂಡ ಸಮಾಸಗಳ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. PDF ಅಲ್ಲಿ ನಾನು ಪ್ರಶ್ನೆಗಳನ್ನು ಕೊಡ್ತೀನಿ. ಪ್ರಶ್ನೆಯನ್ನು ಈಗ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ, ಅದನ್ನು ನೀವೇ ಬಿಡಿಸಿ ಉತ್ತರ ಕೂಡ ಅಲ್ಲೇ ಇದೆ, ತಾಳೆ ನೋಡ್ಕೊಳ್ಳಿ. ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ, ಉತ್ತರಗಳನ್ನು ಕೂಡ ಕೊಡಲಾಗಿದೆ, ಅದನ್ನು ನೋಡ್ಕೊತ ಬನ್ನಿ. ಇನ್ನೊಂದು ಅರಿ ಸಮಾಸದ ಬಗ್ಗೆ ಹೇಳ್ಬೇಕು ನಿಮಗೆ. ಅರಿ ಸಮಾಸ ಅಂತಂದರೆ ಅದೇನು ಪ್ರತ್ಯೇಕ ಸಮಾಸವಲ್ಲ. ಒಂದು ಸಂಸ್ಕೃತ ಪದ ಇದ್ದು ಒಂದು ಕನ್ನಡ ಪದ ಇದ್ದರೆ ಅದನ್ನು ನಾವು ಅರಿ ಸಮಾಸ ಅಂತೀವಿ. ಅರಿ ಸಮಾಸ ಯಾವುದೇ ಸಮಾಸದ ಒಳಗೂ ಕೂಡ ಬರಬಹುದು. ಒಟ್ಟಾರೆ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಇದ್ದರೆ ಅದನ್ನು ಅರಿ ಸಮಾಸ ಅಂತ ಕರಿತೀವಿ. ನಂತರ ಬರೋಣ ಸ್ನೇಹಿತರೆ, ದ್ವಿರುಕ್ತಿ, ಜೋಡಿ ಪದ, ನುಡಿಗಟ್ಟು. ಈ ಮೂರು ಕೂಡ ಆಪ್ಷನ್ನಾಗಿ ತಗೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಯಾವುದೋ ಒಂದು ಪದ ಕೊಟ್ಟು ಈ ಪದವು ಯಾವುದಕ್ಕೆ ಉದಾಹರಣೆಯಾಗಿ ಕೊಡಬಹುದು, ದ್ವಿರುಕ್ತಿನ, ಜೋಡಿ ಪದನ, ನುಡಿಗಟ್ಟ ಅಂತ ತಿಳ್ಕೊಳ್ಬೇಕು. ಒಟ್ಟಾರೆ ದ್ವಿರುಕ್ತಿ ಅಂತಂದರೆ ಒಂದೇ ಪದ ಮತ್ತೆ ಮತ್ತೆ ಬಂದು ಅರ್ಥ ಇದ್ದರೆ ದ್ವಿರುಕ್ತಿ ಅಂತೀವಿ. ಅಂದರೆ ಇಲ್ಲಿ ಹೌದು ಹೌದು, ನಿಲ್ಲು ನಿಲ್ಲು, ನೋಡಿ ಬನ್ನಿ ಬನ್ನಿ, ಈ ಒಂದೇ ಪದ ಮತ್ತೆ ಬರ್ತಾ ಇದೆ, ಹೌದಾ, ಇದಕ್ಕೆ ಅರ್ಥ ಇದೆ, ಇದನ್ನು ದ್ವಿರುಕ್ತಿ ಅಂತೀವಿ. ಅದೇ ಪಟ ಪಟ, ಜುಳು ಜುಳು, ನೋಡಿ ಪಟ ಪಟ, ಜುಳು ಜುಳು, ಒಂದೇ ಪದ ಮತ್ತೆ ಬಂದರೂ ಕೂಡ ಇದಕ್ಕೆ ಅರ್ಥ ಇಲ್ಲ, ಶಬ್ದದ ಅನುಕರಣೆ ಮಾತ್ರ. ಇದಕ್ಕೆ ಅನುಕರಣಾವ್ಯಯ ಅಂತ ಕರಿತೀವಿ. ಅನುಕರಣಾವ್ಯಯ. ಒಂದೇ ಪದ ಮತ್ತೆ ಬಂದು ಅರ್ಥ ಇದ್ದರೆ ವಿರುಕ್ತಿ ಆಗುತ್ತೆ, ಒಂದೇ ಪದ ಮತ್ತೆ ಬಂದು ಅರ್ಥ ಇಲ್ಲ ಅಂತಂದರೆ ಅನುಕರಣಾವ್ಯಯ ಆಗುತ್ತೆ. ಒಂದೇ ಪದ ಮತ್ತೆ ಬರಬೇಕು ಅಂತನಿಲ್ಲ ಅನುಕರಣಾವ್ಯಯದಲ್ಲಿ. ಸುಯ್ಯನೆ, ರೊಯ್ಯನೆ, ಈ ರೀತಿಯ ಶಬ್ದದ ಅನುಕರಣೆ ಕೂಡ ಮಾಡಬಹುದು. ಮತ್ತು ಈ ರೀತಿಯಾಗೂ ಪಟಪಟ, ಜುಳು ಜುಳು, ಸರಸರ, ಈ ರೀತಿಯಾಗೂ ಕೂಡ ಬರಬಹುದು. ಒಂದು ಪದ ಮತ್ತೆ ಬಂದು ಅರ್ಥ ಇದ್ದರೆ ದ್ವಿರುಕ್ತಿ ಆಗುತ್ತೆ. ಇಲ್ಲಿ ಉದಾಹರಣೆಯಾಗಿ ನೋಡ್ತಾ ಇದ್ದೀವಿ, ಬೇಡ ಬೇಡ, ಈ ರೀತಿಯಾಗಿ. ನಿಮಗೆ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಕೊಡ್ತಾರೆ, ಮೊತ್ತ ಮೊದಲು, ಆಯಿತಾ, ಕಟ್ಟ ಕಡೆಗೆ, ನಟ್ಟ ನಡುವೆ, ಬಟ್ಟ ಬಯಲು, ತುತ್ತ ತುದಿ, ಈ ರೀತಿ ಕೊಟ್ಟಾಗಲೂ ಕೂಡ ದ್ವಿರುಕ್ತಿ ಆಗಿರುತ್ತೆ ಅಂತ ನೆನಪಿರಿ ಸ್ನೇಹಿತರೆ. ನೋಡಿ, ಈ ಎರಡನೇ ಅಕ್ಷರ ಸಜಾತಿಯ ಒತ್ತಕ್ಷರ ಬರ್ತಾ ಇರೋದು ನೆನ್ಪಿಟ್ಕೊಳ್ಳಿ. ಬಟ್ಟ ಬಯಲು, ತುತ್ತ ತುದಿ, ಆಯಿತಾ, ಈ ರೀತಿಯಾಗಿ ಮೆಲ್ಲ ಮೆಲ್ಲನೆ, ಕೊನೆ ಕೊನೆಗೆ, ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ, ಈ ರೀತಿಯಾಗಿ. ಅಂದರೆ ನೀವು ಅದನ್ನು ಬಿಡಿಸಿ ಒಂದೇ ರೀತಿಯ ಎರಡು ಪದಗಳು ನಿಮಗೆ ಸಿಗುತ್ತೆ. ಈ ರೀತಿ ಇದ್ದಾಗಲೂ ಕೂಡ ದ್ವಿರುಕ್ತಿನ, ಅದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ಎರಡನೇ ಒಂದು ಅಕ್ಷರ ಸಜಾತಿಯ ಒತ್ತಕ್ಷರ ಬಂದರೂ ಕೂಡ ಈ ದ್ವಿರುಕ್ತಿ ಆಗಿರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇರಲಿ. ಇನ್ನು ಜೋಡಿ ಪದ, ಕೆನೆ ಮೊಸರು, ಹಾಲು ಜೇನು, ಅಂದರೆ ಹಾಲು ಜೇನು, ಹಾಲು ಜೇನು, ಓದು ಬರಹ, ಈ ರೀತಿಯ ಪದಗಳು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಜೊತೆ ಜೊತೆಯಾಗಿ ಬಳಕೆ ಆಗ್ತಿರುತ್ತೆ. ಅಂತಹ ಪದಗಳನ್ನು ನಾವು ಜೋಡಿ ಪದಗಳು ಅಥವಾ ಜೋಡು ನುಡಿ ಅಂತ ಕರಿತೀವಿ. ಒಂದೊಂದ್ಸಲ ಮೊದಲನೇ ಪದಕ್ಕೆ ಎರಡನೇ ಪದ ವಿರುದ್ಧವಾಗಾದರೂ ಇರ್ಬೋದು, ಅಥವಾ ಸಮಾನಾರ್ಥಕ ಪದವಾಗಾದರೂ ಇರಬಹುದು. ಒಟ್ಟಾರೆ ಜೊತೆ ಜೊತೆಯಾಗಿ ಬಳಕೆ ಆಗುತ್ತೆ. ಎರಡೂ ಪದಗಳು ಬೇರೆ ಬೇರೆ ಇರುತ್ತೆ, ಆದರೂ ಕೂಡ ಜೊತೆ ಜೊತೆಯಾಗಿ ಬಳಕೆ ಆಗೋದನ್ನು ನಾವು ಜೋಡಿ ಪದ ಅಂತ ಕರಿತೀವಿ. ಈ ಚಾರ್ಟಲ್ಲಿ ನೀವು ನೋಡಬಹುದು ದ್ವಿರುಕ್ತಿ ಅಂದ್ರೇನು, ಜೋಡಿ ಪದ ಅಂದ್ರೇನು, ನುಡಿಗಟ್ಟು ಅಂದ್ರೇನು. ನುಡಿಗಟ್ಟು ಅಂದರೆ ನೋಡಿ ತಿಳ್ಕೊಳ್ಳಿ, ಚಿಕ್ಕ ಚಿಕ್ಕ ವ್ಯತ್ಯಾಸ ಇದೆ ಇಲ್ಲಿ. ಒಂದೇ ಪದ ಮತ್ತೆ ಮತ್ತೆ ಬಂದು ಅರ್ಥ ಇದ್ದರೆ ದ್ವಿರುಕ್ತಿ ಆಗುತ್ತೆ ಸ್ನೇಹಿತರೆ. ಜೋಡಿ ಪದ ಅಂತಂದರೆ ಎರಡೂ ಪದಗಳು ಬೇರೆ ಬೇರೆ, ಆದರೆ ಜೊತೆ ಜೊತೆಯಾಗಿ ಬಳಕೆಯಾಗುತ್ತೆ. ಇನ್ನು ನುಡಿಗಟ್ಟು ಅಂತಂದರೆ ಅಲ್ಲಿರುವಂತಹ ಪದನೇ ಬೇರೆ, ಅದು ಕೊಡುವಂತಹ ಅರ್ಥನೇ ಬೇರೆ.
ಆಯಿತಾ. ಇವುಗಳನ್ನು ನಾವು ನುಡಿಗಟ್ಟುಗಳು ಅಂತ ಕರಿತೀವಿ. ಅಂದರೆ ಕೈ ಕೊಟ್ಟ ಅಂತಂದರೆ, ಕೈಯನ್ನು ಕೊಟ್ಟ ಅಂತಂದರೆ ಮೋಸ ಮಾಡ್ದ ಅಂತ ಅದರ ಅರ್ಥ. ಅಂದರೆ ಅಲ್ಲಿ ಇರುವಂಥ ಪದಗಳೇ ಬೇರೆ, ಕೈ ಕೊಟ್ಟ ಅನ್ನುವಂಥ, ಆದರೆ ಕೊಡ್ತಿರೋ ಅರ್ಥ ಏನು, ಮೋಸ ಮಾಡಿದ್ರು ಅಂತ. ಈ ರೀತಿಯಾದಂತಹ ಪದಗಳನ್ನು ನುಡಿಗಟ್ಟುಗಳು ಅಂತ ಕರಿತೀವಿ. ಈ ರೀತಿಯಾಗಿ ಯಾವುದಾದ್ರು ಒಂದು ಪದ ಕೊಟ್ಟು ಇದು ನುಡಿಗಟ್ಟ, ಜೋಡಿ ಪದನ, ದ್ವಿರುಕ್ತಿನ, ಅನುಕರಣ ಪದನ, ಈ ರೀತಿಯಾಗಿ ಆಪ್ಷನ್ನ ಕೊಟ್ಟು ಕೇಳ್ತಾರೆ. ಅವಾಗ ನಿಮಗೆ ಆಪ್ಷನ್ಗಳ ಅರ್ಥ ಗೊತ್ತಿದ್ರೆ ಸುಲಭವಾಗಿ ಗುರ್ತು ಮಾಡ್ತೀರಾ. ಈ ರೀತಿಯ ಒಂದಷ್ಟು ನುಡಿಗಟ್ಟುಗಳನ್ನು ಕೂಡ ಈ PDF ಅಲ್ಲಿ ಇರುತ್ತೆ, ಅದನ್ನು ಓದ್ಕೊಳ್ತಾ ಬನ್ನಿ. ನಂತರ ಬರೋಣ ಮತ್ತೊಂದು ವ್ಯಾಕರಣಾಂಶ. ಈಗಾಗಲೇ ನಾವು ತಿಳ್ಕೊಂಡ್ವಿ, ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ, ದ್ವಿರುಕ್ತಿ, ಜೋಡಿ ಪದ, ನುಡಿಗಟ್ಟುವಿನ ಬಗ್ಗೆ ತಿಳ್ಕೊಂಡ್ವಿ. ಈಗ ಮತ್ತೊಂದು ವ್ಯಾಕರಣಾಂಶ ಅವ್ಯಯ. ಇವುಗಳ ಮೇಲೆ ಖಂಡಿತ 2 ಅಥವಾ 3 ಪ್ರಶ್ನೆ ಬಂದಿದ್ದೇ ಇರುತ್ತೆ. ಅಂತ ಇದು ಕೂಡ ಸರಳವಾಗಿದೆ, ನೋಡೋದಕ್ಕೆ ಬೇರೆ ಬೇರೆ ಬಹಳಷ್ಟು ವಿಭಾಗಗಳಿದೆ ಅಂತ ಅನಿಸಿದ್ರು ಕೂಡ ನೀವು ಒಂದು ಟ್ರಿಕ್ಸ್ ಮುಖಾಂತರ ಕಲ್ತ್ಕೊತಾ ಹೋದರೆ ಅವ್ಯಯಗಳನ್ನು ಪತ್ತೆ ಹಚ್ತೀರಾ. ಹಾಗಾದರೆ ಅವ್ಯಯ ಅಂದ್ರೇನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಅವ್ಯಯ ಅಂದರೆ ಉದಾಹರಣೆಗೆ ಹೇಳ್ತೀನಿ ನೋಡಿ. ಅವನು ಚೆನ್ನಾಗಿ ಪರೀಕ್ಷೆ ಬರೆದನು. ಯಾರು? ಅವನು. ನೋಡಿ, ಅವನು ಚೆನ್ನಾಗಿ ಪರೀಕ್ಷೆ ಬರೆದನು. ಆಯಿತಾ. ಅವಳು ಚೆನ್ನಾಗಿ ಪರೀಕ್ಷೆ ಬರೆದಳು. ಅವರು ಚೆನ್ನಾಗಿ ಪರೀಕ್ಷೆ ಬರೆದರು. ಆಯಿತಾ. ಅಂದರೆ ಅವನು ಇದ್ದಾಗಲೂ ಚೆನ್ನಾಗಿ ಅಂತಲೇ ಬಳಸಿದ್ವಿ, ಅವರು ಅವಳು ಇದ್ದಾಗಲೂ ಚೆನ್ನಾಗಿ ಅಂತಲೇ ಬಳಸಿದ್ವಿ. ಹಾಗಾಗಿ ಏಕವಚನ ಇರಲಿ, ಬಹುವಚನ ಇರಲಿ, ಆಯಿತಾ, ಈ ಪದಗಳು ಬದಲಾಗೋದಿಲ್ಲ. ಎಂಥ ಪದಗಳು? ಅವ್ಯಯ ಪದಗಳು. ಹಾಗಾಗಿ ಏಕವಚನಕ್ಕೂ ಅದೇ, ಬಹುವಚನಕ್ಕೂ ಅದೇ, ಸ್ತ್ರೀಲಿಂಗಕ್ಕೂ ಅದೇ, ಪುಲ್ಲಿಂಗಕ್ಕೂ ಅದೇ. ಇಂತಹ ಪದಗಳನ್ನು ನಾವು ಅವ್ಯಯ ಪದಗಳು ಅಂತ ಕರಿತೇವೆ. ನೋಡಿ, ಅವುಗಳಲ್ಲಿ ಇಷ್ಟು ವಿಧ. ಇವುಗಳನ್ನ ಸರಳವಾಗಿ ನೆನಪಿಟ್ಕೊಳ್ಬೋದು. ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧ ಸೂಚಕ ಅವ್ಯಯ, ಕೃದಂತ ಅವ್ಯಯ, ತದ್ದಿದಾಂತ ಅವ್ಯಯ, ಅವಧಾರಣ ಅವ್ಯಯ. ಇಷ್ಟೊಂದ ಅಂತ ಅನ್ಕೋಬೇಡಿ, ಇಷ್ಟೊಂದು ನೆನ್ಪಿಟ್ಕೊಳ್ಬೇಕಂತೆ ಒಂದು ಚಿಕ್ಕ ಚಿಕ್ಕ ವ್ಯತ್ಯಾಸ ಅಷ್ಟೇ ಒಂದಕ್ಕೂ ಮತ್ತೊಂದಕ್ಕೂ. ಆಯಿತಾ. ನೋಡ್ತಾ ಬರೋಣ. ಈಗ ಉದಾಹರಣೆಯನ್ನು ಮೊದಲು ಗಮನಿಸೋಣ. ಉದಾಹರಣೆಯನ್ನು ನೋಡ್ತಾ ಬನ್ನಿ. ನೋಡಿ, ನಾನು ಈಗಲೇ ಹೇಳಿದೆ ಚೆನ್ನಾಗಿ ಪರೀಕ್ಷೆ ಬರೆದ. ಯಾವಾಗ ಬಂದರು? ಬಳಿಕ. ಬಸ್ ಬಂದ ಬಳಿಕ ಮನೆಗೆ ಬಂದರು ಅಂತ. ಕೂಡಲೇ ನೀನು ಇಲ್ಲಿಗೆ ಬಾ ಅಂತೀವಿ. ಆಯಿತಾ. ಬೇಗನೆ ಊಟವನ್ನು ಮುಗಿಸು ಅಂತೀವಿ. ನೋಡಿ, ಇದೆಲ್ಲವೂ ಕೂಡ ಕ್ರಿಯೆ ನಡೆದ ರೀತಿಯನ್ನು ಹೇಳುತ್ತೆ. ಅಂದರೆ ಪರೀಕ್ಷೆ ಹೇಗೆ ನಡೀತು, ಆಯಿತಾ, ಯಾವಾಗ ಬಂದರು, ಅಂದರೆ ಕ್ರಿಯೆ ನಡೆದ ರೀತಿಯನ್ನು, ಸಮಯವನ್ನು, ಸ್ಥಳವನ್ನು ಹೇಳುವಂಥದ್ದು ಸಾಮಾನ್ಯ ಅವ್ಯಯ. ಕ್ರಿಯೆ ಅಂದರೆ ನಮಗೆ ಗೊತ್ತು, ಕೆಲಸ. ಆ ಕೆಲಸ ಯಾವ ರೀತಿ ನಡೀತು, ಯಾವ ಸ್ಥಳದಲ್ಲಿ ನಡೀತು, ಯಾವ ಕಾಲದಲ್ಲಿ ನಡೀತು, ಈ ಮೂರು ಕೂಡ ನೆನ್ಪಿಟ್ಕೊಳ್ಬೇಕು. ಕಾಲ, ಸ್ಥಳ, ರೀತಿ, ಇದನ್ನು ಮೂರನ್ನು ಕೂಡ ಕ್ರಿಯೆಗೆ ಸಂಬಂಧಿಸಿದಂತೆ ಹೇಳ್ತಾ ಇದ್ದರೆ ಅದನ್ನು ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಈಗಾಗಲೇ ನಾನು ಹೇಳಿದ್ದೀನಿ ಅನುಕರಣ ಅವ್ಯಯ ಅಂತ. ಶಬ್ದದ ಅನುಕರಣೆಯನ್ನು ಮಾಡುವಂಥದ್ದು. ಜುಳು ಜುಳು, ಪಳಪಳ, ಆಯಿತಾ, ರೊಯ್ಯನೆ, ಸುಯ್ಯನೆ, ಈ ರೀತಿಯಾದಂತಹ ಪದಗಳು. ಭಾವಸೂಚಕ ಅವ್ಯಯ, ಇದನ್ನು ನಿಪಾತ ಅವ್ಯಯ ಅಂತ ಕೂಡ ಕರಿತೀವಿ. ಒಂದೊಂದ್ಸಲ ಪರೀಕ್ಷೆಗಳಲ್ಲಿ ಏನೇನಾಗುತ್ತೆ ಅಂದರೆ ನಮಗೆ ಅದು ಗೊತ್ತಿರುತ್ತೆ, ಆದರೆ ಅಲ್ಲಿ ಬಳಕೆ ಆಗಿರೋವಂಥ ಪದ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಿಪಾತ ಅವ್ಯಯ ಅಂತ ಕೂಡ ಕರಿತೇವೆ. ನಮ್ಮ ಮನಸ್ಸಿನ ಭಾವನೆ ಅದೇನಾದರೂ ಆಗಿರಲಿ ಅದನ್ನು ವ್ಯಕ್ತಪಡಿಸೋದ ಎಲ್ಲ ಅವ್ಯಯಗಳು ಕೂಡ ಭಾವಸೂಚಕ ಅವ್ಯಯಗಳು. ನೋಡಿ, ಇದನ್ನು ಪ್ರತಿನಿತ್ಯ ಬಳಸ್ತೀವಿ. ಅಯ್ಯೋ, ಹಬ್ಬ, ಆಯಿತಾ, ಓ, ಛೇ, ಈ ರೀತಿಯಾದಂತಹ ಒಂದು ಪದಗಳನ್ನ ನಾವು ಅವ್ಯಯಗಳನ್ನು ಬಳಸ್ತೀವಿ. ಅದು ಭಾವಸೂಚಕ ಅವ್ಯಯ. ನಂತರ ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯೆಯ ಜಾಗದಲ್ಲಿ ನಿಂತು ಅದರ ಕೆಲಸವನ್ನು ಮಾಡೋವಂಥದ್ದು. ಅಂದರೆ ಈಗ ನೋಡಿ, ನನಗೆ ಇನ್ನೂ 10 ರೂಪಾಯಿ ಬೇಕು ಅಂತ, ಅಂದರೆ ನೀನು ಮತ್ತೆ ಕೊಡು ಅಂತ ಅದು ಕೇಳ್ತಿರೋ ಅಂಥದ್ದು. ಅಂದರೆ ಕೊಡುವಂಥ ಕ್ರಿಯೆ ನಡೀಲಿ ಅಂತ. ಆಯಿತಾ. ಹಣ್ಣು ಕೊಡಲು ಹೋದರೆ ಅವನು ಬೇಡ ಎಂದನು. ಬೇಡ ಅಂದ ತಕ್ಷಣ ಏನಾಯಿತು? ಕೊಡೋ ಅಂಥ ಕ್ರಿಯೆ ನಿಂತೋಯ್ತು. ಅಂದರೆ ಕ್ರಿಯೆಯ ಮೇಲೆ ಪ್ರಭಾವ ಬೀರುವಂತಹ ಪದಗಳು ಇವೆಲ್ಲ. ಬೇಕು, ಬೇಡ, ಉಂಟು, ಸಾಕು, ಹೌದು. ಅಂದರೆ ಕ್ರಿಯೆಯ ಮೇಲೆ ಇವೆಲ್ಲ ಪದಗಳು ಪ್ರಭಾವ ಬೀರುತ್ತೆ. ಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಎಲ್ಲ ಪದಗಳು, ಅವ್ಯಯಗಳು ಕೂಡ ಕ್ರಿಯಾರ್ಥಕ ಅವ್ಯಯ. ಇನ್ನು 2 ಪದಗಳ ನಡುವೆ ಸಂಬಂಧವನ್ನು ಸೂಚಿಸುತ್ತಲ್ಲ, ಅದೆಲ್ಲವೂ ಕೂಡ ಸಂಬಂಧ
ಸಂಬಂಧ ಅವ್ಯಯ. ಅಂದರೆ ಮತ್ತು, ಅಥವಾ, ಆದ್ದರಿಂದ, ಏಕೆಂದರೆ, ಹಾಗಾಗಿ ಇಂತಹ ಪದಗಳು. ಎರಡೂ ಪದಗಳ ನಡುವೆ ಸಂಬಂಧವನ್ನು ಹೇಳಬೇಕದು. ಅಂಥವುಗಳನ್ನು ನಾವು ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೇವೆ. ನಂತರ ಕೃದಂತ ಅವ್ಯಯ. ನೋಡಿ, ಯಾವ ಅವ್ಯಯ ಕ್ರಿಯಾಪದದ ಜೊತೆಗೆ ಇರುತ್ತೆ ಅದು ಕೃದಂತ. ನೋಡಿ, ತಿನ್ನು, ಹೋಗು, ಆಯಿತಾ, ಬರು, ಆಯಿತಾ, ಇವುಗಳ ಜೊತೆಗೆ ಇರುವಂತಹ ಅವ್ಯಯಗಳನ್ನು ನಾವು ಕೃದಂತ ಅವ್ಯಯಗಳು ಅಂತ ಕರಿತೀವಿ. ಕೃತ್ ಅಂದರೆ ಕೃದಂತ. ಕೃದಂತ ಅಂತಂದರೆ ಕ್ರಿಯೆ ಅಂತ, ಧಾತು ಅಂತ. ಕ್ರಿಯೆಯ ಜೊತೆಗಿರುವ ಅವ್ಯಯಗಳೇ ಕೃದಂತ ಅವ್ಯಯಗಳು. ಅವುಗಳು ಯಾವ್ಯಾವಪ್ಪ ಅಂದರೆ ಉತ್ತ, ಉತ, ಅಲು, ಅಲಿಕ್ಕೆ, ಆಯಿತಾ, ಇವುಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಲೇ ಒಂದು ಕ್ರಿಯಾಪದ ಜೊತೆಗಿರುವಂಥ ಅವ್ಯಯಗಳು ಅಂತ ನೆನ್ಪಿಟ್ಕೊಳ್ಳಿ ಸಾಕಾಗುತ್ತೆ. ಇನ್ನು ತದ್ದಿದಾಂತ ಅವ್ಯಯಗಳು ಅಂತಂದರೆ ನಾಮಪದದ ಜೊತೆಗಿರುತ್ತೆ. ನೋಡಿ, ಕಮಲದಂತೆ, ಕಮಲ ಅನ್ನುವಂಥದ್ದು ನಾಮಪದ, ಹೌದಾ, ಅದರ ಜೊತೆಗೆ ಇರುವ ಅವ್ಯಯ ಅಂತೆ. ಒಟ್ಟಾರೆ ನೆನ್ಪಿಟ್ಕೊಳ್ಳಿ, ನಾಮಪದದ ಜೊತೆಗೆ ಇರುವ ಅವ್ಯಯ ತದ್ದಿದಾಂತ ಅವ್ಯಯ. ಕ್ರಿಯಾಪದದ ಜೊತೆಗಿರುವ ಅವ್ಯಯ ಕೃದಂತ ಅವ್ಯಯ. ನೋಡಿ, ತನಕ, ಹಾಗೆ, ಆಯಿತಾ, ಗೋಸ್ಕರ, ಮಟ್ಟಿಗೆ, ಇವೆಲ್ಲವೂ ಕೂಡ ನಾಮಪದದ ಜೊತೆಗೆ ಬಳಕೆ ಆಗುವಂಥ ಅವ್ಯಯಗಳು. ಇನ್ನು ಕೊನೆಯದು ಅವಧಾರಣ. ಅವಧಾರಣ ಅಂದರೆ ನಿಶ್ಚಯವಾಗಿ ಅದೇ ವಸ್ತು ಅಂತ ಹೇಳುವಂಥದ್ದು. ಆ ಪುಸ್ತಕವನ್ನೇ ತೆಗೆದುಕೊಂಡು ಬಾ ಅಂತ ಹೇಳುವಂಥದ್ದು. ನಾನೇ ಅನ್ನೋವಂಥದ್ದು. ಒಟ್ಟಾರೆ ಎ ಅನ್ನುವಂಥದ್ದು ಬಂದರೆ, ನಿಮಗೆ ಕೊಟ್ಟಿರುವಂತಹ ಪರೀಕ್ಷೆಯಲ್ಲಿ ಉದಾಹರಣೆಯಾಗಿ ಎ ಅಂಥದ್ದಿದ್ರೆ ನೋಡಿ, ನಾನೇ ಅನ್ನೋ ಕಡೆ ಎ ಇದೆ, ಅವನೇ ಅನ್ನೋ ಕಡೆ ಎ ಇದೆ, ಅದೇ, ನಾನೇ, ಅವನೇ, ಎ ಅನ್ನುವಂತಹ ಸ್ವರದಿಂದ ಕೊನೆಗೊಂಡ್ರೆ ಅದು ಅವಧಾರಣ ಅವ್ಯಯ ಆಗುತ್ತೆ. ಒಟ್ಟಾರೆ ಮತ್ತೊಂದು ಸತಿ ನೋಡೋಣ ಸ್ನೇಹಿತರೆ. ಕ್ರಿಯೆ ನಡೆದ ರೀತಿ, ಸ್ಥಳ, ಕಾಲವನ್ನು ಹೇಳೋದು ಸಾಮಾನ್ಯ ಅವ್ಯಯ. ಶಬ್ದದ ಅನುಕರಣೆ ಮಾಡೋದು ಅನುಕರಣ ಅವ್ಯಯ. ಮನಸ್ಸಿನ ಭಾವನೆಗಳನ್ನು ಸೂಚಿಸುವ ಪದಗಳು ಭಾವಸೂಚಕ. ಕ್ರಿಯೆಗೆ ಅರ್ಥದಲ್ಲಿ ನಿಲ್ಲೋ ಅಂಥದ್ದು, ಆ ಜಾಗದಲ್ಲಿ ನಿಲ್ಲೋ ಅಂಥದ್ದು ಕ್ರಿಯಾರ್ಥಕ. ಎರಡು ಪದಗಳ ನಡುವೆ ಸಂಬಂಧವನ್ನು ಹೇಳುವಂಥದ್ದು ಸಂಬಂಧಾರ್ಥಕ. ಇನ್ನು ಕ್ರಿಯಾಪದದ ಜೊತೆಗಿರುವ ಅವ್ಯಯ ಕೃದಂತ. ನಾಮಪದದ ಜೊತೆಗಿರುವ ಅವ್ಯಯ ತದ್ದಿತಾಂತ. ಆಯಿತಾ, ನಿಶ್ಚಯವಾಗಿ ಅದೇ ಎ ಇಂದ ಕೂಡಿದರೆ ಅದು ಅವಧಾರಣ. ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂತಂದರೆ ಇದರದೇ ಒಂದು ವಿಡಿಯೋ ಇದೆ ಅವ್ಯಯ ಅಂತ, ಅಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಲಾಗಿದೆ. ಈಗ ಬಹಳಷ್ಟು ಉದಾಹರಣೆಗಳನ್ನು ಕೊಡೋದಕ್ಕೆ ಸಮಯ ಕಡಿಮೆ ಇದೆ. ಹಾಗಾಗಿ ಯಾರಿಗೆ ಅರ್ಥ ಆಗಿಲ್ಲ, ಅವ್ಯಯ ಅಂತಲೇ ಒಂದು ಪ್ರತ್ಯೇಕವಾದ ವಿಡಿಯೋ ಇದೆ, ಅಲ್ಲಿ ಹೋಗಿ ವೀಕ್ಷಿಸಿ. ಇನ್ನು ಲೇಖನ ಚಿಹ್ನೆಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಲೇಖನ ಚಿಹ್ನೆಗಳನ್ನು ನೋಡ್ತಾ ಹೋಗೋಣ. ಅಲ್ಪವಿರಾಮ. ಅಲ್ಪವಿರಾಮ ಅಂದರೆ ಪತ್ರಗಳಲ್ಲಿ ಮಾನ್ಯರೇ ಅಂತುವಂಥ ಜಾಗದಲ್ಲಿ ಅಥವಾ ಹಲವಾರು ನಾಮಪದವಿದ್ದಾಗ ನೋಡಿ ಇವುಗಳನ್ನು ಬಳಸ್ತೀವಿ. ಅಲ್ಪವಿರಾಮ. ಜೊತೆಗೆ ಅರ್ಧ ವಿರಾಮ. ವಾಕ್ಯಗಳಲ್ಲಿ ಉಪವಾಕ್ಯಗಳು ಬಂದಾಗ, ಚಿಕ್ಕ ಚಿಕ್ಕ ವಾಕ್ಯಗಳು ಬಂದಾಗ. ಇನ್ನು ಪೂರ್ಣ ವಿರಾಮ, ಒಂದು ವಾಕ್ಯ ಪೂರ್ಣಗೊಂಡಾಗ ಬಳಸ್ತೇವೆ. ಇದು ಭಾವಸೂಚಕ, ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ. ಇನ್ನು ಪ್ರಶ್ನಾರ್ಥಕ ಗೊತ್ತಿದೆ, ಪ್ರಶ್ನೆಯ ರೂಪದ ಎಲ್ಲವುಗಳ ಮುಂದೆ ಇದನ್ನು ಬಳಸ್ತೇವೆ. ಇದನ್ನು ವಾಕ್ಯ ವೇಷ್ಟನ ಅಂತ ಕರಿತೀವಿ. ವಿಶೇಷ ಪದಗಳನ್ನು ಕೊಟ್ಟಾಗ ಅಥವಾ ಅನ್ಯ ದೇಶೀಯ ಪದಗಳನ್ನು ಕೊಟ್ಟಾಗ ಇದನ್ನು ಬಳಸ್ತೇವೆ. ನೋಡಿ, ಈ ರೀತಿ ಕೇಳ್ತಾರೆ. ಮತ್ತೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬಳಸುವಾಗ ಯಾವ ಒಂದು ಚಿಹ್ನೆಯನ್ನು ಬಳಸ್ತೀವಿ ಅಂತ, ಇದನ್ನು ಉದ್ಧರಣ ಅಂತ ಕರಿತೇವೆ. ಅದೇ ರೀತಿಯಾಗಿ ನೋಡಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. PDF ಅಲ್ಲಿ ಅದನ್ನು ನೋಡ್ತಾ ಬನ್ನಿ. ಮತ್ತೊಂದು ವ್ಯಾಕರಣಾಂಶ ನೋಡೋಣ ಸ್ನೇಹಿತರೆ. ಸಮಾಸಗಳು ನೋಡಿದ್ವಿ, ದ್ವಿರುಕ್ತಿ, ಜೋಡಿ ಪದ ಮತ್ತು ನುಡಿಗಟ್ಟನ್ನು ನೋಡಿದ್ವಿ. ಜೊತೆಗೆ ಲೇಖನ ಚಿಹ್ನೆಯನ್ನು ಕೂಡ ಓದಿದ್ವಿ. ಜೊತೆಗೆ ಅವ್ಯಯಗಳ ವಿಧಗಳನ್ನು ಕೂಡ ನೋಡ್ತಾ ಬಂದ್ವಿ. ಈಗ ವಾಕ್ಯಗಳನ್ನು ಕೊಟ್ಟಾಗ 3 ರೀತಿಯ ವಾಕ್ಯಗಳನ್ನು ನೋಡ್ತೀವಿ. ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ. ನೋಡಿ, ಒಂದೇ ಒಂದು ಪೂರ್ಣ ಕ್ರಿಯಾಪದ ಇದ್ದರೆ, ಒಂದೇ ಒಂದು ವಾಕ್ಯ ಇದ್ದು ಒಂದೇ ಒಂದು ಪೂರ್ಣ ಕ್ರಿಯಾಪದ ಇದ್ದರೆ ಅದನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಇರುವಂತಹ ವಾಕ್ಯ ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದೇ ಒಂದು ಕ್ರಿಯಾಪದ ಇದೆ, ಸ್ವಾಗತಿಸಿದರು ಅಷ್ಟೇ ಇರೋದು ಈ ವಾಕ್ಯದಲ್ಲಿ. ಆಯಿತಾ,
ತಲೆ ಎತ್ತಿ ಬಾಳಿದರು ಅಷ್ಟೇ ಇರುವಂಥದ್ದು. ಈ ರೀತಿ ಒಂದು ಪೂರ್ಣ ಕ್ರಿಯಾಪದ ಇದ್ದರೆ ಸಾಮಾನ್ಯ ವಾಕ್ಯಕ್ಕೆ ತೆಗೆದುಕೊತೀವಿ. 2 ವಾಕ್ಯಗಳಿದ್ದು ಆ ವಾಕ್ಯಗಳ ಮಧ್ಯೆ ಆದ್ದರಿಂದ, ಮತ್ತು, ಏಕೆಂದರೆ ಇಂತಹ ಪದಗಳನ್ನು ಸೇರಿಸಿ 2 ವಾಕ್ಯಗಳನ್ನು ಜೋಡಿಸಿದಾಗ ಅದು ಸಂಯೋಜಿತ ವಾಕ್ಯ ಆಗುತ್ತೆ. ನಂತರ ಮಿಶ್ರವಾಕ್ಯ. ಮಿಶ್ರವಾಕ್ಯ ಅಂತಂದರೆ ಇಲ್ಲಿ ಸಂಯೋಜನೆ ಮಾಡಲಾಗಿರೋದಿಲ್ಲ, ಒಂದಕ್ಕೊಂದು ಬೆರೆತೋಗಿರುತ್ತೆ. ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ, ಅದಕ್ಕೆ ಒಂದು ಸಪೋರ್ಟ್ ಮಾಡೋ ರೀತಿ ಇನ್ನೊಂದು ವಾಕ್ಯ ಇರುತ್ತೆ. ಅದನ್ನು ನಾವು ಮಿಶ್ರವಾಕ್ಯ ಅಂತ ಕರಿತೀವಿ. ಇಲ್ಲೂ ಕೂಡ ಉದಾಹರಣೆಗಳಿದೆ, ನೋಡ್ಕೊಳ್ಳಿ, ಬೇಕಂದರೆ ತರಗತಿ ಕೂಡ ಇದೆ. ನಂತರ ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳ ಬಗ್ಗೆ ಒಂದು ತರಗತಿ ಇದೆ. ಈಗ ಹೇಳಕ್ಕೆ ಹೋದರೆ ಅದು ನಿಮಗೆ ಗೊಂದಲ ಆಗುತ್ತೆ. ಹಾಗಾಗಿ ಆ ತರಗತಿಯನ್ನೇ ವೀಕ್ಷಿಸಿ. ಕನ್ನಡ ಸಂಧಿಗಳ ಬಗ್ಗೆ ಒಂದಷ್ಟು ಪುನರಾವರ್ತನೆ ತುಂಬ ಮುಖ್ಯ. ಭಾಗ 1ರ ಪುನರಾವರ್ತನೆ ಕೂಡ ಮಾಡ್ತಾ ಬನ್ನಿ. ನಾವು ಎಷ್ಟೇ ಓದಿದ್ರೂ ಕೂಡ ಓದಿದಾಗ ನೆನಪಿದೆ ಅಂತ ಅನಿಸುತ್ತೆ, ಆದರೆ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಾಗ ಮತ್ತೆ ಗೊಂದಲ ಆಗುತ್ತೆ. ಹಾಗಾಗಿ ನೀವು ಹೆಚ್ಚೆಚ್ಚು ಪುನರಾವರ್ತನೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಹೆಚ್ಚೆಚ್ಚು ಅಭ್ಯಾಸಗಳನ್ನು ಮಾಡ್ತಾ ಬರಬೇಕು. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬರಬೇಕು. ಯಾವುದೇ FDAಯಲ್ಲಿ, SDAಯಲ್ಲಿ, PDO ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮ್ಮನೆ ಆಬ್ಜೆಕ್ಟಿವ್ ಟೈಪ್ ಇರುವಂಥ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾ ಬನ್ನಿ. ಪರೀಕ್ಷೆಗೆ ಬರುವಂತಹ ಅಲಂಕಾರ, ಛಂದಸ್ಸು, ನಾನಾರ್ಥ ಪದ, ಮತ್ತು ವಾಕ್ಯದಲ್ಲಿ ಎಲ್ಲಿ ತಪ್ಪಿದೆ ಅಂತ ಕಂಡುಹಿಡಿಯುವಂಥದ್ದು, ಜೊತೆಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ, ಮಾದರಿ ಪ್ರಶ್ನೆಗಳನ್ನು ಕೂಡ ನೋಡ್ತಾ ಅದಕ್ಕೂ ಕೂಡ ಉತ್ತರಿಸ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ಬರೀತಿರೋದು ಕಡ್ಡಾಯ ಕನ್ನಡ ಪರೀಕ್ಷೆ. ಹಾಗಾಗಿ ಭಯ ಬೇಡ. ನಮಗೆ 50ರಿಂದ 60 ಅಂಕಗಳು ಬಂದರೂ ಸಾಕು. ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಅಂಕಗಳು ಬಂದರೂ ಪರವಾಗಿಲ್ಲ. ಹಾಗಾಗಿ ಭಯ ಇಲ್ದಂಗೆ ಏನನ್ನು ಓದಿದ್ರೆ ಮತ್ತೆ ಮತ್ತೆ ಅದನ್ನೇ ಪುನರಾವರ್ತನೆ ಮಾಡ್ತಾ ಅದೇ ಒಂದು ಅಂಶಗಳನ್ನು ನಿರ್ದಿಷ್ಟಪಡಿಸ್ಕೊಳ್ಳಿ. ಅಂದರೆ ತುಂಬ ಜೊತೆಗೆ ಸೇರಿಸ್ಕೊತಾ ಓದೋದಕ್ಕಿಂತ ಏನೇ ಈಗಾಗಲೇ ಓದಿದ್ದೀರಾ ಅದನ್ನೇ ಮತ್ತೆ ಮತ್ತೆ ಸ್ವಲ್ಪ ಮೆಲುಕು ಹಾಕಿದ್ರೆ ನೀವು ಓದಿರೋ ಅಂಥ ಅಂಶಗಳನ್ನು ಗಟ್ಟಿಯಾಗುತ್ತೆ ನಿಮಗೆ. ಆವಾಗ ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ. ಇದಿಷ್ಟನ್ನು ಹೇಳ್ತಾ ಅಲಂಕಾರಗಳ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಪರೀಕ್ಷೆಗಳಲ್ಲಿ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ, 2 ವಸ್ತುಗಳ ನಡುವೆ ಇರುವ ಹೋಲಿಕೆಯನ್ನು ವರ್ಣಿಸುವ ಅಲಂಕಾರವನ್ನು ನಾವು ಏನಂತ ಕರಿತೀವಿ? ಸ್ನೇಹಿತರೆ, 2 ವಸ್ತುಗಳಿರುತ್ತೆ. ಆ 2 ವಸ್ತುಗಳ ನಡುವಿನ ಹೋಲಿಕೆಯ ಅಲಂಕಾರವನ್ನು ಉಪಮಾಲಂಕಾರ ಅಂತ ಕರಿತೀವಿ. ನೋಡಿ, ಹೋಲಿಕೆ ಅಂತ ಬಂದರೆ ಉಪಮಾಲಂಕಾರ. ಈ 2 ವಸ್ತುಗಳ ಮಧ್ಯೆ ಹೋಲಿಕೆ ಮಾಡೋದಕ್ಕೆ ಬಳಸುವಂತಹ ಪದಗಳು ಅಂತೆ, ಹಾಗೆ, ಹಾಂಗ, ಉಲ್. ಇಂತಹ ಪದಗಳು ಬಂದರೆ ಅದು ಉಪಮಾಲಂಕಾರ ಅಂತ ನೆನ್ಪಿಟ್ಕೊಳ್ಳಿ. ನಂತರ 2ನೇ ಪ್ರಶ್ನೆಗೆ ಬರೋಣ. ಮುಖ, ಚಂದ್ರ ಎಂಬಲ್ಲಿ ಇರುವಂತಹ ಅಲಂಕಾರ ಯಾವುದು? ಇಲ್ಲಿ ನೋಡಿ, ಇಲ್ಲಿ 2 ವಸ್ತು ಇದೆ, ಒಂದು ಮುಖ, ಇನ್ನೊಂದು ಚಂದ್ರ. ಆದರೆ ಇವುಗಳ ನಡುವೆ ಹೋಲಿಕೆಯನ್ನು ಮಾಡ್ತಿಲ್ಲ. ಅಂದರೆ ಚಂದ್ರನಂತೆ ಮುಖ ಅಂತ ಹೇಳ್ತಾ ಇಲ್ಲ, ಚಂದ್ರನೇ ಮುಖ, ಮುಖನೇ ಚಂದ್ರ ಅಂತ ವ್ಯತ್ಯಾಸ ಇಲ್ಲ ಅಂತ ಅಭೇದವನ್ನು ಹೇಳ್ತಾ ಇದೆ. ಅಭೇದ ಅಂದರೆ ಭೇದವಿಲ್ಲದ್ದು, ಅಂದರೆ ವ್ಯತ್ಯಾಸವಿಲ್ಲದ್ದು ಅಂತ ಹೇಳೋ ಅಂಥದ್ದು ಯಾವ ಅಲಂಕಾರ? ರೂಪಕ ಅಲಂಕಾರ. ಈ ರೀತಿಯ 2 ಪದಗಳು ಬಂದಾಗ ಅದು ಹೆಚ್ಚು ರೂಪಕ ಅಲಂಕಾರ ಆಗಿರುತ್ತೆ. ಅಂತೆ, ಹಾಗೆ ಅಂತ 2 ವಸ್ತುಗಳ ನಡುವೆ ಹೋಲಿಕೆ ಬಂದರೆ ಏನಾಗಿರುತ್ತೆ? ಉಪಮಾಲಂಕಾರ ಆಗಿರುತ್ತೆ. ಮತ್ತೊಂದು, ಆಗಸದಲ್ಲಿ ಕಾರ್ಮೋಡಗಳು ಮದವೇರಿದ ಆನೆಗಳ ಗುಂಪುಗಳೋ ಎಂಬಂತೆ. ಗಮನಿಸಿ, ಇಲ್ಲೂ ಕೂಡ ಅಂತೆ ಅಂತ ಇದೆ ಸ್ನೇಹಿತರೆ, ಎಂಬಂತೆ ಅಂತ ಇದೆ, ಅಂದರೆ ಅಂತೆ ಅಂತ ಇದೆ. ಆದರೆ ಇದು ನಾವು ಉಪಮಾಲಂಕಾರ ಅಂತ ಬರಿಬಾರ್ದು. ಗುಂಪುಗಳು ನೋಡಿ, ಓ ಅನ್ನುವಂಥದ್ದು ಗಮನಿಸಬೇಕು ನೀವು. ಕಮಲವೋ ಎಂಬಂತೆ, ಮುಖವೋ ಎಂಬಂತೆ, ಅವೋ ಅನ್ನುವಂತಹ ಅಕ್ಷರ ಇಲ್ಲಿ ಉತ್ಪ್ರೇಕ್ಷೆಯನ್ನು ಹೇಳುತ್ತೆ. ಅಂದರೆ ಹೆಚ್ಚು ಕಲ್ಪನೆಯನ್ನು ಮಾಡಿಕೊಳ್ಳೋದು ಉತ್ಪ್ರೇಕ್ಷ ಅಲಂಕಾರ. ಕಮಲವೋ ಎಂಬಂತೆ, ಸೀತೆಯ ಮುಖ ಕಮಲವೋ ಎಂಬಂತೆ, ಅವೋ ಅನ್ನುವಂಥದ್ದು ಎಲ್ಲಿ ಬಂದರೂ ಕೂಡ ಅದನ್ನು ನಾವು ಉತ್ಪ್ರೇಕ್ಷ ಅಲಂಕಾರಕ್ಕೆ ನೆನ್ಪಿಟ್ಕೊಳ್ಬೇಕು. ಈಗಾಗಲೇ ಹೇಳಿದ್ವಿ, 2 ವಸ್ತುಗಳ ನಡುವೆ ಹೋಲಿಕೆ ಇದ್ರೂ ಉಪಮಾಲಂಕಾರ, 2 ವಸ್ತುಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ಹೇಳೋದು ರೂಪಕ ಅಲಂಕಾರ. ಅದೇ 2 ವಸ್ತುಗಳ ನಡುವೆ ಅತಿಯಾಗಿ ಕಲ್ಪನೆಯನ್ನು ಮಾಡಿಕೊಂಡು ಹೇಳುವಂಥದ್ದು ಉತ್ಪ್ರೇಕ್ಷ ಅಲಂಕಾರ. ಓ ಅನ್ನುವಂಥದ್ದು ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ನಂತರ ಒಂದೇ ಬಗೆಯ ಶಬ್ದರೂಪಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಿದ್ರೆ ಅದನ್ನು ಯಾವ ಅಲಂಕಾರ ಅಂತ ಕರಿತೀವಿ ಅನ್ನೋದು ಇಲ್ಲಿ ಪ್ರಶ್ನೆ. ಉದಾಹರಣೆಗೆ ಹೇಳ್ತೀನಿ ನೋಡಿ, ನಾನು ತರಕಾರಿಯನ್ನು ತಂದೆ. ನಾನು ತರಕಾರಿಯನ್ನು ತಂದೆ, 1ನೇ ವಾಕ್ಯ.
ನನ್ನ ತಂದೆ ವಕೀಲರು. ನೋಡಿ, ಎರಡೂ ಕೂಡ ತಂದೆ ಅನ್ನೋ ಪದ. ಒಂದು ತಂದೆ ನಮ್ಮ ಅಪ್ಪ ಅಂತ ಹೇಳ್ತಾ ಇದೆ, ಇನ್ನೊಂದು ತಂದೆ ಅಂದರೆ ತರುವುದನ್ನು, ಕ್ರಿಯೆಯನ್ನು ಹೇಳ್ತಾ ಇದೆ. ಹೀಗೆ ಒಂದು ಸನ್ನಿವೇಶದಲ್ಲಿ ಒಂದು ಅರ್ಥ ಕೊಡುತ್ತೆ ಒಂದೇ ಪದ, ಇನ್ನೊಂದು ಸನ್ನಿವೇಶದಲ್ಲಿ ಅದೇ ಪದ ಇನ್ನೊಂದು ಅರ್ಥ ಕೊಡೋದಕ್ಕೆ ನಾವು ಶ್ಲೇಷ ಅಲಂಕಾರ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಒಂದೇ ಬಗೆಯ ಶಬ್ದ ರೂಪ ಬೇರೆ ಬೇರೆ ಅರ್ಥವನ್ನು ಕೊಡುವಂತಿದ್ರೆ ಅದು ಶ್ಲೇಷ ಅಲಂಕಾರ. ಈ ರೀತಿಯಾಗೂ ಕೂಡ ಕೇಳ್ಬೋದು. ಒಂದು ವಸ್ತು ಅಥವಾ ಸನ್ನಿವೇಶವನ್ನು ಮತ್ತೊಂದಾಗಿ ಕಲ್ಪಿಸಿ ಹೇಳಿದರೆ, ಕಲ್ಪನೆ ಅನ್ನುವಂತಹ ಪದ ಬಂದರೆ ಅದು ಉತ್ಪ್ರೇಕ್ಷ ಅಲಂಕಾರ ಅಂತ ನೆನ್ಪಿಟ್ಕೊಳ್ಬೇಕು. ಕಲ್ಪನೆ ಅನ್ನುವಂಥ ಪದ ಬಂದರೆ, ಅಲಂಕಾರದಲ್ಲಿ ಏನಾದರೂ ಕಲ್ಪನೆ ಅನ್ನುವಂಥ ಪದ ಬಂದರೆ ಉತ್ಪ್ರೇಕ್ಷೆ ಅಂತ ಇಟ್ಕೊಳ್ಬೇಕು. 6ನೇ ಪ್ರಶ್ನೆ ನೋಡಿ, ಉಪಮಾನ ಉಪಮೇಯಗಳಲ್ಲಿ ವ್ಯತ್ಯಾಸವಿಲ್ಲದು ಅಭೇದ ತೋರುವಂತೆ ವರ್ಣಿಸಿದ್ರೆ ಅದು ಈಗಾಗಲೇ ಹೇಳಿದ್ದೀನಿ ರೂಪಕ ಅಲಂಕಾರ. ಅರ್ಥ ಸಾದೃಶ್ಯದಿಂದ ಎರಡೂ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬದಂತೆ ತೋರಿದ್ದರೆ, ಉದಾಹರಣೆ ಹೇಳ್ತೀನಿ ನೋಡಿ. 2 ವಾಕ್ಯಗಳಿರುತ್ತೆ ಸ್ನೇಹಿತರೆ, ಇಲ್ಲಿ 2 ವಾಕ್ಯಗಳಿರುತ್ತೆ. ಎರಡೂ ವಾಕ್ಯಗಳು ಬಿಂಬ ಪ್ರತಿಬಿಂಬ ಅಂದರೆ ನಾವು ಬಿಂಬ, ಕನ್ನಡಿಯಲ್ಲಿ ನಿನ್ನ ಮುಖ ಕಾಣಿಸುತ್ತಲ್ಲ ಅದು ಪ್ರತಿಬಿಂಬ. ಆ ರೀತಿಯಂಥ ವಾಕ್ಯಗಳು ಇದ್ದರೆ ಅದನ್ನು ನಾವು ದುಷ್ಟಾಂತ ಅಲಂಕಾರ ಅಥವಾ ದೃಷ್ಟಾಂತ ಅಲಂಕಾರ ಅಂತ ಕರಿತೀವಿ. ಬಿಂಬ ಮತ್ತು ಪ್ರತಿಬಿಂಬ ಥರ ಇರುವಂತಹ ವಾಕ್ಯಗಳು, ಆ ರೀತಿಯ ವಾಕ್ಯಗಳು ಅಂತಂದರೆ ನಾವು ಒಂದು ಗಾದೆಯ ರೀತಿಯಲ್ಲಿ ಇರುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ರೀತಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಬಿಂಬದ ಥರ ಅನಿಸಿದ್ರೆ, ಊಟ ಬಲ್ಲವನಿಗೆ ರೋಗವಿಲ್ಲ ಪ್ರತಿಬಿಂಬದ ಥರ ಅನಿಸ್ತಾ ಇದೆ ವಾಕ್ಯಗಳು. ಈ ರೀತಿಯ ವಾಕ್ಯಗಳು ಬಂದರೆ, ಒಂದೇ ರೀತಿಯ 2 ವಾಕ್ಯಗಳು ಬಂದಾಗ ಒಂದೇ ರೀತಿ ಇದ್ದರೆ, ಬಿಂಬ ಪ್ರತಿಬಿಂಬ ಥರ ಇದ್ದರೆ ಅದು ದೃಷ್ಟಾಂತ ಅಲಂಕಾರ ಅಂತ ನೀವು ಗುರುತಿಸಬೇಕು. ಮತ್ತೊಮ್ಮೆ ಎಲ್ಲವನ್ನು ನೆನಪಿಸ್ತೀನಿ. 2 ವಸ್ತುಗಳಿದ್ದು ಹೋಲಿಕೆ ಇದ್ದರೆ ಉಪಮಾ ಅಲಂಕಾರ, 2 ವಸ್ತುಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ಹೇಳುವಂಥದ್ದು ರೂಪಕ ಅಲಂಕಾರ. ಆಯಿತಾ? ಕಲ್ಪಿಸಿ ಹೇಳುವಂಥದ್ದು ಓ ಬರಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಕಲ್ಪನೆ ಓ ಬರಬೇಕು, ಅದು ಉತ್ಪ್ರೇಕ್ಷ ಅಲಂಕಾರ. ಬಿಂಬ ಪ್ರತಿಬಿಂಬ ಥರ ಇದ್ದರೆ ದೃಷ್ಟಾಂತ ಅಲಂಕಾರ. ಆದರೆ 2 ವಾಕ್ಯಗಳಿದ್ದು ಒಂದನ್ನು ಇನ್ನೊಂದು ಸಮರ್ಥನೆ ಮಾಡಿಕೊಳ್ಳುವಂತೆ ಇದ್ದರೆ, ಅದನ್ನು ನಾವು ಸಮರ್ಥಿಸಿಕೊಳ್ಳುವಂತೆ ಇದ್ದರೆ ಅದನ್ನು ನಾವು ಅರ್ಥಾಂತರ ನ್ಯಾಸ ಅಲಂಕಾರ ಅಂತೀವಿ. ಅಂದರೆ 2 ವಾಕ್ಯಗಳಿದೆ. ಉದಾಹರಣೆಗೆ ಹೇಳ್ತೀನಿ ನೋಡಿ. ಒಬ್ಬ ಹುಡುಗ ತಡವಾಗಿ ಬಂದ ಅನ್ನುವಂಥದ್ದು ಒಂದು ವಾಕ್ಯ, ಅದಕ್ಕೆ ಇನ್ನೊಂದು ವಾಕ್ಯ ಯಾಕೆ ತಡವಾಗಿ ಬಂದ ಅಂತ ಸಮರ್ಥನೆ ಕೊಡುತ್ತೆ. ತಡವಾಗಿ ಬರಲು ಕಾರಣ ಏನು ಅಂತ ಸಮರ್ಥನೆಯನ್ನು ಕೊಡುತ್ತೆ. ಒಬ್ಬ ಹುಡುಗ ಶಾಲೆಗೆ ತಡವಾಗಿ ಬಂದ, ಆಯಿತಾ? ಯಾಕೆಂದರೆ ದಾರಿಯಲ್ಲಿ ಬಸ್ಸು ಕೆಟ್ಟು ಹೋಗಿತ್ತು. ಯಾಕೆಂದರೆ ಕೆಟ್ಟು ಹೋಗಿದ್ದರಿಂದ ಅವನು ತಡವಾಗಿ ಬಂದ. ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಮರ್ಥನೆಯನ್ನು ಕೊಡುವಂಥದ್ದು, ಆಯಿತಾ? ಯಾರೋ ಒಬ್ಬ ವಿದ್ಯಾರ್ಥಿ, ಬುದ್ಧಿವಂತ ವಿದ್ಯಾರ್ಥಿ, ಯಾರೋ ಒಬ್ಬ ಮನೋಜ್ ಅಂದ್ಕೊಳ್ಳೋಣ. ಮನೋಜ್ ತರಗತಿಗೆ ಪ್ರಥಮ ಸ್ಥಾನವನ್ನು ಪಡೆದ ಅನ್ನುವಂಥದ್ದು ಒಂದು ವಾಕ್ಯ. ಆ ನಂತರ ಅಲ್ಲಿರುವಂಥವ್ರು ಯಾರೋ ಇನ್ನೊಂದು ವಾಕ್ಯವನ್ನು ಸೇರಿಸ್ತಾರೆ. ಬುದ್ಧಿವಂತರಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಅಂದರೆ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಮರ್ಥನೆಯನ್ನು ಕೊಡ್ತಾ ಇದೆ. ಸಮರ್ಥನೆಯನ್ನು ಕೊಟ್ಟರೆ ಅರ್ಥಾಂತರ ನ್ಯಾಸ ಅಲಂಕಾರ. ಅಂದರೆ ಸಪೋರ್ಟ್ ಮಾಡೋದು, ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸಪೋರ್ಟ್ ಮಾಡೋ ಅಂತ ಇದ್ದರೆ ಅದು ಅರ್ಥಾಂತರ ನ್ಯಾಸ ಅಲಂಕಾರ. ಅಂದರೆ 2 ವಾಕ್ಯಗಳು ಒಂದೇ ರೀತಿ ಇದ್ದರೆ, ಮಾತೆ ಮುತ್ತು ಮಾತೆ ಮೃತ್ಯು, ಈ ರೀತಿಯ 2 ವಾಕ್ಯಗಳು ಒಂದೇ ರೀತಿ ಇದ್ದಾಗ ದೃಷ್ಟಾಂತ ಅಲಂಕಾರ. ಒಂದು ಇನ್ನೊಂದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದರೆ ಅದು ಅರ್ಥಾಂತರ ನ್ಯಾಸ ಅಲಂಕಾರ. ನಂತರ 9ನೇ ಪ್ರಶ್ನೆಗೆ ಬರೋಣ. ಅಲಂಕಾರಗಳಲ್ಲಿ ಮುಖ್ಯವಾಗಿ ಇರುವಂತಹ ವಿಧ ಎಷ್ಟು ಅಂದರೆ 2 ವಿಧ. ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. 2 ವಿಧ. ಅದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳು ಬರುತ್ತೆ. ಮತ್ತೆ ಶಬ್ದಾಲಂಕಾರದಲ್ಲಿ ನೀವು ಈ ರೀತಿಯಾಗಿ ಹಾಕ್ಕೊಂಡ್ರೆ ನಿಮಗೆ ಸರಳ ಆಗುತ್ತೆ. ಈ ರೀತಿ ಹಾಕ್ಕೊಳ್ಳಿ: ಶಬ್ದಾಲಂಕಾರ, ಅರ್ಥಾಲಂಕಾರ. ಅದರಲ್ಲಿ ಮತ್ತೆ ಶಬ್ದಾಲಂಕಾರಗಳಲ್ಲಿ ಮತ್ತೆ ಸ್ನೇಹಿತರೆ 3 ವಿಧ. ಅಲಂಕಾರಗಳು ಅಂತ ಬಂದಾಗ 2 ವಿಧ, ಮತ್ತೆ ಶಬ್ದಾಲಂಕಾರದಲ್ಲಿ ಮತ್ತೆ 3 ವಿಧ ಬರುತ್ತೆ. 3 ವಿಧದಲ್ಲಿ ಮೊದಲನೇದು ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಇಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಈಗಾಗಲೇ ತರಗತಿಗಳು ಮಾಡಿದೆ, ನೋಡಬಹುದು ಅಲ್ಲಿ ನೀವು. ಇಲ್ಲಿ ನಾನು ಸರಳವಾಗಿ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಅನುಪ್ರಾಸ ಅಂದರೆ ಏನು ನೋಡಿ. ಇಲ್ಲೊಂದು ಉದಾಹರಣೆ ಇದೆ: ತುಂಟನಾದವ ತಂಟೆ ಬಿಡಲಾರ. ಇಲ್ಲಿರುವಂಥ ಅಲಂಕಾರ ಯಾವುದಪ್ಪ ಅಂದರೆ, ಇಲ್ಲಿರುವಂಥ ಅಲಂಕಾರ ಅನುಪ್ರಾಸ. ಅನುಪ್ರಾಸ ಅಂತಂದರೆ ಒಂದಕ್ಷರ ಮತ್ತೆ ಮತ್ತೆ
ಬರುವಂಥದ್ದು. ಅನುಪ್ರಾಸದಲ್ಲಿ 2 ವಿಧ ಇದೆ, ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ ಅಂತ. ವೃತ್ಯಾನುಪ್ರಾಸ ಅಂತಂದರೆ ಒಂದು ವ್ಯಂಜನ ಮತ್ತೆ ಮತ್ತೆ ಬರುವಂಥದ್ದು, ಒಂದೇ ಒಂದು ಅಕ್ಷರ ಮತ್ತೆ ಮತ್ತೆ ಬರುವಂಥದ್ದು. ನೋಡಿ, ತ ಇದೆ, ಇಲ್ಲಿ ಮತ್ತೆ ತ ಮತ್ತೆ ಮತ್ತೆ ಬರ್ತಾ ಇದೆ. ಇದನ್ನು ನಾವು ವೃತ್ಯಾನುಪ್ರಾಸ ಅಂತ ಕರಿತೀವಿ. 2 ಅಕ್ಷರ ಒಟ್ಟೊಟ್ಟಿಗೆ ಬಂದರೆ ಚೇಕಾನುಪ್ರಾಸ. ನೋಡಿ, ಇಲ್ಲಿ ಈಗ ನಾನು ವೃತ್ಯಾನುಪ್ರಾಸ ಚೇಕಾನುಪ್ರಾಸಕ್ಕೆ ಉದಾಹರಣೆ ಹೇಳ್ತೀನಿ. ಒಟ್ಟಾರೆ ನೋಡಿ, ಶಬ್ದಾಲಂಕಾರದಲ್ಲಿ 3 ವಿಧವನ್ನು ಗುರ್ತು ಮಾಡ್ಕೊಂಡ್ವಿ, ಆಯಿತಾ. ಆ 3 ವಿಧದಲ್ಲಿ ಅನುಪ್ರಾಸ ಅಂತ ಬರುತ್ತೆ. ಅನುಪ್ರಾಸದಲ್ಲಿ ಮತ್ತೆ 2 ವಿಧ, ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ. ವೃತ್ಯಾನುಪ್ರಾಸ ಅಂದರೆ ಒಂದು ವ್ಯಂಜನ ಮತ್ತೆ ಮತ್ತೆ ಬರುವಂಥದ್ದು. ಚೇಕಾನುಪ್ರಾಸ ಅಂದರೆ 2 ವ್ಯಂಜನ ಒಟ್ಟಿಗೆ ಬರುವಂಥದ್ದು, ಆಯಿತಾ. ಉದಾಹರಣೆ ಹೇಳ್ತೀನಿ ನೋಡಿ. ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸಕ್ಕೆ ಏನು ವ್ಯತ್ಯಾಸ ಅಂದರೆ, ಒಂದು ವ್ಯಂಜನ ಮತ್ತೆ ಮತ್ತೆ ಬಂದರೆ ವೃತ್ಯಾನುಪ್ರಾಸ, 2 ವ್ಯಂಜನ ಒಟ್ಟೊಟ್ಟಿಗೆ ಬಂದರೆ ಚೇಕಾನುಪ್ರಾಸ. ಉದಾಹರಣೆಗೆ ನಿಮಗೆ ಸರಳವಾಗಿ ಅರ್ಥ ಆಗಬೇಕು ಅಂತಂದರೆ, ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗ ನೀ ತುಂಬಿದೆ. ಈ ನೋಡಿ, ಇದು ಒಂದು ವ್ಯಂಜನ ಮತ್ತೆ ಮತ್ತೆ ಬಂತು, ವೃತ್ಯಾನುಪ್ರಾಸ. ಸಖಿ ಸಖಿ ಅಂತ ಬರುತ್ತೆ ನೋಡಿ, 2 ವ್ಯಂಜನ ಒಟ್ಟೊಟ್ಟಿಗೆ ಬಂತು, ಇದು ಚೇಕಾನುಪ್ರಾಸ, ಇದು ವೃತ್ಯಾನುಪ್ರಾಸ. ಅರ್ಥ ಆಯಿತು ಅಂದ್ಕೊತೀನಿ. ಒಂದು ಅಕ್ಷರ ಮತ್ತೆ ಮತ್ತೆ ಬಂತು, 2 ಅಕ್ಷರ ಜೊತೆಗೆ ಬಂತು, ಇದು ವೃತ್ಯಾನುಪ್ರಾಸ ಚೇಕಾನುಪ್ರಾಸ. ಇದೇ ಥರ 3 ಅಕ್ಷರ ಜೊತೆಗೆ ಬಂದರೆ ಅದು ಯಮಕ ಅಂತ ಕರಿತೀವಿ. 3 ಅಕ್ಷರ ಒಟ್ಟೊಟ್ಟಿಗೆ ಬಂದರೆ, ಮನಸ್ಸೇ ಓ ಮನಸ್ಸೇ ಅಂತ ಮನಸ್ಸೇ, ನೋಡಿ ಅದರಲ್ಲಿ ಮನಸ್ಸು ಮನಸ್ಸು ಅಂತ ಬರುತ್ತಲ್ಲ ಅದು. 3 ಅಕ್ಷರ ಅಥವಾ ಒಂದು ಪದ ಭಾಗನೇ ಒಟ್ಟೊಟ್ಟಿಗೆ ಬಂದರೆ ಯಮಕ ಅಂತ ಕರಿತೀವಿ. ನಂತರ 3 ಅಥವಾ ಒಂದು 3 ಅಕ್ಷರ ಅಥವಾ ಒಂದು ಪದ ಭಾಗನೇ ಒಟ್ಟೊಟ್ಟಿಗೆ ಬಂದರೆ ಅದನ್ನು ನಾವು ಯಮಕ ಅಂತ ಕರಿತೀವಿ. ಈಗಾಗಲೇ ನೋಡಿದ್ವಿ, ಹೇಳಿದ್ನಲ್ಲ ಒಂದು ಎಕ್ಸಾಂಪಲ್ಲು, ಮನಸ್ಸೇ ಓ ಮನಸ್ಸೇ ಎಂಥ ಮನಸ್ಸೇ, ಅದನ್ನು ನೆನಪಿಟ್ಕೊಳ್ಳಿ. ಮತ್ತು ಏಕಾಕ್ಷರಿ ತ್ರಕ್ಷರಿ ನಿರೋಷ್ಟ್ಯ ಭೇದ ಇವುಗಳು ಯಾವ ಅಲಂಕಾರದಲ್ಲಿ ಬರುತ್ತಪ್ಪ ಅಂದರೆ, ಇದು ಚಿತ್ರಕವಿತ್ವದಲ್ಲಿ ಬರುತ್ತೆ. ಚಿತ್ರಕವಿತ್ವ ಅಂದರೆ ಸ್ನೇಹಿತರೆ, ಕವಿಯ ಒಂದು ಪಾಂಡಿತ್ಯದಿಂದ ರಚನೆ ಆಗಿರುವಂಥದ್ದು. ಏಕಾಕ್ಷರಿ ಅಂದರೆ ಒಂದೇ ಒಂದು ಅಕ್ಷರ ಇಟ್ಕೊಂಡು ನಾನು ಪದ್ಯನ ಬರಿತೀನಿ ಅನ್ನೋದು. ತ್ರಕ್ಷರಿ ಅಂದರೆ 3 ಅಕ್ಷರ ಇಟ್ಕೊಂಡು ಪದ್ಯನ ಬರಿತೀನಿ ಅನ್ನೋದು. ನಿರೋಷ್ಟ್ಯ ಅಂತಂದರೆ ಓಷ್ಟ್ಯದಲ್ಲಿ ಜನಿಸ್ತಲೇ ಇರೋಂಥ ಅಕ್ಷರಗಳನ್ನ ಇಟ್ಕೊಂಡು ಪದ್ಯನ ಬರಿತೀನಿ ಅನ್ನೋದು. ಈ ರೀತಿಯಾಗಿ ಕವಿ ಒಂದು ಪ್ರತಿಭೆಯಿಂದ ರಚನೆ ಆಗಿದ್ದು ಏನಂತೀವಿ ನಾವು, ಚಿತ್ರಕವಿತ್ವ ಅಂತ ಕರಿತೀವಿ. ನೋಡಿ, ಇಲ್ಲೊಂದು ಚಿತ್ರಕವಿತ್ವದ ಪದ್ಯ ಇದೆ. ನಿನ್ನಂ ನಿನ್ನನಂ ನಿನ್ನೆನೆಂ ನಿನ್ನಾನಂ ಅಂತಿದೆ. ಅಂದರೆ ಬರೀ ನಾ ಅಕ್ಷರವನ್ನು ಅನುಸ್ವಾರವನ್ನು ಇಟ್ಕೊಂಡು ಪದ್ಯನ ಈ ಸಾಲುಗಳನ್ನು ಬರೆದಿರೋದು. ಇದು ಕವಿಯ ಪ್ರತಿಭೆ. ಕವಿಯ ಪ್ರತಿಭೆ ಅಂತ ಬಂದ ತಕ್ಷಣ ಚಿತ್ರಕವಿತ್ವ ಅಂತ ನೀವು ಅಂದ್ಕೊಳ್ಬೇಕು. ಇನ್ನೊಂದು ಉದಾಹರಣೆ ಇದೆ ನೋಡಿ, ಹಾಡಿ ಹಾಡಿ ರಾಗ. ಇಲ್ಲಿ ನೋಡಿ, ಹಾಡಿ ಹಾಡಿ 2 ವ್ಯಂಜನಗಳು ಒಟ್ಟೊಟ್ಟಿಗೆ ಬರ್ತಾ ಇದೆ, ಹಾಗಾಗಿ ಇದು ಚೇಕಾನುಪ್ರಾಸ. ನೀಚರಿಗೆ ಮಾಡಿ ಉಪಕಾರವು ಹಾವಿಗೆ ಹಾಲೆರದಂತೆ. ಇಲ್ಲಿ ನೋಡಿ, ಅಂತೆ ಅಂತ ಬರ್ತಾ ಇದೆ, 2 ವಸ್ತುಗಳ ನಡುವೆ ಹೋಲಿಕೆ ಮಾಡಲಾಗ್ತಾ ಇದೆ, ಉಪಮಾಲಂಕಾರ. ಇದಿಷ್ಟು ಒಂದಷ್ಟು ಅಲಂಕಾರಗಳ ಬಗ್ಗೆ ಪುನರಾವರ್ತನೆ. ಇಷ್ಟು ಅಲಂಕಾರಗಳನ್ನ ನಾವು ಕಲ್ತ್ಕೊಂಡ್ವಿ ಸ್ನೇಹಿತರೆ. 2 ವಸ್ತುಗಳ ನಡುವೆ ಹೋಲಿಕೆ ಇದ್ದರೆ ಉಪಮಾಲಂಕಾರ, 2 ವಸ್ತು ಇದೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು ರೂಪಕ ಅಲಂಕಾರ, 2 ವಸ್ತುಗಳ ನಡುವೆ ಕಲ್ಪಿಸಿ ಹೇಳುವಂಥದ್ದು ಓ ಅನ್ನೋ ಅಕ್ಷರ ಬರುತ್ತೆ ಉತ್ಪ್ರೇಕ್ಷ ಅಲಂಕಾರ, ಬಿಂಬ ಮತ್ತು ಪ್ರತಿಬಿಂಬ ಥರ ಇದ್ದರೆ ಅದು ದೃಷ್ಟಾಂತ ಅಲಂಕಾರ, ಆಯಿತಾ. 2 ವಾಕ್ಯಗಳಿದ್ದು ಸಮರ್ಥನೆ ಮಾಡಿದ್ರೆ ಅರ್ಥಾಂತರ ನ್ಯಾಸ ಅಲಂಕಾರ, ಒಂದೇ ಪದಕ್ಕೆ ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಅರ್ಥ ಇದ್ದರೆ ಶ್ಲೇಷ ಅಲಂಕಾರ. ಇದಿಷ್ಟು ಅಲಂಕಾರಗಳು ಅರ್ಥ ಅಲಂಕಾರಗಳು, ಅರ್ಥದಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಇನ್ನು ಶಬ್ದಾಲಂಕಾರ ಅಂತಲೇ ತಗೊಂಡ್ವಿ, ಅಲ್ಲಿ 3 ವಿಧ ಈಗಾಗಲೇ ತಿಳ್ಕೊಂಡ್ವಿ. ಪ್ರಾಸ, ಯಮಕ, ಚಿತ್ರಕವಿತ್ವ ಅಂತ. ಪ್ರಾಸದಲ್ಲಿ ಮತ್ತೆ ವೃತ್ಯಾನುಪ್ರಾಸ 1 ವ್ಯಂಜನ ಮತ್ತೆ ಬರೋದು, ಚೇಕಾನುಪ್ರಾಸ 2 ವ್ಯಂಜನ ಒಟ್ಟೊಟ್ಟಿಗೆ ಬರೋದು. ಅಷ್ಟನ್ನು ನಾವು ಕಲ್ತ್ಕೊಂಡ್ವಿ. ಯಮಕ ಅಂದರೆ 3 ಅಕ್ಷರ ಅಥವಾ ಒಂದು ಪದ ಒಟ್ಟೊಟ್ಟಿಗೆ ಮತ್ತೆ ಮತ್ತೆ ಬರೋದು. ಚಿತ್ರಕವಿತ್ವ ಅಂದರೆ ಕವಿಯ ಪ್ರತಿಭೆ, ಏಕಾಕ್ಷರಿ ತ್ರಕ್ಷರಿ ನಿರೋಷ್ಟ್ಯ ಇವೆಲ್ಲವೂ ಕೂಡ. ನಂತರ ಬರೋಣ ಛಂದಸ್ಸಿಗೆ. ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಬ್ರಹ್ಮ ವಿಷ್ಣು ರುದ್ರ ಎಂಬ ವಿಧಗಳು ಕಂಡುಬರುವ ಗಣ ಯಾವುದು? ನೋಡಿ, ಅಕ್ಷರ ಗಣದಲ್ಲಿ ಸ್ನೇಹಿತರೆ ಇದು ಕಂಡುಬರುತ್ತೆ. ನಿಮ್ಮ ಪ್ರೌಢಶಾಲೆಯ ಒಂದು ಪಠ್ಯಪುಸ್ತಕವನ್ನು ನೆನಪಿಸ್ಕೊಳ್ಬೇಕು. ಅಕ್ಷರ ಗಣದಲ್ಲಿ ಇದು
ಕ್ಷಮಿಸಿ, ಅಕ್ಷರಗಣ ಅಲ್ಲ, ಅಂಶಗಣದಲ್ಲಿ ಇದು ಬರುತ್ತೆ. ಅಂಶಗಣದಲ್ಲಿ ಬ್ರಹ್ಮಗಣ ಅಂದರೆ 2, ವಿಷ್ಣುಗಣ ಅಂದರೆ 3, ರುದ್ರಗಣ ಅಂದರೆ 4 ಅಂಶ ಬರುತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಾನವನ್ನು ನಾವು ಯತಿ ಅಂತ ಕರಿತೀವಿ. ಇದು ಕೇಳಬಹುದು, ಯತಿ ಅಂದರೆ ಏನು ಅಂತ. ನಂತರ ಛಂದಸ್ಸಲ್ಲಿ ಗಣಗಳು ಅಂತ ಬಂದಾಗ ಎಷ್ಟು ರೀತಿಯ ಗಣಗಳು? 3 ರೀತಿಯ ಗಣಗಳು. 3 ರೀತಿಯ ಗಣಗಳಲ್ಲಿ ಅದು ಮಾತ್ರಾಗಣ, ಅಕ್ಷರಗಣ, ಅಂಶಗಣ ಅಂತ 3 ವಿಧ ಬರುತ್ತೆ. ಇದು ನಿಮಗೆ ಪರಿಪೂರ್ಣವಾಗಿ ಬೇಕಂದರೆ ಇದರದೇ ಒಂದು ವಿಡಿಯೋ ಇದೆ ಛಂದಸ್ಸು ಅಂತ, ಅಲ್ಲಿ ಪೂರ್ಣವಾಗಿ ವೀಕ್ಷಿಸ್ಬೋದು. ಇದು ನಿಮ್ಗೇನು ಅನಿಸುತ್ತೆ ಅಂದರೆ ಇದೊಂಥರ ಪುನರಾವರ್ತನೆ ತರಗತಿ ಥರ ಅನಿಸುತ್ತೆ. ಇನ್ನು ಛಂದೋಂಬುದಿ ಕೃತಿಯನ್ನು ರಚಿಸಿದವರು ಯಾರು ಅನ್ನುವಂತಹ ಛಂದಸ್ಸಿಗೆ ಸಂಬಂಧಿಸಿದಂಥ ಪ್ರಶ್ನೆ. 1ನೇ ನಾಗವರ್ಮ ಛಂದೋಂಬುದಿ ಕೃತಿಯನ್ನು ಬರೆದಂಥವನು. ನೋಡಿ, 1ನೇಯ ನಾಗವರ್ಮ. ಇನ್ನು ಖ್ಯಾತ ಕರ್ನಾಟಕಗಳು ಇರೋದೆಷ್ಟು? 6. ಎಷ್ಟು ಅವುಗಳ ಸಂಖ್ಯೆ? 6. ನಂತರ ಗುರು ಲಘು 3 ಇದೆ, ಮನಗಣ. ಅಂದರೆ ಗುರು 3 ಇರಬೇಕು, ಲಘು 3 ಇರಬೇಕು. ಇದು ಮ, ಇದು ನ, ಇದು ಮಗಣ, ಇದು ನಗಣ ಅಂತ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು. ಇಲ್ಲಿರುವಂಥ ವೃತ್ತ ಯಾವುದು ಅಂತ ಇದನ್ನು ಕಂಡುಹಿಡಿಯೋಕ್ಕೆ ಸ್ವಲ್ಪ ಸೂತ್ರಗಳನ್ನು ಕಂಠಪಾಠ ಮಾಡಬೇಕು. ಪರೀಕ್ಷಾ ಹತ್ತಿರ ಇದ್ದಾಗ ಇದು ಮಾಡೋಕ್ಕಾಗಲ್ಲ. ನಿಮಗಿಲ್ಲಿ ಸುಲಭ ಅನಿಸಿದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇನಾಗುತ್ತವೆ? ಗುರು ಆಗುತ್ತವೆ. ಗುರುವಿನ ಚಿಹ್ನೆಯನ್ನು ಕೊಡ್ತೀವಿ. ಇದು ಇಂಪಾರ್ಟೆಂಟು. ಇದನ್ನು ನೋಡ್ತಾ ಬನ್ನಿ. ಹೊಂದಿಸಿ ಬರೆಯಿರಿ. ಅಂದರೆ ಕಂದ ಪದ್ಯದಲ್ಲಿ ಎಷ್ಟು ಮಾತ್ರೆಗಳು ಬರುತ್ತೆ, ಭಾಮಿನಿ ಈ ರೀತಿಯಾಗೂ ಕೂಡ ಕೇಳ್ತಾರೆ. ಅದನ್ನು ಹೊಂದಿಸಿ ಬರೆಯೋಣ. ಇಲ್ಲಿ ಕಂದ ಪದ್ಯ ಅಂತ ಬಂದಾಗ 64 ಮಾತ್ರೆಗಳು. ಹೇಗೆ ಅಂತ ನೀವು ಹಳೆಯ ವಿಡಿಯೋನೇ ನೋಡಬೇಕಾಗತ್ತೆ. ಅಷ್ಟು ವಿವರಣೆಯನ್ನು ಇಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು 2ನೇದು ಭಾಮಿನಿ ಅಂತ ಬಂದಾಗ, ಇಲ್ಲಾಂದರೆ ಹಾಗೆ ನೆನ್ಪಿಟ್ಕೊಳ್ಳಿ, ಸಂಖ್ಯೆಗಳು ಮತ್ತು ಪದಗಳನ್ನು ನೆನ್ಪಿಟ್ಕೊಳ್ಳಿ. ಭಾಮಿನಿ ಅಂತ ಬಂದಾಗ ಇಲ್ಲಿ ನಮಗೆ 102 ಮಾತ್ರೆಗಳು 6 ಸಾಲುಗಳಿಂದ ಸೇರಿ. ನಂತರ ವಾರ್ಧಕ ಅಂತ ಬಂದಾಗ 144 ಮಾತ್ರೆಗಳು. ನಂತರ ಶರಷಟ್ಪದಿ ಅಂತ ಬಂದಾಗ 60 ಮಾತ್ರೆಗಳು. ಪರಿವರ್ಧಿನಿ ಷಟ್ಪದಿ ಅಂತ ಬಂದಾಗ 116 ಮಾತ್ರೆಗಳು. ಇವುಗಳ ಪರಿಪೂರ್ಣ ಮಾಹಿತಿ ಬೇಕು ಅಂದರೆ ಛಂದಸ್ಸಿನ ವಿಡಿಯೋನ ವೀಕ್ಷಿಸಿ. ನಂತರ ಬರೋಣ ವಿರುದ್ಧ ಪದಗಳು. ವಿರುದ್ಧ ಪದಗಳನ್ನು ಗುರುತು ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿ ನಮಗೆ ವಿರುದ್ಧ ಪದಗಳು ಅಂತ ಬಂದಾಗ ಒಂದಷ್ಟು ಉಪಸರ್ಗಗಳು ಗೊತ್ತಿರಬೇಕು. ಯಾವ ಅಕ್ಷರಗಳನ್ನ ಸೇರಿಸೋದ್ರಿಂದ ನಮಗೆ ವಿರುದ್ಧ ಪದ ಸಿಗುತ್ತೆ ಅಂತ. ಒಂದೊಂದ್ಸತಿ ಅನಿಸುತ್ತೆ ನಮಗೆ ಆ ಹಾಕಿದ್ರು ಸರಿ ಅಂತ, ಅಥವಾ ನಾ ಹಾಕಿದ್ರು ಸರಿ ಅಂತ ಅನಿಸುತ್ತೆ. ಆದರೆ ಯಾವ್ಯಾವುದಕ್ಕೆ ಆ ಹಾಕಿದ್ರೆ ಸರಿ ಹೋಗುತ್ತೆ, ನಾ ಹಾಕಿದ್ರೆ ಸರಿ ಹೋಗುತ್ತೆ, ಅಪ್ಪ ಹಾಕಿದ್ರೆ ಸರಿ ಹೋಗುತ್ತೆ, ಇವುಗಳನ್ನು ಉಪಸರ್ಗಗಳು ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಬರ್ಬೋದು ನಿಮಗೆ. ಆ ಹಾಕೋದ್ರಿಂದ ನೋಡಿ, ಅರ್ಥ ಅನರ್ಥ, ಅರ್ಹ ಅನರ್ಹ, ಈ ಅಕ್ಷರಗಳನ್ನು ಹಾಕಿ ನೋಡಿ. ನಿಮಗೆ ಉಚ್ಚಾರಣೆ ಸರಿ ಅಂತ ಅನಿಸುತ್ತೆ ಹಾಕಿದ ತಕ್ಷಣ. ನೋಡಿ, ಅಪ ನಂಬಿಕೆ, ಅಪನಂಬಿಕೆ, ಕೀರ್ತಿ, ಅಪಕೀರ್ತಿ. ಕೆಲವು ಕಡೆ ಅಪ ಸೇರಿಸೋದ್ರಿಂದ ಕೂಡ ವಿರುದ್ಧ ಪದಗಳನ್ನ ಪಡ್ಕೊಳ್ಬಹುದು. ಅದೇ ರೀತಿ ಅವ ಸೇರಿಸೋದ್ರಿಂದ ಮರ್ಯಾದೆ, ಅವಮರ್ಯಾದೆ, ಲಕ್ಷಣ, ಅವಲಕ್ಷಣ, ಈ ರೀತಿಯಾಗಿ. ಕೆಲವು ಕಡೆ ನಿರ್ ಸೇರಿಸೋದ್ರಿಂದ ಭೀತಿ, ನಿರ್ಭೀತಿ, ಭಾಗ್ಯ, ನಿರ್ಭಾಗ್ಯ. ಹಾಗಾಗಿ ನಿರ್ ಸೇರಿಸೋದ್ರಿಂದನೂ ಕೂಡ ನಾವು ವಿರುದ್ಧ ಪದಗಳನ್ನು ಪಡ್ಕೊಳ್ಬೋದು. ಆಯಿತಾ. ನಿಸ್ ಅನ್ನುವಂಥ ಉಪಸರ್ಗ ಅಂದರೆ ಸಂದೇಹ, ನಿಸ್ಸಂದೇಹ, ನಿಸ್ಸಂಕೋಚ. ಆಯಿತಾ, ಈ ರೀತಿಯಾಗಿ. ನಂತರ ಪ್ರಬಲ, ದುರ್ಬಲ. ಆಯಿತಾ, ಸುಗುಣ, ದುರ್ಗುಣ, ಆ ರೀತಿಯಾಗಿ ಸೇರಿಸೋದ್ರಿಂದ. ನಂತರ ವಿ ಸೇರಿಸೋದ್ರಿಂದ ಮುಖ, ವಿಮುಖ, ಸರಸ, ವಿರಸ, ಈ ರೀತಿಯಾಗಿ ನಾವು ಏನೇನು ಸೇರಿಸ್ಬೋದು? ಅ, ಅಪ, ಅವ, ನಿರ್, ನಿಸ್, ದುರ್, ವಿ, ಕು, ಖ್ಯಾತಿ, ಕುಖ್ಯಾತಿ, ದುರ್ಲಭ, ದುರ್ಬಲ, ಈ ರೀತಿಯಾಗಿ. ಅನ ಸೇರಿಸೋದ್ರಿಂದ ಕೂಡ ಅನಾಚಾರ, ಅನಧಿಕೃತ, ಈ ರೀತಿಯಾಗಿ
ಇವುಗಳೆಲ್ಲ ಉಪಸರ್ಗಗಳು ಅಂತ ಕರಿತೀವಿ. ಅಂದರೆ ಇದು ಸಂಸ್ಕೃತದಲ್ಲಿ ಇದೆ, ಕನ್ನಡದಲ್ಲಿ ಉಪಸರ್ಗ ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಯಾವುದೇ ಕನ್ನಡ ಪದಕ್ಕೂ ಕೂಡ ಉಪಸರ್ಗಗಳು ಇಲ್ಲ. ಇದು ಇಂಗ್ಲೀಷ್ ಮತ್ತು ಸಂಸ್ಕೃತದಲ್ಲಿ ಇರೋದನ್ನು ನಾವು ನೋಡಬಹುದು. ಹಾಗಾಗಿ ಇವೆಲ್ಲವೂ ಕೂಡ ಸಂಸ್ಕೃತ ಪದಗಳೇ. ಒಂದೊಂದು ಕಡೆ ಗೊಂದಲ ಅಂತ ಅನಿಸಿದೆ, ಉಚ್ಚಾರಣೆ ಮಾಡಿ ನೋಡಿ. ಈಗಾಗಲೇ ಕೇಳಿರ್ತೀರಿ ವಿರುದ್ಧ ಪದಗಳು, ಈ ಪದ ಎಲ್ಲೋ ಕೇಳಿದ್ದೀನಿ ಅಂತ ನಿಮಗೆ ಅನಿಸುತ್ತೆ, ಆವಾಗ ಗುರುತು ಮಾಡಬಹುದು ಸುಲಭವಾಗಿ. ನಂತರ ಬರೋಣ ಮತ್ತೊಂದು ಅಂಶ, ನಾನಾರ್ಥ ಪದ ಅಂತ. ನಮಗೆ ಪದನೇ ಹೇಳ್ತಾ ಇದೆ, ನಾನಾರ್ಥ ಅಂದರೆ ಬೇರೆ ಬೇರೆ ಅರ್ಥ. ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಇರೋವಂಥದ್ದನ್ನು ನಾವು ನಾನಾರ್ಥ ಪದ ಅಂತೀವಿ. ಬೇರೆ ಬೇರೆ ಸನ್ನಿವೇಶದಲ್ಲಿ, ಈಗಾಗಲೇ ಶ್ಲೇಷಾಲಂಕಾರದಲ್ಲಿ ಅರ್ಥ ಮಾಡ್ಕೊಂಡ್ವಲ್ಲ ಅದೇ ಇಲ್ಲಿ. ಈಗ ಕವಿ ಅನ್ನೋ ಒಂದು ಪದ ತಗೊಳ್ಳೋಣ. ಕವಿ ಅನ್ನೋ ಪದಕ್ಕೆ ಒಂದು ಉದಾಹರಣೆ, ಕವಿ ಪದ್ಯವನ್ನು ಬರೆದ ಅಂದಾಗ ನಮಗೆ ಕವಿ ರಚನೆ ಮಾಡೋನು ಅಂತ ಆಗುತ್ತೆ. ಮೋಡ ಕವಿದಿದೆ, ಅಲ್ಲೂ ಕೂಡ ಕವಿ ಬಂತು, ಇಲ್ಲೂ ಕೂಡ ಕವಿ ಬಂತು. ಹಾಗಾಗಿ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇರೋದನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ನಾನಾರ್ಥ ಪದ ಅಂತ ಕರಿತೀವಿ. ಇದನ್ನು ಗುಂಪಿಗೆ ಸೇರಿದ ಪದದಲ್ಲೂ ಕೂಡ ಕೇಳ್ಬೋದು. 4 ಪದಗಳಲ್ಲಿ 3 ನಾನಾರ್ಥ ಪದಗಳಿರುತ್ತೆ, ಒಂದು ಇರೋದಿಲ್ಲ, ಅದನ್ನು ಹೊರತೆಗಿಬೇಕಾಗುತ್ತೆ. ಈ ರೀತಿಯಾಗಿ ಗುಂಪಿಗೆ ಸೇರಿದ ಪದದ ರೀತಿಯಲ್ಲೂ ಕೂಡ ಕೇಳ್ಬೋದು. ಇವುಗಳ ಬಗ್ಗೆ ನಿಮಗೆ ಅರ್ಥ ಆದರೆ ಸಾಕು, ಆ ಪದಗಳನ್ನು ನೀವು ಹೊರತೆಗಿತೀರ. ಒಟ್ಟಾರೆ ಒಂದು ಪದಕ್ಕೆ ಬೇರೆ ಬೇರೆ ಅರ್ಥ ಇದೆಯಾ ನೋಡ್ಕೊಳ್ತಾ ಬನ್ನಿ. ಈಗ ದೊರೆ, ದೊರೆ ಅಂದರೆ ಒಬ್ಬ ರಾಜ ಅಂತ. ಇನ್ನೊಂದು ದೊರೆಯುವುದು ಅಂತ, ನನಗೆ ಆ ವಸ್ತು ದೊರೆಯಲಿಲ್ಲ ಅಂತ. ಅಲ್ಲಿ ದೊರೆ ಅಂದರೆ ಬೇರೆ ಅರ್ಥ. ದೊರೆ ನಮ್ಮ ಸಾಮ್ರಾಜ್ಯಕ್ಕೆ ಪ್ರಮುಖನಾದವನು, ಅಲ್ಲಿ ದೊರೆ ಅನ್ನೋ ಅರ್ಥನೇ ಬೇರೆ. ಹಾಗೆ ಈ ಒಂದು ಬರಕ್ಕೆ ಬೇರೆ ಬೇರೆ ಅರ್ಥ ಇದೆಯಾ ನೋಡ್ಕೊಳ್ಳಿ. ನೋಡಿ, ಅವುಗಳ ಪಟ್ಟಿಯನ್ನು ಮಾಡಲಾಗಿದೆ. ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಹೊಡೆಯುತ್ತೆ. ಒಂದು ಕ್ರಿಯಾಪದವಾಗಿರುತ್ತೆ, ಒಂದು ನಾಮಪದವಾಗಿರುತ್ತೆ. ಒಂದೊಂದು ಸಲ ನಾಮಪದವಾಗೇ ಎರಡೂ ಕೂಡ ಬಳಕೆ ಆಗ್ತಾ ಇರುತ್ತೆ. ಈ ರೀತಿಯ ಪದಗಳನ್ನು ಈಗಾಗಲೇ ಪರೀಕ್ಷೆಯಲ್ಲಿ ಕೊಡಲಾಗಿದೆ, ಹಾಗಾಗಿ ಇದರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಮತ್ತೆ ನೋಡಿ, ಗಾದೆ ಮತ್ತು ಒಗಟುಗಳನ್ನು ಕೂಡ ಸ್ನೇಹಿತರೆ ಕೊಡ್ತಾರೆ. ಸ್ವಲ್ಪ 4 ಆಪ್ಷನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದೇನಿರ್ಬೋದು ಅಂತ ಊಹೆ ಮಾಡಬಹುದು. ಈ ರೀತಿಯ ನೋಡಿ, ಇಲ್ಲಿ ಎಷ್ಟೊಂದು ಒಗಟುಗಳನ್ನು ನೀವು ನೋಡ್ತಾ ಇದ್ದೀರಾ. ಒಗಟುಗಳನ್ನು ಬಿಡಿಸೋವಂಥದ್ದು. ಇದನ್ನು ನಾನು PDF ಮುಖಾಂತರ ಹಾಕ್ತೇನೆ. PDF ಪ್ರತ್ಯೇಕವಾಗಿ ಕಳಿಸ್ಕೊಡಿ ಅಂತೀರಾ, ಖಂಡಿತ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೆ ಕಳಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ. ಏನು ವಿಡಿಯೋ ಕಾಣ್ತಾ ಇದೆ, ವಿಡಿಯೋ ಕೆಳಗಡೆ ಲಿಂಕಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಡಲಾಗಿದೆ. ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆದರೆ ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ, ಅಲ್ಲಿ ನಿಮಗೆ ಖಂಡಿತ ಭಾಗ 1 ಭಾಗ 2ರ PDF ಈಗಾಗಲೇ ಹಾಕಲಾಗಿದೆ. ಇದು ಭಾಗ 3ರ PDF ಕೂಡ ಹಾಕಲಾಗುತ್ತೆ. ಯಾಕೆಂದರೆ ಇನ್ನು ಕೆಲವೇ ದಿನ ಇದೆ ಅಂದಾಗ ನೀವು ಪುಸ್ತಕ ತೊಗೊಂಡು ಖಂಡಿತ ಓದೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಕೂಡ ಆಗೋದಿಲ್ಲ. ಹಾಗಾಗಿ ಪುಸ್ತಕದಲ್ಲಿರುವಂಥ ಅಂಶಗಳೇ ನಾನು ಇಲ್ಲಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ಆ ನಂತರ ಭಾನುವಾರದ ನಂತರ, ಪರೀಕ್ಷೆಯ ನಂತರ ಈ PDO ಮತ್ತಿತರ ಪರೀಕ್ಷೆಗಳಿಗೆ ಯಾರು ತಯಾರಿಯನ್ನು ನಡೆಸಿದರೆ ಅವರಿಗೆ ಬೇಕಿದ್ರೆ ಪುಸ್ತಕದ ಮಾಹಿತಿಯನ್ನು ಕೂಡ ಒದಗಿಸ್ತೇವೆ, ಕೊರಿಯರ್ ಮುಖಾಂತರನೂ ಕೂಡ ಕಳಿಸ್ಕೊಡ್ತೇವೆ. ಭಾನುವಾರದ ನಂತರ ನೀವು ದಯವಿಟ್ಟು ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ. ಅಲ್ಲಿವರೆಗೂ ಕೂಡ ಸ್ವಲ್ಪ ತರಗತಿಗಳನ್ನು ಮಾಡಬೇಕಾಗಿರೋದ್ರಿಂದ ಪ್ರತ್ಯೇಕವಾಗಿ ಮಾಹಿತಿ ಕೊಡೋಕ್ಕಾಗ್ತಿಲ್ಲ. ಇದಕ್ಕೆ ನೀವು ಸಹಕರಿಸಬೇಕು ಅಂತ ಕೇಳ್ತಾ ವಿಡಿಯೋನ ಮುಂದುವರಿಸೋಣ. ನಂತರ ಗಾದೆಗಳು ಪೂರ್ಣಗೊಳಿಸಿ ಅಂತ ಕೇಳ್ತಾರೆ. 4 ಆಯ್ಕೆಗಳನ್ನು ನೋಡಿದಾಗ ನೀವು ಸರಳವಾಗಿ ಆ ಗಾದೆಯ ಮೊದಲನೇ ಭಾಗ ಇದಾಗಿದ್ದರೆ 2ನೇ ಭಾಗ ಇದು ಅಂತ ಊಹೆ ಮಾಡ್ಬೋದು. ಆ ರೀತಿಯಲ್ಲೇ ಇರುತ್ತೆ. 4 ಆಯ್ಕೆಗಳಿರುತ್ತಲ್ಲ, ಒಂದೊಂದನ್ನೇ ಆ ಗಾದೆಗೆ ಸೇರಿಸ್ಕೊತ ಬನ್ನಿ. ನಿಮಗೆ ಯಾವ ಭಾಗ ಸರಿ ಹೊಂದುತ್ತೆ ಅಂತ ನಿಮಗೆ ಅನಿಸುತ್ತೆ, ಅದನ್ನು ನೀವು ಗುರ್ತು ಮಾಡಬಹುದು. ಮತ್ತು ಒಂದು ನೆನ್ಪಿಟ್ಕೊಳ್ಬೇಕು, ಗಾದೆ ಯಾವಾಗಲೂ ಕೂಡ ಅಪಾರವಾದ ಅರ್ಥವನ್ನು ಹೊಂದಿರುತ್ತೆ. ನಿಮ್ಮ ಆಯ್ಕೆ ಕೂಡ ಅದೇ ರೀತಿ ಇರಬೇಕು. ಆ ಗಾದೆಯ ಮುಂದುವರೆದ ಭಾಗ ಅದಾಗಿರುತ್ತೆ. ಇದು ಕೂಡ ಇದನ್ನು ನೀವು ಅಭ್ಯಾಸನ PDF ಕೊಡಲಾಗಿದೆ, ಅದರಲ್ಲಿ ನೋಡ್ತಾ ಬನ್ನಿ. ನಂತರ ಬರೋಣ ಗ್ರಾಂಥಿಕ ರೂಪ ಅಂತ. ಅಂದರೆ ಇದನ್ನು ಕೂಡ ಪರೀಕ್ಷೆಗಳಲ್ಲಿ ಕೊಡಲಾಗಿದೆ. ಗ್ರಾಂಥಿಕ ರೂಪ ಅಂದರೆ ಏನಲ್ಲ ಸ್ನೇಹಿತರೆ, ನಾವೀಗ ಮನೆಗಳಲ್ಲಿ ಏನೋ ಮಾತಾಡ್ತೀವಿ, ಕುಂತ್ಕೋ ಅಂತನೋ ಅಥವಾ ಇನ್ನೇನೋ ಮಾತಾಡ್ತೀವಿ, ಹಾಂಗ ಅಂತನೋ ಏನೋ ಒಂದು. ಆದರೆ ಪುಸ್ತಕಗಳಲ್ಲಿ ಅದೇ ಭಾಷೆಯನ್ನು ಬಳಸೋದಿಲ್ಲ. ಗ್ರಾಂಥಿಕ ಭಾಷೆ ಅಂದರೆ ಒಂದಷ್ಟು ವ್ಯವಸ್ಥಿತವಾದಂಥ ಪದವನ್ನು ಬಳಸ್ತೇವೆ, ಅದೇ ಇಲ್ಲಿ ಗ್ರಾಂಥಿಕ ರೂಪ. ಕುಂತ್ಕೋನನ್ನು ಕುಳಿತುಕೋ ಅಂತ ಅನ್ನುವಂಥದ್ದು, ಮಾಡಬೇಡ ಅಂದರೆ ಮಾಡಬೇಡ, ಈ ರೀತಿಯಾಗಿ. ಹಾಂಗ ಅಂದರೆ ಹಾಗೆ. ಅಂದರೆ ಒಂದು ಹಳ್ಳಿಯ ಒಂದು ನುಡಿಗಟ್ಟುಗಳನ್ನು ಅಂದರೆ ಪದಗಳನ್ನು
ಪುಸ್ತಕದ ರೂಪಕ್ಕೆ ಇಳಿಸುವಂಥದ್ದೇ ಗ್ರಾಂಥಿಕ ಭಾಷೆ. ಇದು ಕೂಡ ಪ್ರಶ್ನೆಗಳಾಗಿ ಬಂದಿದೆ, ನೋಡ್ಕೊಳ್ಳಿ. ನಂತರ ಬನ್ನಿ, ಅದಲು ಬದಲಾಗಿರುವ ಪದಗಳನ್ನು ಜೋಡಿಸುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಈಗಾಗಲೇ ಹೇಳಿದ್ದೀನಿ ಇದನ್ನು PQRS ಪ್ರಶ್ನೆಗಳು ಅಂತ. ಕನ್ನಡದಲ್ಲಿ ಏನಪ್ಪ ಅಂತಂದರೆ ಕರ್ತೃ ಕರ್ಮ ಕ್ರಿಯಾಪದದ ರೀತಿಯಲ್ಲಿ ಜೋಡಿಸ್ತಾ ಬನ್ನಿ. ಕೊನೆಗೆ ಕ್ರಿಯಾಪದ ಬರಲಿ. ಕ್ರಿಯಾಪದ ಕೊನೆಗೆ ಇರುವಂತೆ ಇದ್ದರೆ ಜೋಡಿಸಿದ್ರೆ ಅದು ಸರಿಯಾದ ರೂಪದಲ್ಲಿ ವಾಕ್ಯಗಳನ್ನು ನಾವು ಜೋಡಿಸ್ಬೋದು. ಈ ರೀತಿಯ ಒಂದಷ್ಟು ವಾಕ್ಯಗಳನ್ನು ಕೊಡಲಾಗಿದೆ, ಇದರಲ್ಲಿ ಜೋಡಿಸ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನಂತರ ಈ ವಾಕ್ಯಗಳಲ್ಲಿ ಎಲ್ಲಿ ತಪ್ಪಾಗಿದೆ ಭಾಗ ಅಂತ ಗುರುತಿಸ್ಬೇಕು. 1, 2, 3 ತಪ್ಪಿಲ್ಲ ಅಂದರೆ 4 ಗುರುತಿಸ್ಬೇಕು. ಈ ರೀತಿಯಾಗಿ ಕೂಡ ಕೇಳ್ತಾರೆ. ಅಲ್ಲಿ ಮೊದಲನೇದಾಗಿ ಏನು ಗಮನಿಸ್ಬೇಕು ಅಂದರೆ, ನೀವು ಅಕ್ಷರ ದೋಷವನ್ನು ಗಮನಿಸಬೇಕು. ಎರಡನೇದಾಗಿ ಅಲ್ಲಿ ಏಕವಚನ ಇದ್ದರೆ ಕ್ರಿಯಾಪದ ಕೂಡ ಏಕವಚನದಲ್ಲೇ ಇರಬೇಕು. ಈ ರೀತಿಯಾಗಿ ಬಹುವಚನ ಇದ್ದರೆ ಕ್ರಿಯಾಪದ ಕೂಡ ಬಹುವಚನದಲ್ಲೇ ಇರಬೇಕು. ಇಲ್ಲಾಂದರೆ ಆ ಭಾಗದಲ್ಲಿ ದೋಷ ಇದೆ ಅಂತ ನೀವು ಪತ್ತೆ ಹಚ್ಚಬೇಕು. ಹೀಗಾಗಿ ವ್ಯಾಕರಣಾಂಶ ಕೂಡ ನೋಡಬೇಕು, ಅಕ್ಷರ ದೋಷವನ್ನು ಕೂಡ ನೋಡಬೇಕು. ಅನಗತ್ಯವಾಗಿ ಕೆಲವೊಂದು ಅಕ್ಷರಗಳನ್ನು ಸೇರಿಸಿರ್ತಾರೆ, ಆವಾಗ ಅಲ್ಲಿ ದೋಷ ಇರುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ಮೊದಲನೇ ಭಾಗದಲ್ಲಿ ದೋಷ ಇದೆ. ಆರ್ಥಿಕ ಸ್ವಾವಲಂಬನೆಗಳು ಬೇಕಾಗಿಲ್ಲ, ಸ್ವಾವಲಂಬನೆ ಅಷ್ಟೇ ಸಾಕು. ಹಾಗಾಗಿ ಭಾಗ 1ರಲ್ಲಿ ದೋಷ ಇದೆ ಅಂತ ಹೇಳ್ತೀವಿ. ಇದೇ ರೀತಿಯ ಒಂದಷ್ಟು ವಾಕ್ಯಗಳನ್ನು ಕೊಡಲಾಗಿದೆ, ನೀವು ಕೂಡ ಅದನ್ನು ಬಿಡಿಸ್ತಾ ಬನ್ನಿ. ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು. ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ. ಎಲ್ರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಅನ್ನುವಂಥ ನಂಬಿಕೆ ತರಗತಿ ಮಾಡಿದವ್ರಿಗೆ ಇದೆ. ಅದೇ ನಂಬಿಕೆ ನಿಮಗೂ ಇರಲಿ, ಅದೇ ನಂಬಿಕೆಯಲ್ಲಿ ಹೋಗಿ ಪರೀಕ್ಷೆ ಬರೀರಿ, ಖಂಡಿತ ಪಾಸ್ ಆಗ್ತೀರಾ. ಯಾಕೆಂದರೆ ಇಲ್ಲಿ ನಮಗೆ ಬೇಕಾಗಿರೋದು 50ರಿಂದ 60 ಅಂಕಗಳು. ಹೇಗೆ ಬರೆದ್ರೂ ಕೂಡ ನೀವು 20-30 ಪ್ರಶ್ನೆಗಳಿಗೆ ಒಂದು ಗೆಸ್ ಮಾಡಿದ್ರೂ ಕೂಡ ಹಾಕ್ತಾ ಹೋಗ್ತೀರಾ. ಇನ್ನು ಜೊತೆಗೆ ಒಂದು 20-30 ಪ್ರಶ್ನೆಗಳಿಗೆ ಸರಿಯಾಗಿ ಓದಿದರೆ ಸಾಕು. ಒಂದು 2-3 ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಉತ್ತರಿಸಿ ವಿಡಿಯೋನ ಮುಂದುವರಿಸ್ತೀನಿ. ಮೊದಲನೇದಾಗಿ ಪರೀಕ್ಷೆ ಸುಲಭ ಇರುತ್ತೆ ಅಂತ. ಖಂಡಿತ ಸುಲಭ ಇರುತ್ತೆ, ಯಾಕೆಂದರೆ ಇದು ಕಡ್ಡಾಯ ಕನ್ನಡ, ಸಾಮಾನ್ಯ ಕನ್ನಡ ಅಲ್ಲ. ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಆಳವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕಡ್ಡಾಯ ಕನ್ನಡದಲ್ಲಿ 8ನೇ ತರಗತಿಯಿಂದ 10ನೇ ತರಗತಿಯ ಒಂದು ಪ್ರೌಢಶಾಲಾ ಹಂತದ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ನೀವು ಆಗಲೇ ಓದಿದ್ದೀರಿ ಪ್ರೌಢಶಾಲೆಯಲ್ಲಿ, ಅದನ್ನು ಒಂದು ಸತಿ ನೀವು ಪುನರಾವರ್ತನೆ ಮಾಡ್ಕೊತಾ ಬಂದರೆ ಸಾಕಾಗುತ್ತೆ. ಓದಿದ್ದು ಖಂಡಿತ ಮರ್ತೋಗಿರೋದಿಲ್ಲ, ನೀವು ಬರಿತೀರಿ. ಒಂದನೇದು. ಎರಡನೇದು, ಬರೀ ಗ್ರಾಮರ್ ಓದಿದ್ರೆ ಸಾಕಾಗುತ್ತಾ ಅಂತ ಭಾಳಷ್ಟು ಜನ ಕೇಳಿದ್ರಿ. ಸಾಕಾಗುತ್ತೆ. ಸಾಹಿತ್ಯ ಏನು ಓದಲೇಬೇಕು ಅಂತಿಲ್ಲ. ಸಾಹಿತ್ಯ 5ರಿಂದ 10 ಪ್ರಶ್ನೆ ಬರ್ಬೋದು ಅನ್ಕೊತೀನಿ. ಇನ್ನು 80% ಇನ್ನು ಗ್ರಾಮರ್ಗೆ ಸಂಬಂಧಿಸಿದಂತೆ, ಅದರಲ್ಲಿ ಒಂದು 30% ಭಾಷೆಗೆ ಸಂಬಂಧಿಸಿದಂತೆ ಸಮಾನಾರ್ಥಕ ಪದ, ವಿರುದ್ಧ ಪದ, ನುಡಿಗಟ್ಟು, ಈ ಥರ ಭಾಷೆಗೆ ತಪ್ಪಿರುವಂಥ ಪದವನ್ನು ಗುರುತಿಸಿ, ಈ ರೀತಿ ಭಾಷೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು 30 ಪ್ರಶ್ನೆಗಳು ಅಥವಾ 40 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇದ್ದರೆ, ಒಂದು 20 ಪ್ರಶ್ನೆ ಭಾಷೆಗೆ, ವಿರುದ್ಧ ಪದ, ಸಮಾನಾರ್ಥಕ ಪದ, ನುಡಿಗಟ್ಟು ಇರ್ಬೋದು, ತಪ್ಪಿರುವಂಥದ್ದು, ಇಂಗ್ಲೀಷ್ ಸಂವಾದಿ ಪದ ಇರಬಹುದು, ಈ ರೀತಿಯ ಒಂದು ಅನ್ಯ ದೇಶೀಯ ಪದ ಇರ್ಬೋದು. ಭಾಷೆಗೆ ಸಂಬಂಧಿಸಿದಂತೆ ಒಂದು 20 ಪ್ರಶ್ನೆ ಇದ್ದರೆ, ಇನ್ನೊಂದು 5ರಿಂದ 10 ಪ್ರಶ್ನೆ ಇರ್ಬೋದು ಅನ್ಕೊತೀನಿ ಸಾಹಿತ್ಯದ ಪ್ರಶ್ನೆಗಳು. ಹಾಗಾಗಿ ಬರೀ ಗ್ರಾಮರನ್ನು ಓದಿದ್ರು ಕೂಡ ಉತ್ತೀರ್ಣ ಆಗಬಹುದು. ಗೆಸ್ ಮುಖಾಂತರ ಒಂದು 15-20 ಅಂತೂ ಕರೆಕ್ಟ್ ಆಗುತ್ತೆ. ನೀವು ಹೇಗೆ ಬರೆದ್ರು ಕೂಡ ಅಷ್ಟು ಕರೆಕ್ಟ್ ಆಗುತ್ತೆ. ಇದಿಷ್ಟು ಕೂಡ ಪರೀಕ್ಷೆ ಬಗ್ಗೆ. ಹಾಗಾಗಿ ಯಾವುದೇ ಒಂದು ಸಂಶಯ ಇಲ್ಲದಲೇ ಪರೀಕ್ಷೆಯನ್ನು ಬರೀರಿ ಖಂಡಿತ. ಇಷ್ಟನ್ನ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ಜೊತೆಗೆ ಸಮಾನಾರ್ಥಕ ಪದಗಳನ್ನು ನೀವೇನು ಓದ್ಕೊಂಡು ಹೋಗುವಂಥದ್ದು ಬೇಡ, ಯಾಕೆಂದರೆ ಎಷ್ಟು ಅಂತ ಓದ್ತೀರ, ಸಮಾನಾರ್ಥಕ ಪದಗಳು ತುಂಬ ಇದೆ. ಹಾಗಾಗಿ ಅಲ್ಲೇ ಗೆಸ್ ಮಾಡಿ ಕೂಡ ಬರೀಬಹುದು. ಬೇಕಂದರೆ ನಿಮಗೆ ಪ್ರೌಢಶಾಲಾ ಹಂತದ ಪಠ್ಯಪುಸ್ತಕ ಇದೆ, ಅದನ್ನು ನಿಮಗೆ ಲಭ್ಯ ಇದ್ದರೆ ಓದ್ಕೊಂಡೋಗಿ. ಹೆಚ್ಚು ಗ್ರಾಮರನ್ನು ಓದ್ಕೊಂಡೋಗಿ, ಅದರಲ್ಲೇ ಪಾಸ್ ಆಗ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಸಾಹಿತ್ಯದ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಇದು ನಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೂ ಅನುಕೂಲ ಆಗುತ್ತೆ. ಆ ನಂತರ ಕಡ್ಡಾಯ ಕನ್ನಡ ಆದಮೇಲೆ ಇನ್ನೊಂದು ಪೇಪರ್ ಇದೆಯಲ್ಲ ಸಾಮಾನ್ಯ ಕನ್ನಡ, ಅಲ್ಲಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಇನ್ನು ಪುಸ್ತಕದ ಮಾಹಿತಿಯನ್ನು ಕೇಳಿದರೆ ಇದೇ ವಿಡಿಯೋದ ಕೊನೆಯಲ್ಲಿ ಪುಸ್ತಕದ ಮಾಹಿತಿ ಕೊಡ್ತೇನೆ. ಕಡ್ಡಾಯ ಕನ್ನಡ ಪರೀಕ್ಷೆ ನಂತರ ಪುಸ್ತಕವನ್ನು ಪಡ್ಕೊಳ್ಳಿ. ಈ ಪರೀಕ್ಷೆ ಹತ್ತಿರ ಇರೋದ್ರಿಂದ ಯಾರು ಕೂಡ ಪುಸ್ತಕವನ್ನು ಹೊಸ ಪುಸ್ತಕಗಳನ್ನು ತರಕ್ಕೆ ಹೋಗಬೇಡಿ. ಇರುವಂಥ ಪುಸ್ತಕಗಳನ್ನೇ ಮತ್ತೆ ಓದಿ ಅಂತ ಹೇಳ್ತಾ
ಈ ವಿಡಿಯೋದಲ್ಲಿ ಕೊನೆಗೆ ಪುಸ್ತಕದ ಮಾಹಿತಿಯನ್ನು ಕೊಡ್ತೀನಿ. ಈಗ ಬನ್ನಿ, ಕನ್ನಡ ಕವಿಗಳ ಕಾವ್ಯನಾಮಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಎಲ್ಲವೂ ಕೂಡ ಅಷ್ಟನ್ನು ಕೂಡ ಒಟ್ಟಿಗೆ ಓದೋಕ್ಕೂ ಆಗಲ್ಲ, ನೆನಪಿಟ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಪ್ರಮುಖವಾದಂಥವ್ರದ್ದು ನಾವು ನೋಡ್ತಾ ಬರೋಣ. ಕುವೆಂಪುರವರು ಮೊದಲು ಅವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಅಂತ ಇತ್ತು. ಆ ನಂತರ ಕುವೆಂಪು ಅಂತ ಅವರು ಬದಲಾಯಿಸ್ಕೊಂಡು ಮೊದಲ ಕೃತಿ ರಚನೆ ಮಾಡಿದ್ರಲ್ಲ ಆವಾಗ ಕಿಶೋರ ಚಂದ್ರವಾಣಿ ಅಂತ ಇತ್ತು. ಇನ್ನು ಬೇಂದ್ರೆ ಅವ್ರದ್ದು ಗೊತ್ತಿದೆ, ಅಂಬಿಕಾ ತನಯದತ್ತ. ಇನ್ನು ನಾನು ಪ್ರಮುಖವಾದಂಥ ನಿಮ್ಮ ಪರೀಕ್ಷೆಗೆ ಬರುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ವಿಕ್ರು ಗೋಕಾಕ್ ಅವ್ರದ್ದು ವಿನಾಯಕ, DVG ಅವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಇನ್ನು ಪೂತಿನ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ, ಇನ್ನು ಮಾಸ್ತಿಯವ್ರದ್ದು ಶ್ರೀನಿವಾಸ, ನಂತರ ಆನಾಕ್ರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್, ಅಜ್ಜಂಪುರ ಸೀತಾರಾಮ್ ಆನಂದ, ಬೆಟಗೇರಿ ಕೃಷ್ಣ ಶರ್ಮ ಆನಂದ ಕಂದ, ಶ್ರೀರಂಗ ಅವ್ರದ್ದು ಆದ್ಯ ರಂಗಾಚಾರ್ಯ, ನೋಡಿ ಇಲ್ಲಿದೆ ಆದ್ಯ ರಂಗಾಚಾರ್ಯ ಶ್ರೀರಂಗ ಅವ್ರದ್ದು, ರಸಿಕರಂಗ ರಂಗನಾಥ ಶ್ರೀನಿವಾಸ ಮುಗಳಿ, ಇನ್ನು ದೇ ಜವರೇಗೌಡ ಅವ್ರದ್ದು ದೇಜಗೌ, ನಂತರ ನಿರಂಜನ ಅವರು ಕುಳಕುಂದ ಶಿವರಾಯ, ಹಾಮಾನಾಯಕ್ ಹಾರೋಗದ್ದೆ ಮಾನಪ್ಪ ನಾಯಕ, ಇನ್ನು ಚಂಪಾ ಅವ್ರದ್ದು ಗೊತ್ತಿದೆ ಚಂದ್ರಶೇಖರ ಪಾಟೀಲ, ನಂತರ MR ಶ್ರೀನಿವಾಸ ಮೂರ್ತಿ MR ಶ್ರೀ, ಅದೇ ರೀತಿಯಾಗಿ KS ನ ಕಿಕ್ಕೇರಿ ಸುಬ್ಬರಾವ್ ನರಸಿಂಹ ಸ್ವಾಮಿ, ಇನ್ನು GSS ಗುಗ್ಗರೀಶ್ ಅಂತವೀರಪ್ಪ ಶಿವರುದ್ರಪ್ಪ. ನಾನು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, PDF ಹಾಕ್ತೀನಿ, ಅಲ್ಲಿ ನೀವು ಬೇಕಿದ್ರೆ ಬೇರೆ ಬೇರೆಯವ್ರದ್ದು ಕೂಡ ಓದ್ಕೊಳ್ಳಿ. ಮತ್ತು ಬಹಳಷ್ಟು ಜನ ಕೇಳಿದ್ದೇ ಕೇಳ್ತೀರಿ PDF ಹಾಕಿ ಅಂತ, ಟೆಲಿಗ್ರಾಮ್ ಲಿಂಕ್ ಹಾಕಿ ಅಂತ. ಇದೇ ವಿಡಿಯೋದ ಕೆಳಗಡೆ ಟೆಲಿಗ್ರಾಮ್ ಲಿಂಕನ್ನು ಕೂಡ ಹಾಕಿದೆ. ಆ ಟೆಲಿಗ್ರಾಮ್ಗೆ ಹೋದರೆ ಅಲ್ಲಿ PDF ಕೂಡ ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಪಡಿ ಅಥವಾ ಬೇರೆ ಸ್ನೇಹಿತರನ್ನು ಕೇಳಿ. ನಂತರ ವೈದೇಹಿಯವರು ಜಾನಕಿ ಶ್ರೀನಿವಾಸ ಮೂರ್ತಿ, ತಾರಾಸು ತಳುಕಿನ ರಾಮಸ್ವಾಮಿ ಸುಬ್ಬರಾವ್, ಭಾರತಿ ತಿರುಮಲೆ ರಾಜಮ್ಮ, ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂಶ್ರೀ, ಮುದ್ದಣ ನೋಡಿ ಇದು ಕೇಳುವಂಥ ಸಾಧ್ಯತೆ ಇದೆ, ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ, ಪರ್ವತವಾಣಿ ನರಸಿಂಗರಾವ್. ನಂತರ ಕವಿಶಿಷ್ಯ ಅಂತ ಪಂಜೆ ಮಂಗೇಶರಾಯರನ್ನ ಅವರ ಕಾವ್ಯನಾಮವಾಗಿತ್ತು. ಶ್ರೀ ಅನ್ನೋದು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ನಂತರ ಗಳಗನಾಥರು ವೆಂಕಟೇಶ ತಿರುಕೋ ಕುಲಕರ್ಣಿ, ಚದುರಂಗ ಸುಬ್ರಹ್ಮಣ್ಯರಾಜ ಅರಸ್, ಸಂಸ ಸ್ವಾಮಿ ವೆಂಕಟಾದ್ರಿ ಅಯ್ಯರ್, ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ, ಸಿದ್ಧಲಿಂಗಯ್ಯನವ್ರದ್ದು ನಿಸರ್ಗಪ್ರಿಯ, CP ಕೃಷ್ಣಕುಮಾರ್ CPK, ವಾಣಿ ಸುಬ್ಬಮ್ಮ ಅವರ ಕಾವ್ಯನಾಮ ವಾಣಿ, ಕನಕಮ್ಮ ಅವ್ರದ್ದು ಅಶ್ವಿನಿ, ಇನ್ನು ತ್ರಿವೇಣಿ ಅವ್ರದ್ದು ಅನಸೂಯ ಅವ್ರದ್ದು ತ್ರಿವೇಣಿ ಅನ್ನುವಂಥ ಕಾವ್ಯನಾಮ. ನಾನಿಲ್ಲಿ ಪ್ರಮುಖವಾದಂಥದ್ದು ಹೇಳ್ತಾ ಇದ್ದೀನಿ. ಅಂದರೆ ಸಾಮಾನ್ಯ ಕನ್ನಡಕ್ಕೆ ಒಂದು ಸ್ವಲ್ಪ ಕ್ಲಿಷ್ಟ ಮಾಡ್ತಾರೆ, ಸ್ವಲ್ಪ ಕಡ್ಡಾಯ ಕನ್ನಡ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಕಷ್ಟ ಕೊಡೋಲ್ಲ ಅನ್ನೋ ಕಾರಣಕ್ಕೆ ಪ್ರಮುಖವಾದಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಕನ್ನಡದ ಬಿರುದಾಂಕಿತರನ್ನು ನೋಡ್ತಾ ಹೋಗೋಣ. ಇದು ಸರಳವಾಗಿದೆ, ಒಂದ್ಸತಿ ಓದ್ಕೊಳ್ತಾ ಬನ್ನಿ. ಪಂಪ ಆದಿಕವಿ, ಪೊನ್ನ ಉಭಯ ಚಕ್ರವರ್ತಿ, ರನ್ನ ಕವಿ ಚಕ್ರವರ್ತಿ, ನಾಗಚಂದ್ರ ಅಭಿನವ ಪಂಪ, ನಂತರ ಕೇಶಿರಾಜ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ, ಹರಿಹರ ರಗಳೆಯ ಕವಿ, ರಾಘವಾಂಕ ಷಟ್ಪದಿಯ ಬ್ರಹ್ಮ, ನಂತರ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಲಕ್ಷ್ಮೀಶ ಉಪಮಾಲೋಲ ಅಂದರೆ ಉಪಮಾಲಂಕಾರವನ್ನು ಯಥೇಚ್ಛವಾಗಿ ಬಳಸ್ತಂಥವನು ಲಕ್ಷ್ಮೀಶ. ಅದೇ ಥರ ರೂಪಕಾಲಂಕಾರವನ್ನು ಹೆಚ್ಚಾಗಿ ಬಳಸ್ತಂಥವನು ಕುಮಾರವ್ಯಾಸ. ಹೆಚ್ಚು ಷಟ್ಪದಿಯನ್ನು ಬರೆದವನು ರಾಘವಾಂಕ ಆದರೆ ಹೆಚ್ಚು ರಗಳೆಗಳನ್ನು ಬರೆದವನು ಹರಿಹರ.
ಇನ್ನು ರತ್ನಾಕರ ವರ್ಣಿಯನ್ನು ಶೃಂಗಾರ ಕವಿ ಅಂತಾರೆ, ಯಾಕೆಂದರೆ ಆತನ ಕೃತಿಯಲ್ಲಿ ಶೃಂಗಾರ ರಸ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಪುರಂದರದಾಸರನ್ನ ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಇವರಿಂದ ಕರ್ನಾಟಕ ಸಂಗೀತ ಅನ್ನೋದಕ್ಕೆ ಪ್ರಾರಂಭ ಆಗತ್ತೆ. ಇನ್ನು ವಾದಿರಾಜರನ್ನು ನಾವು ಪ್ರಸಂಗಾಭರಣ ತೀರ್ಥರು ಅಂತ ಕರಿತೀವಿ. ಬಸವಪ್ಪ ಶಾಸ್ತ್ರಿಗಳನ್ನು ಅಭಿನವ ಕಾಳಿದಾಸ ಅಂತ ಬಿರುದಿನಿಂದ ಕರಿತೀವಿ. ನಂತರ ಆರ್ ನರಸಿಂಹಾಚಾರು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತ. ಇನ್ನು ಶಿವರಾಮ ಕಾರಂತರ ಕಡಲ ತೀರದ ಭಾರ್ಗವ. ಮಾಸ್ತಿ ಕನ್ನಡದ ಆಸ್ತಿ, ಸಣ್ಣ ಕಥೆಗಳ ಜನಕ. ನಂತರ ಆಲೂರು ವೆಂಕಟರಾವ್ ಕನ್ನಡ ಕುಲಪುರೋಹಿತರು. BM ಶ್ರೀ ಕನ್ನಡದ ಕಣ್ವ. ಗಂಗೂಬಾಯಿ ಹಾನಗಲ ಸಂಗೀತ ಗಂಗಾದೇವಿ. ನಂತರ TP ಕೈಲಾಸಂ ಕನ್ನಡ ಪ್ರಹಸನ ಪಿತಾಮಹ. ಪ್ರಹಸನ ಅಂದರೆ ಹಾಸ್ಯ ನಾಟಕಗಳು ಅಂತ ಅಂದ್ಕೊಳ್ಬೋದು, ಅದರ ಪಿತಾಮಹ. BL ರೈಸ್, ಇಬ್ಬರು ರೈಸ್ ಬರ್ತಾರೆ, ಅದರಲ್ಲಿ BL ರೈಸ್ ಕರ್ನಾಟಕ ಶಾಸನಗಳ ಪಿತಾಮಹ. ವಚನ ಪಿತಾಮಹ ಪಾಗು ಹಳಕಟ್ಟಿ. ವಚನ ಪಿತಾಮಹ ಅಂದರೆ ಇವರು ವಚನಗಳನ್ನು ಬರಿತಿದ್ರು ಅಂತ ಅಲ್ಲ, ವಚನಗಳನ್ನು ಸಂಗ್ರಹ ಮಾಡಿದ್ರು. ಯಥೇಚ್ಛವಾಗಿ ವಚನಗಳನ್ನು ಸಂಗ್ರಹ ಮಾಡಿ ವಚನ ಪಿತಾಮಹ ಅಂತ ಅನ್ನಿಸ್ಕೊಂಡ್ರು. ಹೇಳಬೇಕು ಅಂದರೆ ವಚನ ಸಂಗ್ರಹ ಪಿತಾಮಹ ಅಂತಲೂ ಕೂಡ ಹೇಳ್ಬೋದು. ಕಂದಗಲ್ ಹನುಮಂತರಾವ್ ಕನ್ನಡದ ಶೇಕ್ಸ್ಪಿಯರ್. ಅಲ್ಲಿ ಹೇಗೆ ಶೇಕ್ಸ್ಪಿಯರು, ಇವರು ಕೂಡ ಇಲ್ಲಿ ಶೇಕ್ಸ್ಪಿಯರು. ಪಾರ್ಥಿ ಸುಬ್ಬು ಯಕ್ಷಗಾನಾಚಾರ್ಯ. ಇನ್ನು ಕರ್ನಾಟಕದ ಕಬೀರ ಅಂತ ಕರೆಸ್ಕೊಳ್ಳೋದು ಶಿಶುನಾಳ ಶರೀಫರು. ಇನ್ನು ಕಾದಂಬರಿ ಸಾರ್ವಭೌಮ ಅನ್ಸ್ಕೊಂಡಿದ್ದು ನಕ್ರು. ಇನ್ನು ತ್ರಿಪದಿಯ ಚಕ್ರವರ್ತಿ ಅಂತ ಐತಿ, ಅತಿ ಹೆಚ್ಚು ತ್ರಿಪದಿಗಳನ್ನು ಬರೆದಂಥವನು ಸರ್ವಜ್ಞ. ನಡೆದಾಡುವ ನಿಘಂಟು ಅಂತ ಅನ್ನಿಸ್ಕೊಳ್ಳೋರು DL ನರಸಿಂಹಾಚಾರ್. ಇನ್ನು ದಾನ ಚಿಂತಾಮಣಿ ಅತ್ತಿಮಬ್ಬೆ. ಇನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ. 1000 ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ. ಇನ್ನು ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ರಸಋಷಿ ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು. ಇನ್ನು ವರಕವಿ ನಮ್ಮ ಬೇಂದ್ರೆ. ಪ್ರೇಮಕವಿ KS ನರಸಿಂಹಸ್ವಾಮಿಯವರು. ಕಂದರ ನಾಡಿನ ಕಂದ ಬಸವರಾಜ್ ಕಟ್ಟಿಮನಿ. ದಲಿತ ಕವಿ ಸಿದ್ಧಲಿಂಗಯ್ಯನವರು. ಕನ್ನಡದ ದಾಸಯ್ಯ ಶಾಂತಿ ಕವಿ. ಹರಿದಾಸ ಪಿತಾಮಹ ಅನ್ನಿಸ್ಕೊಳ್ಳೋರು ಶ್ರೀಪಾದರಾಯರು. ಕಾದಂಬರಿ ಪಿತಾಮಹ ಅನ್ನಿಸ್ಕೊಳ್ಳೋರು ಗಳಗನಾಥರು. ಕಾದಂಬರಿ ಸಾರ್ವಭೌಮನೇ ಬೇರೆ, ಕಾದಂಬರಿ ಪಿತಾಮಹನೇ ಬೇರೆ. ಸ್ವಲ್ಪ ನಿಮಗೆ ವೇಗ ಅನಿಸಿದ್ರೆ ನಿಧಾನಕ್ಕೆ ವಿಡಿಯೋನ ನೋಡ್ತಾ ಹೋಗಿ, ಅರ್ಥ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇನ್ನು ಸಂತಕವಿ ಪೂತಿನ ಅವರು. ನಂತರದ ಕನ್ನಡದ ಸೇನಾನಿ AR ಕೃಷ್ಣಶಾಸ್ತ್ರಿ. ನಂತರ ಪತ್ರಿಕಾರಂಗದ ಭೀಷ್ಮ ಶಾಮರಾವ್. ಇನ್ನು ಸರಸ ಸಾಹಿತ್ಯದ ವರದೇವತೆ, ಬಹಳ ಸಲ ಈ ಪ್ರಶ್ನೆ ಬಂದಿದೆ, ಸಂಚಿ ಹೊನ್ನಮ್ಮ. ಆಕೆಯ ಕೃತಿ ಹದಿಬದೆಯ ಧರ್ಮ. ಹದಿಬದೆ ಅಂದರೆ ಪತಿವ್ರತ ಧರ್ಮ. ನಂತರ ವಚನಕಾರರ ಅವರ ಅಂಕಿತ ನಾಮ ಕೇಳ್ಬೋದು ಸ್ನೇಹಿತರೆ. ಈಗ ಹೊಸದಾಗಿ ತುಂಬ ಓದಕ್ಕೆ ಹೋಗ್ಬೇಡಿ. ನಿಮ್ಗಾಗಲೇ 5-6 ಗೊತ್ತಿರುತ್ತೆ, ಅದ್ರ ಜೊತೆಗೆ ಇನ್ನೊಂದು 5-6 ಓದ್ಕೊಳ್ತಾ ಹೋಗಿ. ಅದೇ ಪರೀಕ್ಷೆಗೆ ಬಂದರೆ ಬರಿತಾ ಬನ್ನಿ. ಯಾಕೆಂದರೆ ತುಂಬ ಓದ್ತಾ ಹೋದರೆ ಅಲ್ಲಿ 4 ಆಯ್ಕೆಗಳನ್ನ ನೋಡಿದಾಗ ಗೊಂದಲ ಜಾಸ್ತಿ ಆಗುತ್ತೆ. ಹಾಗಾಗಿ ಕಡಿಮೆ ಓದಿದ್ರು ಕೂಡ ಹೆಚ್ಚು ಪುನರಾವರ್ತನೆ ಮಾಡಿದಾಗ ನಿಮಗೆ ಒಂದು ಉತ್ತರದಲ್ಲಿ ನಿರ್ದಿಷ್ಟತೆ ಕಾಣಿಸುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಜೇಡರ ದಾಸಿಮಯ್ಯ ನೋಡೋಣ. ರಾಮನಾಥ. ಸಕಲೇಶ ಮಾದರಸ, ಸಕಲೇಶ ಅಂತಲೇ ಇದೆ, ಸುಲಭ ಆಗುತ್ತೆ. ಅಲ್ಲಮಪ್ರಭು ಗುಹೇಶ್ವರ. ಬಸವಣ್ಣನವ್ರದ್ದು ಗೊತ್ತಿದೆ, ಅಕ್ಕಮಹಾದೇವಿಯವ್ರದ್ದು ಗೊತ್ತಿರುತ್ತೆ. ಚೆನ್ನ ಬಸವಣ್ಣ ಕೂಡಲ ಚೆನ್ನಸಂಗ ಗೊತ್ತಾಗತ್ತೆ. ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂಬಿಗರ ಚೌಡಯ್ಯ ಗೊತ್ತಾಗತ್ತೆ. ನಂತರ ಐದಕ್ಕಿ ಮಾರಯ್ಯ ಅಮರೇಶ್ವರಲಿಂಗ. ನಂತರ ನೀಲಮ್ಮ ಬಸವಪ್ರಿಯ ಕೂಡಲ ಸಂಗಮ ದೇವ. ನಂತರ ಪ್ರಮುಖವಾಗಿ ಅಂತಂದರೆ ಮಡಿವಾಳ ಮಾಚಯ್ಯ ಕಲಿದೇವರ ದೇವ. ಮುಕ್ತಾಯಕ್ಕ ಅಜಗಣ್ಣ ತಂದೆ. ನಂತರ ಸತ್ಯಕ್ಕ ಶಂಭು ಜಕ್ಕೇಶ್ವರ. ನಂತರ ಕೀರ್ತನಕಾರರಿಗೆ ಬರೋಣ. ನರಹರಿ ತೀರ್ಥರು ಶ್ರೀ ರಘುಪತಿ. ಶ್ರೀಪಾದರಾಜರು ರಂಗವಿಠಲ. ವ್ಯಾಸರಾಯರ ಸಿರಿಕೃಷ್ಣ ಅಥವಾ ಶ್ರೀಕೃಷ್ಣ. ವಾದಿರಾಜರ ಹಯವದನ.
ನೋಡಿ, ಈ ರೀತಿ ಇರೋದು ಹೆಸರಿನಲ್ಲೇ ಅವರ ಅಂಕಿತನಾಮ ಇರುವಂಥ ಸರಳವಾಗಿ ಗೊತ್ತಾಗತ್ತೆ. ಕಾಗಿನೆಲೆ ಆದಿಕೇಶವ ಕನಕದಾಸರು, ರಾಘವೇಂದ್ರ ತೀರ್ಥರ ವೇಣುಗೋಪಾಲ, ನಂತರ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ, ಪ್ರಮುಖವಾದಂಥ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಏಕೆಂದರೆ ತುಂಬ ಆಳವಾಗಿ ಹೋದರೂ ಕೂಡ ಇದು ಕಡ್ಡಾಯ ಕನ್ನಡ ಆಗಿರೋದ್ರಿಂದ ಕೆಲವೊಂದು ಪ್ರಮುಖವಾದಂಥ ಪ್ರಶ್ನೆಗಳನ್ನ ನೋಡಿದ್ರೆ ಸಾಕಾಗುತ್ತೆ. ಗಾಥಾ ಸಪ್ತಶತಿ ಈ ಗ್ರಂಥವನ್ನು ಬರೆದವರು ಯಾರು? ಹಾಲರಾಜ ಈ ಕೃತಿಯನ್ನು ಬರೀತಾನೆ. ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬಂದ ಕನ್ನಡ ಶಬ್ದ ಯಾವುದು? ಇದು ತುಂಬ ಮುಖ್ಯವಾಗಿರುವಂಥದ್ದು. ಇಸಿಲ್ ಅನ್ನುವಂತಹ ಪದ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬರುತ್ತೆ. ಅದರ ಮೇಲೆ ಸಂಶೋಧನೆಗಳು ನಡೆದಿದೆ. ನಂತರ ಪ್ರಮುಖವಾದಂಥ ಪ್ರಶ್ನೆ, ಹಲ್ಮಿಡಿ ಶಾಸನದ ಕಾಲ ಎಷ್ಟು? ಕ್ರಿಸ್ತ ಶಕ 450. ಹಲ್ಮಿಡಿ ಶಾಸನ ಎಂಥ ಶಾಸನ? ಹಲ್ಮಿಡಿ ಶಾಸನ ದಾನ ಶಾಸನ. ಬಾದಾಮಿ ಶಾಸನ ಯಾವ ಛಂದಸ್ಸಿನಲ್ಲಿದೆ? ನೋಡಿ, ಬಾದಾಮಿ ಶಾಸನ ತ್ರಿಪದಿ ಛಂದಸ್ಸಿನಲ್ಲಿದೆ. ನಂತರ ಬಾದಾಮಿ ಶಾಸನದ ವಸ್ತು ಯಾವುದು ಅಂತಂದರೆ ಕಪ್ಪೆ ಅರಭಟ್ಟನ ಸ್ವಭಾವವನ್ನು ಹೇಳುವಂಥದ್ದು. ಒಂದು ಸಾಲನ್ನು ಕೂಡ ಕೊಡ್ಬೋದು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಅದು ಬಾದಾಮಿ ಶಾಸನದಲ್ಲಿರುವಂತಹ ಸಾಲು. ನಂತರ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಈ ಸಾಲು ಯಾವ ಕೃತಿಯಲ್ಲಿ ಬಂದಿದೆ? ನಮ್ಮ ಕನ್ನಡಿಗರ ಒಂದು ಕಾವ್ಯ ಸೃಷ್ಟಿಯನ್ನು ಹೇಳುತ್ತಾ ಕನ್ನಡಿಗರು ಎಂಥವ್ರು ಅಂತ ಹೇಳಿರುವಂತಹ, ಕನ್ನಡಿಗರನ್ನು ಹೊಗಳಿರುವಂತಹ ಸಾಲು ಇದು. ಕುಳಿತುಕೊಂಡು ಓದಲೇ ಇದ್ರೂ ಕೂಡ ಕಾವ್ಯವನ್ನು ರಚನೆ ಮಾಡೋದ್ರಲ್ಲಿ ಕನ್ನಡಿಗರು ಪ್ರವೀಣರು ಅಂತ ಯಾವ ಕೃತಿಯಲ್ಲಿ ಹೇಳಿದೆ? ಕವಿರಾಜ ಮಾರ್ಗದಲ್ಲಿ ಹೇಳಿದೆ. ಸ್ನೇಹಿತರೆ, ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ. ನೃಪತುಂಗನ ಕಾಲದಲ್ಲಿ, ರಾಷ್ಟ್ರಕೂಟರ ದೊರೆ ನೃಪತುಂಗನ ಕಾಲದಲ್ಲಿದ್ದಂತಹ ಶ್ರೀ ವಿಜಯ ಈ ಕೃತಿಯನ್ನು ರಚನೆ ಮಾಡಿದ್ದಾನೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ. ಈಗಾಗಲೇ ಹೇಳಿದೆ ನಾನು, ಕವಿರಾಜ ಮಾರ್ಗ ಕೃತಿಯನ್ನು ರಚನೆ ಮಾಡಿದವನು ಯಾರು? ಶ್ರೀ ವಿಜಯ. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಈ ಸಾಲುಗಳು ಯಾವ ಶಾಸನದಲ್ಲಿ ಕಂಡುಬರುತ್ತೆ ಅಂದರೆ ಅದು ಬಾದಾಮಿ ಶಾಸನದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರಭಟ್ಟ ಅನ್ನುವಂತಹ ವೀರ ಯೋಧನ ಬಗ್ಗೆ ಹೇಳಬೇಕಾದ್ರೆ ಅವನು ಸಾಧುಗಳಿಗೆ ಸಾಧು, ಮಧುರನಾದವನಿಗೆ ಮಧುರ ಅಂತ ಅವನನ್ನು ಹೊಗಳಿ ಹೇಳಲಾಗಿದೆ ಬಾದಾಮಿ ಶಾಸನದಲ್ಲಿ. ನಂತರ ಪಂಪ ಕನ್ನಡದ ಆದಿಕವಿ ಮತ್ತು 2 ಕೃತಿಗಳನ್ನು ರಚನೆ ಮಾಡಿದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇಲ್ಲಿ ಪಂಪನ ತನ್ನ ಕೃತಿಗೆ ಯಾವ ಕನ್ನಡವನ್ನು ಬಳಸಿದ್ದಾನೆ ಅಂತಂದರೆ ಪುಲಿಗೆರೆಯ ತಿರುಳುಗನ್ನಡ ಅನ್ನುವಂಥದ್ದು. ಅದು ಕೂಡ ಒಂದು ಪ್ರಾದೇಶಿಕ ಭಾಷೆಯಾಗಿತ್ತು, ಆ ಭಾಷೆಯಲ್ಲಿ ಬರೆದಿದ್ದಾನೆ. ಇನ್ನು ಪಂಪ ಭಾರತಕ್ಕಿರುವ ಮತ್ತೊಂದು ಹೆಸರು ಏನಪ್ಪ ಅಂತಂದರೆ, ಪಂಪ ಮಹಾಭಾರತವನ್ನು ಬರೆದಿದ್ದಕ್ಕೆ ಅದಕ್ಕೆ ಪಂಪ ಭಾರತ ಅಂತ ಬಂತು. ವಿಕ್ರಮಾರ್ಜುನ ವಿಜಯ, ಯಾಕೆಂದರೆ ಅರ್ಜುನನನ್ನು ನಾಯಕನನ್ನಾಗಿ ಮಾಡಿಕೊಂಡ, ಹಾಗಾಗಿ ಇದು ವಿಕ್ರಮಾರ್ಜುನ ವಿಜಯ ಆಯಿತು. ನಂತರ ಪಂಪನಿಗೆ ಆಶ್ರಯವನ್ನು ನೀಡಿದ್ದ ರಾಜ ಯಾರು ಅಂತಂದರೆ ಅರಿಕೇಸರಿ. ಪಂಪನಿಗೆ ಯಾವ ಬಿರುದು ಇರಲಿಲ್ಲ ಅಂತ ಕೇಳ್ತಾರೆ. ಪಂಪನಿಗೆ ಯಾವ ಬಿರುದು ಇರಲಿಲ್ಲಪ್ಪ ಅಂತಂದರೆ ಕವಿ ಚಕ್ರವರ್ತಿ ಅನ್ನೋ ಬಿರುದು ಇರಲಿಲ್ಲ. ಕವಿತಾ ಗುಣಾರ್ಣವ, ಆದಿಕವಿ, ಸಂಸಾರ ಸಾರಥಿ ಇವೆಲ್ಲವೂ ಕೂಡ ಪಂಪನ ಬಿರುದು. ನಂತರ ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಛಂದೋಂಬುದಿ. 1ನೇ ನಾಗವರ್ಮ ಬರೆದಿದ್ದು ಛಂದೋಂಬುದಿ ಅನ್ನೋದು ಕನ್ನಡದ ಮೊದಲ ಛಂದೋ ಗ್ರಂಥ. ನಂತರ ರನ್ನ ಬರೆದಂತಹ ಸಾಹಸ ಭೀಮ ವಿಜಯ ಕೃತಿಗಿರುವಂತಹ ಮತ್ತೊಂದು ಹೆಸರು ಏನಪ್ಪ ಅಂದರೆ ಗದಾಯುದ್ಧ. ಸಾಹಸ ಭೀಮ ವಿಜಯ ರನ್ನ ಭೀಮನನ್ನು ತನ್ನ ನಾಯಕನನ್ನಾಗಿ ಮಾಡಿಕೊಂಡ, ಹಾಗಾಗಿ ಸಾಹಸ ಭೀಮ ವಿಜಯ ಅಂತ ಹೆಸರಿಟ್ಟ ಮಹಾಭಾರತದ ಕಥೆಗೆ. ಅದು ಗದಾಯುದ್ಧದಿಂದ ಪ್ರಾರಂಭವಾಗೋದ್ರಿಂದ ಗದಾಯುದ್ಧ ಅಂತ ಕೂಡ ಅಲ್ಲಿ ಹೆಸರನ್ನು ಇಟ್ಟ. ನಂತರ ರಾಮಚಂದ್ರ ಚರಿತ ಪುರಾಣ ಅನ್ನುವಂಥ ಕೃತಿ ಯಾರು ರಚನೆ ಮಾಡಿದ್ದು ಅಂತ ಕೇಳ್ತಾರೆ? ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ. ನೀವು ನೋಡಿ, ಇಲ್ಲೂ ಚಂದ್ರ ಅಂತಿದೆ, ಇಲ್ಲೂ ಚಂದ್ರ ಅಂತಿದೆ. ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಎಷ್ಟೊಂದು ಕೃತಿ ಇದೆಯಲ್ಲ ಮೇಡಮ್, ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ಇದೆ, ಈ ರೀತಿಯಾದ ಯಾವುದಾದ್ರು ಒಂದು ಟ್ರಿಕ್ಸನ್ನು ನಾವು ನೋಡಬೇಕು. ನೋಡಿ, ರಾಮಚಂದ್ರ ಚರಿತ ಪುರಾಣ ಅಂತಿದೆ, ಅಲ್ಲೂ ಚಂದ್ರ ಅಂತ ಇದೆ, ನಾಗಚಂದ್ರ ಅನ್ನೂ ಕೂಡ ಚಂದ್ರ ಅಂತ ಇದೆ. ಈ ರೀತಿ ನೆನ್ಪಿಟ್ಕೊಳ್ಳಿ.
ನಂತರ ಪೊನ್ನನಿಗೆ ಪೊನ್ನ ಶಾಂತಿ ಪುರಾಣ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ. ಶಾಂತಿ ಪುರಾಣ ರಚನೆ ಮಾಡಿದ. ಅವನಿಗೆ ಆಶ್ರಯ ನೀಡಿದಂತಹ ರಾಜ ಯಾರು? ಮುಮ್ಮಡಿ ಕೃಷ್ಣ, ಮೂರನೇ ಕೃಷ್ಣ. ನಂತರ ಒಡ್ಡಾರಾಧನೆ ಕೃತಿಯ ಬಗ್ಗೆ ಬರೋಣ. ಒಡ್ಡಾರಾಧನೆ ಕೃತಿ ಯಾರು ರಚನೆ ಮಾಡಿದ್ದು? ಶಿವಕೋಟ್ಯಾಚಾರ್ಯ ಅನ್ನೋರು ರಚನೆ ಮಾಡಿದ್ದು. ನೋಡಿ, ಕನ್ನಡದ ಮೊದಲ ಗದ್ಯ ಕೃತಿ ಅದು ಒಡ್ಡಾರಾಧನೆ. ಯಾರು ಬರೆದಿದ್ದು? ಶಿವಕೋಟ್ಯಾಚಾರ್ಯರು. ನಂತರ ಅಭಿನವ ಪಂಪ ಎಂದು ಕರೆಸಿಕೊಂಡಂಥವರು ಯಾರು? ನಾಗಚಂದ್ರ. ಅಭಿನವ ಪಂಪ ಅಂತ ಕರೆಸ್ಕೊಂಡ. ನಂತರ ಮಾನವ ಕುಲಂ ತಾನೊಂದೇ ಬಲಂ ಅನ್ನುವಂತಹ ವಿಶ್ವ ಸಂದೇಶವನ್ನು ಸಾರಿದಂಥ ಕವಿ ಪಂಪ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೋಡಿದ ಕವಿ ರನ್ನ. ನೋಡಿ, ಇದು ಇಂಪಾರ್ಟೆಂಟು. ಆದಿಪುರಾಣ ಪಂಪನ ಆದಿಪುರಾಣ, ಅಜಿತ ಪುರಾಣ ರನ್ನನ ಅಜಿತ ಪುರಾಣ, ಶಾಂತಿ ಪುರಾಣ ಪೊನ್ನ ಬರೆದಿದ್ದು, ಮಲಿನಾಥ ಪುರಾಣ ನಾಗಚಂದ್ರ ಬರೆದಿದ್ದು. ನಂತರ ಚಾವುಂಡರಾಯ ಬರೆದಂತಹ ಕೃತಿ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇದಕ್ಕೆ ಚಾವುಂಡರಾಯ ಪುರಾಣ ಅಂತ ಕೂಡ ಕರಿತೀವಿ, ಯಾಕಂದರೆ ಚಾವುಂಡರಾಯ ಬರೆದಂತಹ ಕೃತಿ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ತ್ರಿ ಅಂದರೆ 3, ಷಷ್ಟಿ ಅಂದರೆ 6, 63 ಜನರ ಜೈನ ಯತಿಗಳ ಮತ್ತು ಮಹಾಪುರುಷರ ಕಥೆಯನ್ನು ಒಳಗೊಂಡಂತಹ ಕೃತಿ ಇದು. ಹಾಗಾಗಿ ಇದನ್ನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕರಿತೀವಿ. ಚಾವುಂಡರಾಯ ಎಲ್ಲಿ ಮಂತ್ರಿಯಾಗಿದ್ದ? ಗಂಗರ ದೊರೆಯಲ್ಲಿ ಮಂತ್ರಿಯಾಗಿದ್ದ. ಇಲ್ಲಿ ಚಿಕ್ಕದೇವರಾಜ ವಂಶಾವಳಿ ಅನ್ನುವಂಥ ಕೃತಿ ಬರೆದವ್ರು ಯಾರು? ತಿರುಮರಾರ್ಯ ಈ ಕೃತಿಯನ್ನು ಬರೀತಾರೆ. ಚಿಕ್ಕದೇವರಾಜರ ಆಸ್ಥಾನದಲ್ಲಿದ್ದಂತಹ ಕವಿ ಈತ. ಇನ್ನು ಷಡಾಕ್ಷರಿ ಕವಿ ಅಂತ ಬರ್ತಾರೆ. ಆತ ಉಭಯ ಕವಿತಾ ವಿಶಾರದ ಅನ್ನುವಂಥ ಬಿರುದನ್ನು ಪಡ್ಕೊಂಡಿರ್ತಾನೆ. ಇಲ್ಲಿ ರಾಜಶೇಖರ ವಿಲಾಸ ಅನ್ನುವಂಥದ್ದು ಈತನ ಕೃತಿ. ಈತ ಕೂಡ ಪ್ರಸಿದ್ಧ ಕವಿ, ಹಾಗಾಗಿ ನೆನ್ಪಿಟ್ಕೊಳ್ಬೇಕು. ನಂತರ ಆದ್ಯ ವಚನಕಾರರು ಅಂತ ಯಾರನ್ನ ಕರೆಯಲ್ಪಡುತ್ತೆ ಅಂದರೆ, ಮೊದಲು ವಚನಗಳನ್ನು ರಚನೆ ಮಾಡಿದವರು ಯಾರು ಅಂತಂದರೆ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ. ಇವರು ಮೊದಲ ವಚನಕಾರರು. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿರ್ತಾರೆ? ಅಲ್ಲಮ ಪ್ರಭು ಅವರು ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಲ್ಲಿ ಮೊದಲ ಕೀರ್ತನಕಾರರು ಯಾರು ಅಂತ ಕೇಳಿದ್ರೆ ನೋಡಿ, ನರಹರಿ ತೀರ್ಥರು ಮೊದಲ ಕೀರ್ತನಕಾರರು. ಯೋಗಾಂಗ ತ್ರಿವಿಧಿ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾರೆ. ಅಕ್ಕ ಮಹಾದೇವಿ ಇದನ್ನು ರಚನೆ ಮಾಡಿದಂಥವ್ರು. ಜೊತೆಗೆ ಸ್ನೇಹಿತರೆ, ಕೆಲವರು ವಚನಗಳ ಸಾಲುಗಳನ್ನು ಕೊಟ್ಟು ಯಾರ್ದು ಅಂತ ಕೇಳ್ಬೋದು. ಕೀರ್ತನಕಾರರ ಸಾಲುಗಳನ್ನು ಕೊಟ್ಟು ಯಾರ್ದು ಅಂತ ಕೂಡ ಕೇಳಬಹುದು. ನಂತರ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ಮತ್ತೊಂದು ಹೆಸರು ಏನಪ್ಪ ಅಂದರೆ ಗದುಗಿನ ಭಾರತ. ಗದುಗಿನ ಭಾರತ ಈ ಕೃತಿಯನ್ನು ಬರೆದಂತಹ ಕುಮಾರವ್ಯಾಸ ಇದೇ ಸ್ಥಳದವನು, ಹಾಗಾಗಿ ಗದುಗಿನ ಭಾರತ ಅಂತ ಹೆಸರು ಕೂಡ ಬಂತು. ಮತ್ತೊಂದು ಹೆಸರು ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಮತ್ತು ಕರ್ನಾಟ ಭಾರತ ಕಥಾಮಂಜರಿ. ನೋಡಿ, ಕವಿಚೂತವನ ಚೈತ್ರ ಎಂಬ ಬಿರುದು ಯಾರಿಗಿತ್ತು? ಈಗಾಗಲೇ ಇವೆಲ್ಲ ಓದಿದ್ದೀವಿ. ಬಿರುದುಗಳು ಅಂತ ಬಂದಾಗ ಲಕ್ಷ್ಮೀಶನಿಗೆ ಆ ಬಿರುದಿತ್ತು. ಜೈಮಿನಿ ಭಾರತ ಕೃತಿಯನ್ನು ರಚನೆ ಮಾಡಿದ ತುಂಬ ಪ್ರಸಿದ್ಧವಾದಂತಹ ಕೃತಿ. ನಂತರ ಹರಿಕಥಾಮೃತ ಸಾರ ಕೃತಿಯನ್ನು ರಚನೆ ಮಾಡಿದವರು ಯಾರು? ಜಗನ್ನಾಥದಾಸರ ಹರಿಕಥಾಮೃತ ಸಾರ. ನಂತರ ಇದು ಕನಕದಾಸರ ಕೃತಿಯಲ್ಲ. ಯಾವುದು? ಹರಿಕಥಾಮೃತ ಸಾರ. ಹಾಗಾದರೆ ಈ 3 ಕೃತಿಗಳು ಕನಕದಾಸರದು. ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ. ನಂತರ ಶುದ್ಧ ಕನ್ನಡದೊಳು ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ ಕೃತಮುಮಂ ತೈಲಮುಮಂ. ಅಂದರೆ ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕಬೇಡಿ, ಅದು ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಮಾಡಿದಂತೆ. ಇದನ್ನು ಮಾಡಬೇಡಿ ಅಂತಂದವನು ಯಾರು? ನಯಸೇನ ಕವಿ. ನಂತರ ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಎಂದು ಭರತನ ಬಗ್ಗೆ ಹೇಳಿರುವ ಕೃತಿ ಯಾವುದು ಅಂತಂದರೆ ರತ್ನಾಕರ ವರ್ಣಿ ಬರೆದಿರುವ ಭರತೇಶ ವೈಭವ.
ನಂತರ ವ್ರೀಹಿ ಮತ್ತು ನೆರದಲಗ ಅಂದರೆ ಭತ್ತ ಮತ್ತು ರಾಗಿಯ ಒಂದು ಕತೆ ಬರುವಂತಹ ಕೃತಿ ಯಾವುದು ಅಂತ, ಇದು ಕನಕದಾಸರ ರಾಮಧಾನ್ಯ ಚರಿತೆ. ನಂತರ ಹದಿಬದೆಯ ಧರ್ಮ ಕೃತಿಯನ್ನು ರಚನೆ ಮಾಡಿದವರು ಯಾರು? ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ ಅಂದರೆ ಪವಿತ್ರತಾ ಧರ್ಮ ಅನ್ನುವಂಥದ್ದು. ಹದಿಬದೆ ಪತಿವ್ರತೆ, ಇದು ತತ್ಸಮ ತದ್ಭವ. ಮುದ್ರಾ ಮಂಜೂಷ ಕೃತಿಯನ್ನು ಬರೆದವನು ಕೆಂಪು ನಾರಾಯಣನ ಮುದ್ರಾ ಮಂಜೂಷ. ಇನ್ನು ನಂದಣಿಕೆ ಲಕ್ಷ್ಮೀನಾರಾಯಣ ಗೊತ್ತಿದೆ ನಿಮಗೆ, ಮುದ್ದಣ ಕವಿ, ಆತನ ಕೃತಿ ರಾಮಾಶ್ವಮೇಧ ಮತ್ತು ಈ ಥರ ಹಲವಾರು ಕೃತಿಗಳನ್ನು ಕೂಡ ಆತ ರಚನೆ ಮಾಡಿದ್ದಾನೆ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಮಿತ್ರವಿಂದ ಗೋವಿಂದ ಇದನ್ನು ಬರೆದವರು ಸಿಂಗಾರಾರ್ಯ. ನಂತರ ಸರಸ ಸಾಹಿತ್ಯದ ವರದೇವತೆ ಅಂತ ಅನ್ನಿಸ್ಕೊಂಡಿದ್ದು ಯಾರು? ಸಂಚಿ ಹೊನ್ನಮ್ಮ. ಕೃತಿಯ ಪ್ರಮುಖ ಸಾಲು ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು. ಜೊತೆಗೆ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳವರು ಕಣ್ಣು ಕಾಣದ ಗಾವಿಲರು. ಈ ಸಾಲುಗಳನ್ನು ಕೊಟ್ಟರೆ ಅದು ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ ಕೃತಿಯ ಸಾಲುಗಳು. ಈಗ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡ್ತಾ ಬರೋಣ. ಈಗ ಕೇಳಬಹುದು ಕಾದಂಬರಿಗಳನ್ನು ರಚನೆ ಮಾಡಿದವರು ಯಾರು ಅಂತ. ಇಂದಿರಾ ಕೆರೂರು ವಾಸುದೇವಾಚಾರ್ಯ, ಇಂದಿರಾ ಬಾಯಿ ಗುಲ್ವಾಡಿ ವೆಂಕಟರಾವ್. ನೆಕ್ಸ್ಟು ಮಾಡಿದ್ದುಣ್ಣೋ ಮಾರಾಯ MS ಪುಟ್ಟಣ್ಣ, ಪ್ರಬುದ್ಧ ಪದ್ಮನಯನೆ ಗಡಗನಾಥರದು, ಪ್ರೇಮಪಾಶ ಅನ್ನುವಂಥದ್ದು ಮುಳಿಯ ತಿಮ್ಮಪ್ಪಯ್ಯನವ್ರದ್ದು. ಇಲ್ಲೂ ಕೂಡ ನಾನು ಪ್ರಮುಖವಾಗಿರೋ ಅಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ನಂತರ ಕಾನೂರು ಹೆಗ್ಗಡತಿ ಕುವೆಂಪು ಅವ್ರದ್ದು. ನಂತರ ಇಜ್ಜೋಳು ವೀಕ್ರು ಗೋಕಾಕ್ ಅವ್ರದ್ದು. ಮರಳಿ ಮಣ್ಣಿಗೆ ಶಿವರಾಮ ಕಾರಂತರು. ನಂತರ ಗ್ರಾಮಾಯಣ ರಾವ್ ಬಹದ್ದೂರ್. ನಂತರ ಇದರಲ್ಲಿ ಪ್ರಮುಖ ಆಗಿರೋದು ಮಹಾಬ್ರಾಹ್ಮಣ ದೇವುಡು ನರಸಿಂಹಶಾಸ್ತ್ರಿ. ನಂತರ ಕೆಲವು ಪ್ರಮುಖ ಕೃತಿಗಳನ್ನು ನಾನು PDF ಹಾಕ್ತೀನಿ, ಅಲ್ಲಿ ಓದ್ಕೊಳ್ಳಿ. ಈಗ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಹಾಗೆ ಅದನ್ನು ನೀವೇ ಓದ್ಕೊಳ್ಬೋದು. ಅದರಲ್ಲಿ ವಿವರಣೆ ಕೊಡೋ ಅಂಥದ್ದು ಏನೂ ಇಲ್ಲ, ನೇರವಾದಂಥ ಪ್ರಶ್ನೆಗಳು. ಅಂದರೆ ಯಾರು ಬರೆದಿರೋದು ಅಂತ ನೇರವಾಗಿರೋದ್ರಿಂದ ಅದರಲ್ಲಿ ಹೆಚ್ಚಿನ ವಿವರಣೆ ಅಗತ್ಯ ಇಲ್ಲ ಅಂತ ಹೇಳ್ತಾ, ಇದಿಷ್ಟು ಕೂಡ ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆಗಾಗಿ ಭಾಗ 1, 2, 3, 4 ವಿಡಿಯೋಗಳಿದೆ. ಸರಳವಾಗಿ ನೀವು ಉತ್ತರಿಸಬಹುದಾದಂತಹ ನಾವಿನ್ನೂ ಏನೂ ಓದಿಲ್ಲ ಅಂದಾಗ ಇದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಆದರೆ ಇಷ್ಟೇ ನಮ್ಮ ಓದು ನಿಲ್ಲಬಾರ್ದು, ಅದು ನಿಮಗೆ ಒಂದು ಕಿವಿ ಮಾತು. ಏಕೆಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ರೀತಿಯಲ್ಲಿ ಎಲ್ಲ ಪರೀಕ್ಷೆಗಳು ಇರೋದಿಲ್ಲ. ಅಷ್ಟು ಓದಿದ್ರೆ ಕೂಡ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸಾಕಾಗೋದಿಲ್ಲ. ಹಾಗಾಗಿ ನೀವು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿ, ಆಳವಾಗಿ ಓದಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ನಂತರ ಕಡ್ಡಾಯ ಕನ್ನಡ ಪರೀಕ್ಷೆಯ ನಂತರ ಅವುಗಳ ಉತ್ತರವನ್ನು ನೋಡಬೇಕಾದ್ರೆ ಭೇಟಿಯಾಗೋಣ. ಇನ್ನೂ ಯಾವುದಾದ್ರೂ ಕೆಲವರು ಅಂಶಗಳು ಬೇಕು ಅಂದರೆ ತಿಳಿಸ್ಕೊಟ್ರೆ ಅದರ ಮೇಲೆ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಪುಸ್ತಕದ ಬಗ್ಗೆ ಕೇಳಿದ್ರೆ ಇದು ಸಾಮಾನ್ಯ ಕನ್ನಡ ಪುಸ್ತಕ. ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದು ಉಪಯುಕ್ತ ಆಗುತ್ತೆ. ಹೊಸ ವಿಷಯಗಳನ್ನು ಸೇರಿಸಲಾಗಿದೆ. ಶಾಸನ ಸಾಹಿತ್ಯ ಇರ್ಬೋದು, ಜನಪದ, ಭಾರತೀಯ ಕಾವ್ಯಮೀಮಾಂಸೆ, ಒಂದಷ್ಟು ಅಂಶಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರ ಮಾಹಿತಿ ಬೇಕಿದ್ದಲ್ಲಿ ಈ ರೀತಿಯಾಗಿ ಪುಸ್ತಕ ಇವುಗಳೆಲ್ಲವನ್ನು ಕೂಡ ವ್ಯಾಕರಣ ಅಂಶಗಳು ಒಂದು ಭಾಗ, ಸಾಹಿತ್ಯ ಒಂದು ಭಾಗ ಮತ್ತು ಭಾಷೆ ಅನ್ನುವಂಥ 3 ವಿಭಾಗಗಳನ್ನು ಒಳಗೊಂಡಿದ್ದು ಹೊಸದಾಗಿ ಭಾಗ 4 ಕೂಡ ಸೇರಿಸಲಾಗಿದೆ. ಇದಿಷ್ಟು ಅಂಶಗಳು ಕೂಡ ಪುಸ್ತಕದಲ್ಲಿ ಲಭ್ಯ ಇದೆ. ಜೊತೆಗೆ ಅಭ್ಯಾಸ ಪತ್ರಿಕೆಗಳು, ಪ್ರತಿಯೊಂದು ಟಾಪಿಕ್ ಆದಮೇಲೆ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪತ್ರಿಕೆಗಳು ಮತ್ತು ಉತ್ತರಗಳನ್ನು ಕೂಡ ಕೊಡಲಾಗಿದೆ. ಈ ಪುಸ್ತಕ ಯಾರಿಗೆ ಅಗತ್ಯ ಇದೆ ಅವರು ಈ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಬಹಳಷ್ಟು ವಾಟ್ಸಪ್ ಮೆಸೇಜ್ ಬಂದಿದ್ದಾಗ ಮಾತ್ರ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದಕ್ಕೆ ನೀವು ಸಹಕರಿಸಬೇಕು ಅಂತ ಹೇಳ್ತಾ,
ಪುಸ್ತಕದ ಬೆಲೆ 360 ಇದ್ದು ಡಿಸ್ಕೌಂಟ್ ಇದೆ, ಕೊರಿಯರ್ ಫ್ರೀ ಇರುತ್ತೆ. ಈ ಯಾರಿಗೆ ಬೇಕು ಅಂಥವರು 79755959